ಜನನೀಂ ಶಾರದಾಂ ದೇವೀಂ ರಾಮಕೃಷ್ಣಂ ಜಗದ್ಗುರುಂ ಪಾದಪದ್ಮೇ ತಯೋಶ್ರಿತ್ವ ಪ್ರಣಮಾಮಿ ಮುಹುರ್ಮುಹುಃ. ರತ್ನಾಕರ ಧೌತಪದಾಂ ಹಿಮಾಲಯ ಕಿರೀಟಿನೀಂ ಬ್ರಹ್ಮರಾಜರ್ಷಿ ರತ್ನಾಢ್ಯಾಂ ವಂದೇ ಭಾರತ ಮಾತರಂ. ಎಲ್ಲ ಕೇಳುಗರಿಗೆ ಪ್ರೀತಿಪೂರ್ವಕವಾದ ನಮಸ್ಕಾರಗಳು. ಕಳೆದ 2 ದಿನಗಳಿಂದ ಇವತ್ತು 3ನೇ ದಿನ ನಾವು ಕನ್ನಡದ ಗಂಗೆಯಲ್ಲಿ ಮೀಯುವಂಥ ಪ್ರಯತ್ನ ಮಾಡ್ತಿದ್ದೀವಿ. ನಾನು ನಿನ್ನೆ ಹೇಳಿಕೊಂಡಂತೆ ರಾಜರುಗಳೇ ಒಂದು ರಾಷ್ಟ್ರದ ಒಟ್ಟಾರೆ ಅದರ ಭವಿಷ್ಯವನ್ನು ಅಥವಾ ಅದರ ಇತಿಹಾಸವನ್ನು ನಿರ್ಧರಿಸಲಿಕ್ಕೆ ಇರುವಂಥ ಮೂಲ ಮೈಲಿಗಲ್ಲುಗಳಲ್ಲದೆ ಹೋದರೂ ಅತ್ಯಂತ ಪ್ರಮುಖವಾದ ಒಂದು ಪಾರ್ಟನ್ನು ಅವರು ನಿರ್ವಹಿಸ್ತಾರೆ ಅನ್ನೋ ಕಾರಣಕ್ಕೋಸ್ಕರ ಮತ್ತು ಯಾವಾಗ ಈ ಹೋರಾಟದ ಕ್ಷಾತ್ರದ ವಿಚಾರಗಳನ್ನು ನಾವು ಹಂಚ್ಕೊಳ್ತೀವೋ ಮಾತನಾಡ್ತೀವೋ ಒಂದು ವಿಶೇಷವಾದ ಸ್ವಾಭಿಮಾನ ಜಾಗೃತವಾಗುತ್ತೆ. ನಾವು ಹೀಗಿದ್ವಿ ಅಂತ ಹೇಳ್ಕೊಳ್ಳಿಕ್ಕೆ ಬಹಳ ಹೆಮ್ಮೆ ಅನಿಸುತ್ತೆ. ನಿನ್ನೆ ಯಾರೋ ಮಿತ್ರ ನನಗೆ ಹೇಳ್ತಿದ್ರು, ಇವೆಲ್ಲ ಕೇಳ್ತಿರುವಾಗ ನಮ್ಮ ಬಗ್ಗೆ ನಮಗೊಂಥರ ಹೆಮ್ಮೆ ಅನಿಸುತ್ತೆ ಅಂತ. ಅದೇ ಕಾರಣವೇ, ಯಾವಾಗ ನಮ್ಮ ಬಗ್ಗೆ ನಮ್ಮ ಹೆಮ್ಮೆ ನಾವು ಕಳ್ಕೊಳ್ತೀವೋ, ನಾವು ಅನ್ನುವಂಥ ನಮ್ಮ ಪರಂಪರೆಯನ್ನು ಅಥವಾ ನಮ್ಮ ಇತಿಹಾಸವನ್ನು ಮರೆತು ಕೂತ್ಕೊಳ್ತೀವೋ, ಆಗ ಮುಂದಿನ ಕೆಲಸ ಮಾಡಲಿಕ್ಕೆ ಬೇಕಾಗಿರುವಂಥ ಎನರ್ಜಿ ನಮಗೆ ದೊರೆಯೋದಿಲ್ಲ ಅನ್ನೋದು ಸಹಜ. ಅನೇಕ ರಾಷ್ಟ್ರಗಳು ಧ್ವಂಸಗೊಂಡಿರೋದು ಈ ಕಾರಣಕ್ಕೇ. ಆ ರಾಷ್ಟ್ರಗಳಿಗೆ ತಮ್ಮ ಹಿಂದಿನದನ್ನು ಮರೆತು ಹೋಯಿತು ಅಥವಾ ಮರೆಯುವಂತೆ ಮಾಡಲಾಯಿತು. ಆದರೆ ಈ ದೇಶಕ್ಕೆ ಒಂದೇ ಇರುವಂಥ ಶಕ್ತಿ ಏನು ಅಂತಂದರೆ, ಅದು ಹಳೆಯದನ್ನು ನೆನಪಿಟ್ಕೊಳ್ಳುವಂಥ ಒಂದು ವಾತಾವರಣವನ್ನು ಸದಾ ಈ ಎಲ್ಲ ಹೋರಾಟಗಳ ನಡುವೆಯೂ ಕೂಡ ಇಟ್ಕೊಳ್ಳಿಕ್ಕೆ ಸಾಧ್ಯ ಆಯಿತು ಅಂತ. ನಾನು ಹೇಳಿದ್ರೆ ನಿಮ್ಗೆ ಆಶ್ಚರ್ಯ ಅನಿಸುತ್ತೆ. ರಾಮಾಯಣ ನಡೆದು ಎಷ್ಟು ವರ್ಷ ಆಯಿತೋ ಗೊತ್ತಿಲ್ಲ, ಆದರೆ ಇವತ್ತಿಗೂ ರಾಮ ಜೀವಂತವಾಗಿದ್ದಾನೆ ಅಂತ ಯಾರು ಪ್ರಯತ್ನ ಪಟ್ಟರು? ಎಷ್ಟು ಜನ ರಾಮನನ್ನು ಪ್ರಶ್ನೆ ಮಾಡಲಿಕ್ಕೆ ಅಂತ ಬಂದರು. ರಾಮ ಹುಟ್ಟೇ ಇರಲಿಲ್ಲ, ರಾಮ ಒಂದು ಮೈಥಾಲಜಿಕಲ್ ಕ್ಯಾರೆಕ್ಟರ್ ಅಂತ ಹೇಳಿದರು. ಕೊನೆಗೆ ರಾಮ ಯಾವ ಇಂಜಿನಿಯರಿಂಗ್ ಕಾಲೇಜಲ್ಲಿ ಡಿಗ್ರಿ ತಗೊಂಡಿದ್ದಾನೆ ಅಂತ ಪ್ರಶ್ನೆ ಮಾಡುವಂಥ ಪ್ರಕ್ರಿಯೆ ನಡೀತು. ರಾಮ ಕ್ಯಾರೆಕ್ಟರ್ ಸರಿ ಇರಲಿಲ್ಲ ಅಂತ ಹೇಳಿದರು. ಏನೆಲ್ಲ ಹೇಳಿದರೂ ಕೂಡ ರಾಮ ಇನ್ನೂ ಜೀವಂತವಾಗಿದ್ದಾನೆ ಅಂತ. ಕೃಷ್ಣನ ಕುರಿತಂತೆ ಎಷ್ಟೆಲ್ಲ ಮಾತನಾಡಿದ್ರು, ಆದರೆ ಕೃಷ್ಣ ಇವತ್ತಿಗೂ ಜೀವಂತವಾಗಿದ್ದಾನೆ. ಹೆಂಗೆ ಸಾಧ್ಯ ಆಯಿತು ಇದು? ಅದು ಗೊತ್ತಿಲ್ಲದೆ ಈ ದೇಶದ ಅಂತರ್ಪ್ರವಾಹವಾಗಿ ಭಿನ್ನ ಭಿನ್ನ ಸ್ವರೂಪಗಳಲ್ಲಿ ಹರಿತಾ ಇದೆ. ಈ ದೇಶದಲ್ಲಿ ಹುಟ್ಟಿದ ಮಗುವಿಗೆ ಹೆಸರಿಡೋದ್ರಿಂದ ಹಿಡಿದು ಬರೆಯುವಂಥ ಸಾಹಿತ್ಯದವರೆಗೂ. ಇತ್ತೀಚೆಗೆ ಯಾರೋ ಒಬ್ಬರು ರಾಮಾಯಣದ ಬಗ್ಗೆ ಏನೋ ಪುಸ್ತಕ ಬರೆದಾಗ ಮತ್ತೊಬ್ಬರು ಹೇಳ್ತಿದ್ರು, ಒಂದೇ ರಾಮಾಯಣ ಅದನ್ನು ಎಷ್ಟು ಜನ ಎಷ್ಟು ಥರದಲ್ಲಿ ಎಷ್ಟು ವಿಭಿನ್ನವಾಗಿ ಬರೆದ್ರು ಅಂತ. ಒಂದೇ ರಾಮಾಯಣದ ಎಳೆಯನ್ನು ಹಿಡ್ಕೊಂಡು ತನ್ನ ಸ್ವಲ್ಪ ಏನೋ ಟ್ವಿಸ್ಟನ್ನು ಇಟ್ಟು ಮತ್ತೇನೋ ಮಾಡಿ ರಾಮಾಯಣವನ್ನು ಹೇಗೆ ಉಳಿಸಿದ್ರು ಅಂತಂದರೆ, ಪ್ರತಿ ಬಾರಿ ಇವತ್ಯಾರೋ ಬರೆದಿರುವಂಥ ರಾಮಾಯಣವನ್ನು ಓದಿದಾಗ ನಮ್ಮ ಮನಸ್ಸಲ್ಲಿ ಒಂದ್ಸಲ ಅನ್ಸುತ್ತೆ, ಮೂಲ ರಾಮಾಯಣನ ಒಂದ್ಸಲ ನೋಡಬೇಕಲ್ಲ ಅಂತ. ಎಷ್ಟು ಚೆನ್ನಾಗಿದೆ ನೋಡಿ. ಇದು ನಮ್ಗೆ ಗೊತ್ತಿಲ್ಲದೆ ಆಗುವಂಥ ಕೆಲಸ. ಈ ದೇಶದ ಪ್ರತಿಯೊಂದು ಊರಿಗೆ ಹೋದಾಗ, ನಾನು ಮೊದಲನೇ ದಿನವೇ ಮಾತನಾಡ್ತಾ ಕರ್ನಾಟಕದ ಪ್ರದೇಶಗಳ ಕುರಿತಂತೆ ಇಲ್ಲಿ ರಾಮಾಯಣದ ಚಿಂತನೆಗಳು ಹಾಸುಹೊಕ್ಕಾಗಿರುವಂಥ ಜಾಗ, ಮಹಾಭಾರತದ ಚಿಂತನೆಗಳು, ಮಹಾಭಾರತದ ಕುರುಹುಗಳು ಅಂತ ಹೇಳುವಂಥ ಜಾಗಗಳನ್ನು ಉಲ್ಲೇಖ ಮಾಡ್ತಿದ್ದೆ. ಅಚ್ಚರಿ ಅಂತಂದರೆ, ರಾಮಾಯಣ ಮಹಾಭಾರತಗಳ ಇವೆರಡರಲ್ಲಿ ಒಂದಾದರೂ ಕುರುಹು ಇಲ್ಲದಂಥ ಒಂದು ಜಿಲ್ಲೆ ಸಿಗೋದು ಡೌಟ್ ಇದೆ ನನಗೆ ಅಂತ. ನೀವು ಯಾವುದೇ ಜಿಲ್ಲೆಗೆ ಹೋಗಿ ಅಲ್ಲಿ ಯಾವುದಾದ್ರೂ ಒಂದು ಜಾಗಕ್ಕೆ ಕರ್ಕೊಂಡೋಗಿ, ಇಲ್ಲಿ ನೋಡಿ ಇಲ್ಲಿ ರಾಮ ಬಂದಿದ್ದ ಅಂತ ಹೇಳ್ತಾರೆ. ನಾನು ಹೊನ್ನಾವರದಲ್ಲಿ ಹೋಗುವಾಗ ರಾಮತೀರ್ಥ ಅಂತ ಒಂದು ಜಾಗ ಇದೆ. ಅದೆಷ್ಟು ರಾಮತೀರ್ಥಗಳು ಕರ್ನಾಟಕದಲ್ಲಿವೆಯೋ ದೇವರೇ ಬಲ್ಲ. ಅಲ್ಲಿ ನೀರೊಂದು ಜಲಪಾತದಂತೆ ಹರಿಯುತ್ತೆ. ಹೇಗೆ ಬಂತು ಅಂತ ಕೇಳಿದರೆ, ಸೀತೆಗೆ ಬಾಯಾರಿಕೆ ಆಗಿತ್ತು, ಹೀಗಾಗಿ ಬಾಣ ಬಿಡ್ಲಾಯ್ತು, ರಾಮತೀರ್ಥ ಬಂತು ಅಂತ. ರಾಮತೀರ್ಥದಲ್ಲಿ ಸ್ನಾನ ಮಾಡುವಾಗಲೆಲ್ಲ ಈ ಒಂದು ಕಥೆಯನ್ನು ಪ್ರತಿಯೊಬ್ಬರು ನೆನ್ಪಿಟ್ಕೊಂಡು ಬರ್ತಾರೆ ಅಂತ. ಪೀಳಿಗೆಯಿಂದ ಪೀಳಿಗೆಗೆ ಇದು ಹರಡುವಂಥ ಪ್ರಕ್ರಿಯೆ ಇದೆಯಲ್ಲ, ಬಹಳ ವಿಶಿಷ್ಟವಾದ್ದು ಅಂತ. ಯಾವಾಗ ಇದು ಗಟ್ಟಿಯಾಗಿ ಉಳ್ಕೊಳ್ಳುತ್ತೋ, ಪರಂಪರೆ ಮತ್ತು ಈ ದೇಶಕ್ಕೋಸ್ಕರ ತಮ್ಮನ್ನು ತಾವು ಸಮರ್ಪಿಸಿಕೊಂಡವ್ರು ಗಟ್ಟಿಯಾಗಿ ಉಳ್ಕೊಳ್ತಾರೋ, ಆಗ ಇಡೀ ಒಂದು ರಾಷ್ಟ್ರ ಬಲವಾಗಿ ಉಳ್ಕೊಳ್ಳುತ್ತೆ ಅನ್ನೋದಕ್ಕೆ ಯಾವ ಅನುಮಾನವೂ ಇಲ್ಲ ಅಂತ ನನಗನ್ಸುತ್ತೆ. ಈ ದೃಷ್ಟಿಯಿಂದ ಕರ್ನಾಟಕ, ಕನ್ನಡ ಇವುಗಳನ್ನೂ ಕೂಡ ನಾವೊಂದು ಸುಂದರವಾಗಿರುವಂಥ ಒಂದು ಇದರಲ್ಲಿ ಅದರ ಒರಿಜಿನಲ್ ಇತಿಹಾಸವನ್ನು ತೆಕ್ಕೊಂಡು ಪ್ರತಿಯೊಬ್ಬ ಕೂಡ ಅದರ ಕುರಿತಂತೆ ಹೆಮ್ಮೆ ಪಡುವಂತೆ ಮಾಡೋದು ನಮ್ಮ ಕರ್ತವ್ಯ ಅಂತ. ಆದರೆ ಪ್ರತಿ ಬಾರಿ ರಾಜರ ಇತಿಹಾಸಗಳನ್ನು ಓದುವಾಗ, ನಾನು ತುಂಬ ಜನ ಸ್ಕೂಲ್ ಮತ್ತು ಕಾಲೇಜ್ ವಿದ್ಯಾರ್ಥಿಗಳನ್ನು ಕೇಳುವಾಗ, ರಾಜರ ಇತಿಹಾಸ ಯಾಕೆ ಬೋರಿಂಗ್ ಅಂತ ಹೇಳ್ತಾರೆ ಅಂತಂದರೆ, ಯಾಕೆ ಹಿಸ್ಟ್ರಿನೇ ಬೋರಿಂಗ್ ಅಂತ ಹೇಳ್ತಾರೆ ಅಂದರೆ, ಮೊದಲನೇದು ನೆನಪಿಟ್ಕೊಳ್ಬೇಕಾಗಿರುವಂಥ ಹೆಸರುಗಳು ಸಿಕ್ಕಾಪಟ್ಟೆ ಇವೆ. ಎರಡನೇದು ಇಸುವಿಗಳು ಸಿಕ್ಕಾಪಟ್ಟೆ ಇವೆ. ನಾವೆಲ್ಲ ಎಕ್ಸಾಮಿನೇಷನ್ ಸಿಸ್ಟಮ್ ಹೆಂಗೆ ಮಾಡಿಟ್ಟಿದ್ದೀವಿ ಅಂತಂದರೆ, 1 ಅಂಕಗಳಿಗೆ ಪ್ರಶ್ನೆ ಕೇಳಿ ಕೇಳಿ ಕೇಳಿ
ಈಗಂತೂ 4 ಉತ್ತರ ಅವರೇ ಕೊಡ್ತಾರೆ, ಒಂದನ್ನು ನಾವು ಆರಿಸ್ಕೊಳ್ಬೇಕು. ಅದರಲ್ಲಿರುವಂಥ ಇನ್ನರ್ ಮೀನಿಂಗನ್ನು ಮರಿತೀವಿ, ಅದರಲ್ಲಿ ಬೇಕಾಗಿರುವಂಥ ನಂಬರ್ ಮಾತ್ರ ನೆನ್ಪಿಟ್ಕೊಂಡಿರ್ತೀವಿ ಅಂತ. ನಮ್ದ್ರಲ್ಲಿ ಪರಂಪರೆ ಹೇಗಿದೆ ಅಂತಂದ್ರೆ, ಮೊಮ್ಮಗನಿಗೆ ಅಜ್ಜನ ಹೆಸರಿಡುವಂಥ ಪರಂಪರೆ ಒಂದಿದೆ, ಅದು ಈಗಲೂ ಇದೆ. ಈಗಲೇ ಸ್ವಲ್ಪ ನಾವು ಮಾಡ್ರನ್ ಆದ್ಮೇಲೆ ಬಿಟ್ಬಿಟ್ಟಿದ್ದೀವಿ. ನಾವು ಹೆಸರುಗಳನ್ನು ಮಾಡ್ರನ್ ಆಗಿರಬೇಕು ಅಂತ ಹುಡುಕ್ತೀವಿ. ಆದರೆ ನಮ್ಮಲ್ಲಿ ಆ ಥರದ ಪರಂಪರೆಯ ಚಿಂತೆಯೇ ಇರಲಿಲ್ಲ. ತಾತ ತೀರ್ಕೊಂಡಿದ್ರೆ ಮೊಮ್ಮಗನಿಗೆ 100% ತಾತನ ಹೆಸರೇ. ಹೀಗಾಗಿ ಈ ದೇಶದಲ್ಲಿ ಪರಂಪರೆ ಹೇಗಿದೆ ಅಂತಂದ್ರೆ, ಒಬ್ಬ ಗೋವಿಂದ ಬಂದ್ರೆ ಅವನ ನಂತರ 2ನೇ ಗೋವಿಂದ ಬರ್ತಾರೆ, 3ನೇ ಗೋವಿಂದ ಬರ್ತಾನೆ, ಆ ನಂತರ ಬಿಟ್ರೆ 4ನೇ ಗೋವಿಂದನೂ ಬರ್ತಾನೆ, ವಿಕ್ರಮಾದಿತ್ಯ 6ನೇ ವಿಕ್ರಮಾದಿತ್ಯ ಕೂಡ ಇದ್ದಾನೆ. ಒಬ್ಬರಾದ್ಮೇಲೆ ವಿಕ್ರಮಾದಿತ್ಯರು ಮೊಮ್ಮಕ್ಕಳು, ಅವ್ರ ಪೀಳಿಗೆಯಲ್ಲಿ ಮತ್ತೊಬ್ಬರು, ಆ ಹೆಸರನ್ನಿಟ್ಟು ಅವನನ್ನು ಅದೇ ರೀತಿ ಆಗೋದಕ್ಕೆ ಪ್ರೇರಣೆ ಕೊಡಬೇಕು ಅನ್ನೋ ಪ್ರಯತ್ನ ಸದಾ ಇರುತ್ತೆ. ಇದು ನಮ್ಗೆ ಹೆಂಗಾಗ್ಬಿಡುತ್ತೆ ಅಂತಂದ್ರೆ, ಹುಡುಗರು ಓದಬೇಕಾದ್ರೆ ಬಹಳ ಗೊಂದಲಕ್ಕೀಡಾಗ್ತಾರೆ. ಇದು 2ನೇ ಸಂಗತಿ. ಇನ್ನು 3ನೇದು ಏನಿದೆ ಅಂತಂದ್ರೆ, ಅನೇಕ ಬಾರಿ ಈ ಸಂಗತಿ ಎಷ್ಟು ಗೊಂದಲಕ್ಕೆ ಉಂಟು ಮಾಡಿದೆ ಅಂತಂದ್ರೆ, ವಿಕ್ರಮಾದಿತ್ಯ ಅನ್ನೋ ಒಂದು ಹೆಸರು ಹೆಚ್ಚು ಕಡಿಮೆ 150-200 ವರ್ಷಗಳ ಕಾಲ ಕಂಡು ಬರುತ್ತೆ. ಅವನು 1, 2, 3 ಅಂತ ಗುರುತಿಸ್ಕೊಳ್ಳಿಲ್ಲ ಅಂತಂದ್ರೆ, ಒಬ್ಬನೇ ವಿಕ್ರಮಾದಿತ್ಯ 300 ವರ್ಷಗಳ ಕಾಲ ಬದುಕಿದ್ದ ಅಂತ ಹೇಳುವಂತ ಸುಳ್ಳು ಇತಿಹಾಸವನ್ನು ಸೃಷ್ಟಿಸಿದ್ದಾರೆ ಅಂತ ನಮ್ಮೇಲೆ ಗೂಬೆನೂ ಕೂರಿಸ್ಬಿಟ್ಟಿದ್ದಾರೆ. ಈ ಕಾಮನ್ ಸೆನ್ಸ್ ಅರ್ಥ ಆಗೋದಿಲ್ಲ ಅವರಿಗೆ. ಮೊಮ್ಮಗನಿಗೆ ಅಜ್ಜನ ಹೆಸರಿಡುವಂತ ಪರಂಪರೆ ಇದೆ ಅಥವಾ ಮುತ್ತಜ್ಜನ ಹೆಸರಿಡುವಂತ ಪರಂಪರೆ ಇತ್ತು ಅನ್ನುವ ಕಾಮನ್ ಸೆನ್ಸ್ ಅರ್ಥ ಆಗದೆ ಅನೇಕ ಪಶ್ಚಿಮದ ಇತಿಹಾಸಕಾರರು ಹೇಗೆ ಗೂಬೆ ಕೂರಿಸಿದ್ದಾರೆ ಅಂದ್ರೆ, ಭಾರತೀಯರ ಇತಿಹಾಸ ಅಂದ್ರೆ ಬೋಗಸ್ ಅಂತ ಕೂಡ ಹೇಳುವಂಥದ್ದು. ಆದರೆ ಕಾಲಕ್ರಮದಲ್ಲಿ ಆಳಕ್ಕೆ ಹೋಗ್ತಾ ಹೋಗ್ತಾ ಇದರ ವಿಸ್ತಾರಗಳು ಗೊತ್ತಾದಂತೆ ಇದನ್ನು ಅರ್ಥಕೊಳ್ಳಿಕ್ಕೆ ಸಾಧ್ಯವಾಗಿದೆ. ಇದು 2ನೇ ಸಂಗತಿ ಗಮನದಲ್ಲಿ ಇಟ್ಕೊಳ್ಬೇಕಾಗಿರುವಂಥದ್ದು. ಇನ್ನು 3ನೇ ಸಂಗತಿ ಏನು ಅಂತಂದ್ರೆ, ಸಿಕ್ಕಾಪಟ್ಟೆ ಯುದ್ಧಗಳು. ನೀವು ಯಾವುದೇ ರಾಜನ ಇತಿಹಾಸ ಯುದ್ಧವಿಲ್ಲದೆ ಇಲ್ಲ ಅಂತ. ನೀವು ಯುದ್ಧವನ್ನ ಮಾಡೋದಿಲ್ಲ ಅಂತ ನಿಶ್ಚಯ ಮಾಡಿದ, ಕಳಿಂಗದ ಮೇಲೆ ಯುದ್ಧ ಮಾಡಿದ ನಂತರ ನಿಶ್ಚಯ ಮಾಡಿದ ಅಶೋಕ ಕೂಡ ಯುದ್ಧವಿಲ್ಲದೆ ಬದುಕಿದವನಲ್ಲ. ನಮಗೆ ಗೊತ್ತಿಲ್ಲ ಅದು ಎಷ್ಟು ಸಲ ತುಂಬಿ ಇಟ್ಬಿಟ್ಟಿದಾರೋ. ಅಶೋಕ ಯುದ್ಧ ಮಾಡೋದಿಲ್ಲ ಅಂತ ಹೇಳಿ ಬೌದ್ಧ ಧರ್ಮವನ್ನು ಸ್ವೀಕರಿಸಿದ ನಂತರ ಯುದ್ಧ ಮಾಡೋದಿಲ್ಲ ಅಂತ ಹೇಳ್ದ, ಆದರೆ ಸೇನೆಯನ್ನು ಮಾತ್ರ ಭರ್ಜರಿಯಾಗಿ ಇಟ್ಕೊಂಡಿದ್ದ. ಅವನ ಸೇನೆ ಹೇಗಿತ್ತು ಅಂತಂದ್ರೆ, ಅವನ ಮೇಲೆ ಯುದ್ಧ ಮಾಡುವ ಧೈರ್ಯ ಯಾರೂ ಮಾಡ್ತಿರ್ಲಿಲ್ಲ. ನಿಮ್ಮೇಲೆ ಯಾರು ಯುದ್ಧನೇ ಮಾಡಲಿಲ್ಲ ಅಂತಂದ್ರೆ ನೀವು ಧರ್ಮ ಪ್ರಚಾರ ಮಾಡ್ಕೊಂಡು ಹಾಯಾಗಿರ್ಬೋದು ಅಂತ. ಅಷ್ಟು ಸೇನೆನ ಮೇಂಟೈನ್ ಮಾಡೋದಾದ್ರೂ ಅಗತ್ಯ ಏನಿತ್ತು? ಬೌದ್ಧ ಧರ್ಮ ಸ್ವೀಕರಿಸಿದ ಮೇಲೆ, ನಮ್ಮ ಸ್ವಾತಂತ್ರ್ಯ ನಂತರ ನೆಹರು ಪ್ರಭೃತಿಗಳು ಒಂದು ಮಾತುಗಳನ್ನು ಹೇಳೋರಲ್ಲ, ಈ ದೇಶಕ್ಕೆ ಸೈನ್ಯದ ಅವಶ್ಯಕತೆ ಇಲ್ಲ, ಸೈನ್ಯವನ್ನ ನಾವು ತೆಗ್ಬಿಡೋಣ, ಅದನ್ನು ಬಿಟ್ಬಿಡೋಣ, ಸೈನಿಕರೆಲ್ಲ ಅಗತ್ಯ ಇಲ್ಲ, ನಾವೆಲ್ಲರ ಜೊತೆ ತುಂಬಾ ಚೆನ್ನಾಗಿರಬೇಕು ಅಂತ ಅನ್ಕೊಂಡು ನಾವು ಮಾಡಬೇಕಾದ ಕೆಲಸಗಳನ್ನ ಮಾಡದೆ ಹೋಗಿದ್ದರಿಂದಾಗಿ ಗಡಿ ಭಾಗದಲ್ಲಿ ಎಷ್ಟು ವೀಕ್ ಆದ್ವಿ ಅಂತಂದ್ರೆ, ಆನಂತರ ಅನೇಕ ವರ್ಷಗಳ ಕಾಲ, ಇನ್ಫ್ಯಾಕ್ಟ್ ಇವತ್ತಿನವರೆಗೂ ಅದರ ರಿಪರ್ಕರ್ಷನ್ ಅನುಭವಿಸ್ತಲೇ ಇದ್ದೀವಿ. ಆದರೆ ಯುದ್ಧ ಅನ್ನೋದು ಯಾವುದೇ ಕಾಲಘಟ್ಟದಲ್ಲೂ ಕೂಡ ಅನಿವಾರ್ಯವಾಗಿರುವಂಥ ಸಂಗತಿಯೇ. ಈಗ ಕರೋನಾ ಬಂದಿದೆ, ಜಗತ್ತಿನ ಬಹುತೇಕ ರಾಷ್ಟ್ರಗಳ ಎಕಾನಮಿ ಉದ್ಧ್ವಸ್ತಗೊಂಡಿದೆ. ಇದು ಕರೋನಾ ಕಾಲದಲ್ಲ, ಪ್ರತಿ ಕಾಲಘಟ್ಟದಲ್ಲೂ ನೀವು 1914ರ ಮೊದಲನೇ ವಿಶ್ವಯುದ್ಧ, ಆನಂತರ 42ರಲ್ಲಿ ನಡೆದಂಥ 2ನೇ ವಿಶ್ವಯುದ್ಧ, ಇವೆಲ್ಲ ಕಾಲಘಟ್ಟ ಗಮನಿಸಿದ್ರು ಅಲ್ಲಿ ಎಕನಾಮಿಕ್ ರಿಸೆಷನ್ ಈಸ್ ಕನೆಕ್ಟೆಡ್ ವಿತ್ ವಾರ್. ಯಾವಾಗ ಎಕನಾಮಿಕ್ ರಿಸೆಷನ್ ಆಗುತ್ತೋ ಸ್ವಲ್ಪ ಚುರುಕು ಮಾಡಲಿಕ್ಕೆ ಯುದ್ಧ ನಡೆಯುತ್ತೆ ಅಂತ ನೀವು ಸೂಕ್ಷ್ಮವಾಗಿ ಗಮನಿಸಿದರೆ ಗೊತ್ತಾಗತ್ತೆ. ನಾನು ಇನ್ನೊಂದು ಸ್ವಲ್ಪ ಸೂಕ್ಷ್ಮವಾದ ಸಂಗತಿ ಹೇಳಬೇಕು ಅಂತಂದ್ರೆ, ಯಾವಾಗ ಅಮೆರಿಕ ಎಕನಾಮಿಕ್ ಸಂಕಟಕ್ಕೆ ಒಳಗಾಗುತ್ತೋ, ಆರ್ಥಿಕ ಸಂಕಷ್ಟಕ್ಕೆ ಒಳಗಾಗುತ್ತೋ, ಆಗ ಅಮೆರಿಕ ಎಲ್ಲಾದ್ರೂ ಒಂದ್ ಕಡೆ ಯುದ್ಧ ಮಾಡಿಸುತ್ತೆ. ಈ ಕರೋನಾ ಬಂದಿದೆ, ಎಕಾನಮಿ ಎಲ್ರದ್ದು ಹಾಳಾಗಿದೆ. ಚೀನಾ ಮತ್ತು ಭಾರತದ ಗಡಿ ತುಂಬಾ ದ್ವೇಷಮಯವಾಗಿದೆ. ಎಷ್ಟರ ಮಟ್ಟಿಗಿದೆ ಅಂತಂದ್ರೆ, ಯುದ್ಧ ಯಾವತ್ತಾಗುತ್ತೋ ಅಂತ ಎಲ್ಲರೂ ಟೆನ್ಷನ್ ಮಾಡ್ಕೊಂಡು ಕೂತಿದ್ದಾರೆ. ಒಂದು ಹಂತದಲ್ಲಂತೂ ನಾಳೆ ಬೆಳಗ್ಗೆನೆ ಯುದ್ಧ ಅಂತ ಭಾವಿಸ್ಕೊಂಡು ಎಲ್ಲರೂ ರೆಡಿನೂ ಆಗ್ಬಿಟ್ಟಿದ್ರು. ಭಾರತ ಎಷ್ಟು ಆಕ್ಟಿವ್ ಆಗಿದೆ ಈಗ ಅಂತಂದ್ರೆ, ಕರೋನಾ ಕಾಲದಲ್ಲಿ ಈ ಹಾಲ್ ತುಂಬಿರಬೇಕಾಗಿರುವಂಥದ್ದು ಖಾಲಿ ಇದೆ. ಅಂದ್ರೆ ನಾವು ಎಲ್ಲಾ ಕೆಲಸವನ್ನೂ ಬಿಟ್ಟಿದ್ದೀವಿ. ಒಂದು ಪ್ರವಚನ ಕೇಳುವಂತ ಕೆಲಸವನ್ನು ಕೂಡ ನಾವು ಕರ್ಕೊಳ್ಳಿಕ್ಕೂ ತಯಾರಿಲ್ಲ, ಅದು ಬೇರೆ ಪ್ರಶ್ನೆ. ಎಲ್ಲವನ್ನೂ ಬಿಟ್ಟಿರುವಾಗ ಈ ದೇಶ ಒಂದು ಫೀಲ್ಡ್ ಅಲ್ಲಿ ಮಾತ್ರ ಹೈಲಿ ಆಕ್ಟಿವ್ ಆಗಿದೆ. ಎಲ್ಲಿ ಅಂತಂದ್ರೆ, ಯುದ್ಧಕ್ಕೆ ಬೇಕಾಗಿರುವಂತಹ ಸಾಮಗ್ರಿಗಳನ್ನು ತಯಾರಿಸೋದ್ರಲ್ಲಿ, ಟೆಸ್ಟಿಂಗ್ ಮಾಡೋದ್ರಲ್ಲಿ. ಮೊನ್ನೆ ತಾನೇ ಬ್ರಹ್ಮೋಸ್ ಮಿಸೈಲ್ ಟೆಸ್ಟ್ ಆಯಿತು. ಅದಾದ ನಂತರ ಒಂದಾದ್ಮೇಲೆ ಒಂದು ಇದುವರೆಗೂ 10 ಮಿಸೈಲ್ಗಳನ್ನ ಭಾರತ ಟೆಸ್ಟ್ ಮಾಡಿ ಮುಗಿದಿದೆ. ಈಗ ನಾವು ಹೇಳ್ತಿದ್ದೀವಿ, ನಮ್ಮ ಹತ್ರ 2022ರ ವೇಳೆಗೆ ಅನೇಕ ಶಸ್ತ್ರಾಸ್ತ್ರಗಳನ್ನ ಭಾರತದಲ್ಲೇ ತಯಾರು ಮಾಡ್ತೀವಿ ಎಲ್ಲವನ್ನೂ ಹೇಳಿ ಇಡೀ ದೇಶದ ಈ ಕೆಲವು ಸಿಸ್ಟಮ್ಗಳು ತುಂಬಾ ಎಫೆಕ್ಟಿವ್ ಆಗಿ ಕೆಲಸ ಮಾಡ್ತಿವೆ. ಆದರೆ ಯುದ್ಧ ಮಾತ್ರ ಯಾರೂ ಮಾಡ್ತಿಲ್ಲ. ಬಿಕಾಸ್ ಇಬ್ಬರಿಗೂ ಗೊತ್ತು, ಚೀನಾಕ್ಕೂ ಗೊತ್ತು, ಭಾರತಕ್ಕೂ ಗೊತ್ತು, ಯುದ್ಧ ಆದರೆ ಬಹಳ ಕಷ್ಟ ಇದೆ ಅಂತ. ನೆನ್ನೆಯ ಸುದ್ದಿ ನಾನು ನಿಮ್ಗೆ ಹೇಳ್ತೀನಿ.
ಅಪ್ಡೇಟೆಡ್ ಆಗಿದ್ರೆ ಬಹಳ ವಿಚಿತ್ರ ಅನ್ಸುತ್ತೆ ನಿಮಗೆ. ತೈವಾನ್ ಮೇಲೆ ಚೀನಾ ದಾಳಿ ಮಾಡಲಿಕ್ಕೆ ಎಲ್ಲ ಸಿದ್ಧತೆಯನ್ನ ನಡೆಸ್ತಾ ಇದೆ ಅಂತ. ಜಗತ್ತು ಕಾಯ್ತಿತ್ತು ಇಂಡಿಯಾ ಚೈನಾ ವಾರ್ ಆಗತ್ತೆ, ವಾರ್ ಆದಾಗ ಯಾರ್ಯಾರು ಮೈ ಚಳಿ ಕಾಯಿಸ್ಕೋಬೇಕು ಅಂತಿದ್ರು. ಇದು ಆಗದೇ ಇಲ್ಲ ಅಂತ ಗೊತ್ತಾದಾಗ, ಯಾರೂ ಕಣ್ಣು ಬ್ಲಿಂಕ್ ಮಾಡ್ತಾ ಇಲ್ಲ ಅಂತ ಗೊತ್ತಾದಾಗ ನಿಧಾನವಾಗಿ ತೈವಾನ್ ಕಡೆ ತಿರುಗಲಾಗಿದೆ. ಈಗ ತೈವಾನ್ ಮತ್ತು ಚೀನಾದ ನಡುವೆ ಯುದ್ಧ ಆದ್ರೆ ಜಗತ್ನಲ್ಲಿ 2 ಡಿವಿಷನ್ ಆಗುತ್ತೆ. ಕೆಲವರು ಚೀನಾದ ಪರವಾಗಿ, ಕೆಲವರು ತೈವಾನ್ ಪರವಾಗಿ ನಿಂತ್ಕೊಳ್ತಾರೆ. ಹೀಗಾಗಿ ಮತ್ತೆ ಆಕ್ಟಿವಿಟೀಸ್ ಜೋರಾಗುತ್ತೆ. ಯಾವ ರಿಸೆಷನ್ ನಾವು ಹೋಗಿದ್ವೋ ಅಲ್ಲಿಂದ ಮೇಲೆ ಕೆತ್ತಲಿಕ್ಕೆ ಒಂದು ಯುದ್ಧ ಅನಿವಾರ್ಯ ಅಂತ. ನಾನು ಬಹಳ ಬಾರಿ ಇತಿಹಾಸವನ್ನು ನೋಡುವಾಗ ಹೆಂಗಿದೆ ಅಂತಂದ್ರೆ, ಜಗತ್ತಿನ ಅನೇಕರು ಮತ್ತೊಬ್ಬರನ್ನ ಯುದ್ಧ ಮಾಡಿಸಿ ತಾವು ಲಾಭ ಮಾಡ್ಕೊಳ್ತಾರೆ. ಇದನ್ನ ನಾವು ಗಮನಿಸಬೇಕಾಗಿರುವಂತ ಪ್ರಮುಖವಾದ ಸಂಗತಿ. ಆದ್ರೆ ನಾವು ಯಾವ ರಾಜರುಗಳ ಕದನವನ್ನ ಯೋಚನೆ ಮಾಡ್ತೀವಲ್ಲ, ಇವರುಗಳೆಲ್ಲರೂ ಕದನಕ್ಕೆ ಇನ್ವಾಲ್ವ್ ಆಗ್ತಾ ಇದ್ದಿದ್ದು ಯಾಕೆ ಅಂತಂದ್ರೆ, ಸಣ್ಣ 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 ರಾಜಮನೆತನಗಳು ಅವರು ಪ್ರಭುತ್ವವನ್ನು ಸ್ಥಾಪಿಸಲಿಕ್ಕೆ ಸದಾಕಾಲ ಹೊಡೆದಾಡ್ತಿದ್ರು. ಒಬ್ಬ ರಾಜ ಪ್ರಭುತ್ವವನ್ನು ಸಾಧಿಸಿ ಮಾಂಡಲಿಕರನ್ನ ನೇಮಕ ಮಾಡಿದ ನಂತರ ಅಲ್ಲಿಗೆ ಮುಗಿತಿರ್ಲಿಲ್ಲ. ಆ ಮಾಂಡಲಿಕರು ಮತ್ತೆ ಯಾವಾಗ ಈ ರಾಜನ ವಿರುದ್ಧ ಪಿತೂರಿ ನಡೆಸ್ತಾರೋ ಗೊತ್ತಾಗ್ತಿರ್ಲಿಲ್ಲ. ಇದೊಂಥರ ವಿಚಿತ್ರವಾದ ಸನ್ನಿವೇಶ. ಹೀಗಾಗಿ ಅದು ಚಾಲುಕ್ಯರಿರ್ಬೋದು, ಅದು ಹೊಯ್ಸಳರಿರ್ಬೋದು, ಪ್ರತಿಯೊಬ್ಬರೂ ಕೂಡ ತಮ್ಮ ಗಡಿಯನ್ನ ಕಾಯ್ದುಕೊಳ್ಳೋದ್ರಲ್ಲೇ ಬಹಳ ಶ್ರಮವನ್ನು ಹಾಕ್ತಾ ಇದ್ರು. ಎರಡನೇದು, ಈ ಗಡಿಯನ್ನ ಕಾಯ್ದುಕೊಳ್ಳೋದು ಒಂದು ಡಿಫೆನ್ಸಿವ್ ಮೆಥಡ್ ಆದ್ರೆ, ಎರಡನೇದು ತಾನೇ ಅಕ್ಕಪಕ್ಕದ ರಾಜ್ಯಗಳ ಮೇಲೆ ಏರಿ ಹೋಗಿ ತನ್ನ ಸಾಮರ್ಥ್ಯವನ್ನು ಸಾಬೀತುಪಡಿಸಿ ಇನ್ನು ನನ್ನ ಮೇಲೆ ಯಾರು ಕಣ್ಣು ಹಾಕಬೇಡಿ ಅಂತ ಹೇಳುವಂತ ಒಂದು ಸಾಧನೆ ಮಾಡೋದು. ಇದನ್ನ ಎಲ್ಲ ಕಡೆ ಮಾಡಿದ್ದಾರೆ. ಈ ಯುದ್ಧದ ಕಾರಣಕ್ಕೋಸ್ಕರ ಒಂದು ರಾಜ್ಯ ಎಷ್ಟು ಆಕ್ಟಿವ್ ಆಗಿರ್ತಿತ್ತು ಅಂತಂದ್ರೆ, ರಥ ಮಾಡೋರು ಬೇಕು, ರಥಕ್ಕೆ ಕಬ್ಬಿಣದ ಕೆಲಸದವರು ಬೇಕು, ಆನಂತರ ಅದಕ್ಕೆ ಬೇಕಾಗಿರುವ ಶಸ್ತ್ರಾಸ್ತ್ರಗಳನ್ನು ತಯಾರು ಮಾಡುವಂತವ್ರು ಬೇಕು, ಆನಂತರ ಅದನ್ನ ಸೈನಿಕರು ತುಂಬಾ ಆಕ್ಟಿವ್ ಆಗ್ಬಿಡ್ತಾರೆ, ಅವ್ರ ಫ್ಯಾಮಿಲಿಗಳು ಆಕ್ಟಿವ್ ಆಗ್ಬಿಡ್ತವೆ. ಒಂದು ಯುದ್ಧ ಅಂತಂದ್ರೆ ಇಡೀ ರಾಜ್ಯ ಆಕ್ಟಿವ್ ಆಗತ್ತೆ. ಆ ರಾಜ್ಯದವರು ಮತ್ತೊಂದು ರಾಜ್ಯವನ್ನ ಗೆದ್ದು ಸಂಪತ್ತನ್ನ ಸೂರೆಗೊಂಡು ಬಂದ್ರೆ ಅಂತೂ ಆ ರಾಜ್ಯದ ಸಂಪತ್ತು ಇವರಿಗೆ ಸೇರುತ್ತೆ. ಯುದ್ಧ ಅನ್ನೋದು ಇಷ್ಟು. ಆಮೇಲೆ ನಾನು ಯೋಚನೆ ಮಾಡ್ತಿದ್ದೆ, ಯುದ್ಧ ಮಾಡದ ಕಾಲದಲ್ಲಿ ನಮ್ಮ ಜನ ಏನ್ ಮಾಡ್ತಿದ್ರು? ನೀವು ಪಶ್ಚಿಮಕ್ಕೆ ಹೋದ್ರೆ ಯುದ್ಧ ಒಂದೇ ದಾರಿ, ಅವರಿಗೆ ಹಣವನ್ನ ಸಂಪಾದಿಸೋದು. ಆದರೆ ಪೂರ್ವದಲ್ಲಿ ಅಥವಾ ಭಾರತದಲ್ಲಿ ಯುದ್ಧ ಬಿಟ್ಟರೆ ಮತ್ತೇನ್ ಮಾಡ್ತಿದ್ರು ಅಂತಂದ್ರೆ, ದೇವಸ್ಥಾನಗಳನ್ನ ಕಟ್ಟಿಸ್ತಾ ಇದ್ರು ಅಂತ. ಒಂದು ದೇವಸ್ಥಾನ ಕಟ್ಟಲಿಕ್ಕೆ ಸ್ಥಪತಿಗಳು ತುಂಬಾ ಹೈ ಕ್ಲಾಸ್ ಎ ಗ್ರೇಡ್ ಲೆವೆಲ್ನವರು ಅಲ್ಲದೆ 100 ಜನ ಬಿ ಗ್ರೇಡ್ ನಲ್ಲಿ ಇರುವಂತವ್ರು ಕೆಲಸಕ್ಕೆ ಬೇಕಾಗ್ತಿತ್ತು. ಅದಲ್ಲದೆ ಸಾಮಾನ್ಯವಾಗಿ ಕಲ್ಲನ್ನು ಹೊತ್ಕೊಂಡು ತೆಗೆದುಕೊಂಡು ಹೋಗ್ಕೊಡ್ಲಿಕ್ಕೆ ಕಲ್ಲನ್ನ ಕಡಿಯೋರು, ಆ ದೃಷ್ಟಿಯಿಂದಲೂ ಸಿಕ್ಕಾಪಟ್ಟೆ ಜನ ಬೇಕಾಗ್ತಿತ್ತು. ಒಂದು ದೇವಸ್ಥಾನ ಸಾವಿರಾರು ಜನರಿಗೆ ಅನ್ನ ಕೊಡಬಲ್ಲಂತ ಕೆಲಸ ಮಾಡ್ತಿತ್ತು. ಮತ್ತು ಈ ದೇವಸ್ಥಾನ 15 ದಿನ 20 ದಿನದಲ್ಲಿ ಮುಗಿತಿರ್ಲಿಲ್ಲ. ಕೆಲವೊಂದ್ಸಲ ಸುದೀರ್ಘವಾಗಿ 8-10 ವರ್ಷಗಳ ಕಾಲ ನಡೀತಿತ್ತು. ಅಂದ್ರೆ ಈ ದೇಶದಲ್ಲಿ ಯಾವತ್ತೂ ಇಂದಿರಾ ಕ್ಯಾಂಟೀನ್ ಕಟ್ಟಲಿಲ್ಲ. ಎಲ್ಲರಿಗೂ ಕೆಲಸ ಕೊಟ್ಟು ಊಟ ಕೊಡ್ತಿದ್ರು ಅಂತ. ದೇವಸ್ಥಾನ ಕಟ್ಟೋದು ಹೊರೆ ಅಂತ ಅನ್ನಿಸ್ಬಹುದು, ಆದ್ರೆ ಖಾಲಿ ಕೂತ್ಕೊಂಡು ಊಟ ಮಾಡುವಂತ ಪದ್ಧತಿಯನ್ನ ಹಬ್ಬಿಸಿದ್ರೆ ಅದು ಬೇಕಾಗಿರುವಂತ ಶಕ್ತಿಯನ್ನ ಏನು ಆ ಜಾಡ್ಯವನ್ನ ಕಳಿಬೇಕೋ ಅದು ಸಾಧ್ಯ ಆಗೋದಿಲ್ಲ ಅಂತ ಗೊತ್ತಿದ್ರಿಂದಾನೆ ಸಾಂಸ್ಕೃತಿಕವಾಗಿ ಬೆಸೆಯುವಂತ ಪ್ರಯತ್ನ ಮಾಡ್ತಿದ್ರಲ್ಲ. ಹೀಗಾಗಿ ಇಂಥ ಅದ್ಭುತವಾದ ಮಾನ್ಯುಮೆಂಟ್ ಕಟ್ಲಿಕ್ಕಾಯ್ತು ನಮಗೆ. ನಾನು ಅನೇಕ ಬಾರಿ ಚರ್ಚೆ ಮಾಡ್ತಾ, ನಾನು ಅಮೋಘ ವರ್ಷನ ವಿಚಾರಕ್ಕೆ ಹೋಗುವಾಗ ನನ್ಗೆ ಹಿಂಗೆಲ್ಲ ಅನ್ಸತ್ತೆ, ಈ ಮಾನ್ಯುಮೆಂಟ್ಗಳನ್ನ ಕಟ್ಟುವ ವಿಚಾರದಲ್ಲಿ ನಾವು ಎಷ್ಟು ಮುಂದು ಅಂತಂದ್ರೆ, ಯಾರ ಕಾಲಘಟ್ಟದಲ್ಲಿ ಹೆಚ್ಚು ದೇವಸ್ಥಾನಗಳು ಹೆಚ್ಚು ಮಾನ್ಯುಮೆಂಟ್ಗಳು ನಿರ್ಮಾಣವಾಗಿವೆಯೋ ಆತನ ಕಾಲದ ರಾಜ್ಯಭಾರ ಬಹಳ ಚೆನ್ನಾಗಿತ್ತು ಅಂತ ಸಾಧಾರಣವಾಗಿ ಅಂದ್ಕೋಬಹುದು ಅಂತ. ಅವರು ತಮ್ಮ ಗಡಿಗಳನ್ನ ಎಷ್ಟು ಬಲವಾಗಿ ಇರಿಸ್ಕೊಂಡಿರ್ತಾರೆ ಅಂತಂದ್ರೆ, ಹೀಗಾಗಿ ಒಳಗಡೆ ಇರೋರಿಗೆ ಯಾವ ಸಮಸ್ಯೆ ಇಲ್ಲದೆ ತಮ್ಮ ಕೆಲಸ ತಾವು ಮಾಡ್ತಿರ್ತಾರೆ. ನೀವು ಅದು ಚಾಳುಕ್ಯರ ಕಾಲ ಇರ್ಬೋದು, ಆನಂತರ ಹೊಯ್ಸಳರ ಕಾಲದಲ್ಲಿರ್ಬೋದು, ಆ ಕಾಲಘಟ್ಟದಲ್ಲೂ ಕೂಡ ಹೊಯ್ಸಳರು ತುಂಬಾ ಯುದ್ಧದಲ್ಲೇ ನಿರತರಾಗಿದ್ರೂ ಕೂಡ ಅವರು ಎಷ್ಟು ಚೆನ್ನಾಗಿ ತಮ್ಮ ಗಡಿಗಳನ್ನ ಸ್ಟ್ರಾಂಗ್ ಮಾಡ್ಕೊಂಡಿದ್ರು ಅಂತಂದ್ರೆ, ಒಳಗಡೆ ಕವಿಗಳ ಭರಾಟೆ, ದೇವಸ್ಥಾನಗಳ ಭರಾಟ, ಎಷ್ಟು ದೇವಸ್ಥಾನಗಳು ಬಂದು ಆ ಕಾಲಘಟ್ಟದಲ್ಲಿ. ಯಾಕೆ ಅಂತಂದ್ರೆ ತಮ್ಮ ಗಡಿಗಳನ್ನ ಗಟ್ಟಿ ಮಾಡಿಕೊಂಡು ಒಳಗಡೆ ಚೆನ್ನಾಗಿಟ್ಕೊಳ್ಳಿಕ್ಕೆ ಸಾಧ್ಯವಾಗುತ್ತೆ ಅನ್ನೋ ದೃಷ್ಟಿಯಿಂದ. ಈ ದೇಶದ ಮೇಲೆ ಆಕ್ರಮಣ ಮಾಡಿದ ಜನರನ್ನು ನೋಡಿ, ಮುಸಲ್ಮಾನರ ಕಾಲಕ್ಕೆ ನಿರ್ಮಾಣಗೊಂಡಿರುವಂತ ಅತ್ಯಂತ ಶ್ರೇಷ್ಠ ಮಾನ್ಯುಮೆಂಟ್ಗಳ ಹೆಸರು ಹೇಳಿ ನೋಡೋಣ. ಕುತುಬ್ ಮಿನಾರ್ ಅಂತ ಹೇಳಿದ್ರೆ, ಕುತುಬ್ ಮಿನಾರ್ ಮುಸ್ಲಿಮ್ಗಳು ಅಲ್ವೇ ಅಲ್ಲ, ಅದು ರಜಪೂತರ ಸ್ಟ್ರಕ್ಚರ್. ಅದು ಆ ಸ್ಟ್ರಕ್ಚರ್ನ ಒಡೆದು ಅರ್ಧಂಬರ್ಧ ಇದ್ದಿದ್ರ ಮೇಲೆ ತಮ್ದನ್ನೇನೋ ಕಟ್ಕೊಂಡು ಇದು ನಮ್ದು ಅಂತ ಹೇಳಿದ್ರು. ಅವ್ರು ಹೆಚ್ಚಂದ್ರೆ ಕಟ್ಟಿರಬಹುದಾಗಿರೋ ಕೆಲವು ಗೋರಿಗಳು ಮಾತ್ರ. ನೀವು ತಾಜ್ ಮಹಲ್ ಅಂತಂದ್ರೆ ಇವತ್ತಿಗೂ ಕೂಡ ಅದರ ಸಂಶೋಧನೆಗೆ ಅವಕಾಶ ಸಿಗಲ್ಲ. ಯಾಕೆಂದ್ರೆ ಅದೊಂದು ಶಿವನ ದೇವಸ್ಥಾನ ಇರಬಹುದು ಅಂತ ಅನುಮಾನ ಇದೆ.
ನೀವು ಕಟ್ಟಿರುವಂಥ ಯಾವುದಾದ್ರೂ ಮಂದಿರಗಳನ್ನು ನೋಡಿ, ಯಾವುದಾದ್ರೂ ಮಸೀದಿಗಳನ್ನು ನೋಡಿ, ಅದರಲ್ಲಿ ಬಹುತೇಕ ಮಸೀದಿಗಳು ನಮ್ಮದ್ದೇ ಮಂದಿರಗಳು ಯಾವುದ್ರದ್ದು ಅಡಿಪಾಯದ ಮೇಲೆ ಕಟ್ಟಿಬಿಟ್ಟಿರ್ತಾರೆ. ಯಾಕೆ ಅಂತಂದ್ರೆ ಅವರಿಗೆ ನೆಮ್ಮದಿಯಿಂದ ಇರಲಿಕ್ಕೆ ಒಂದು ದಿನದ ಪುರುಸೊತ್ತು ಕೂಡ ಈ ದೇಶ ಜನ ಕೊಟ್ಟಿರಲಿಲ್ಲ ಅಂತ ನಾವು ತುಂಬಾ ಗಮನಿಸಬೇಕಾಗಿರುವಂತ ಸಂಗತಿ ಇದು. ಮತ್ತು ಎರಡನೇದು, ಈ ಕಲೆಯನ್ನ ವಿಸ್ತಾರ ಮಾಡುವ ಸಮಾಜದ ಕೊನೆ ಹಂತದವರೆಗೂ ಇದನ್ನು ವಿಸ್ತಾರ ಮಾಡುವಂತ ಪ್ರಯತ್ನ ಇತ್ತಲ್ಲ, ಈ ಪ್ರಯತ್ನ ಭಾರತೀಯರಲ್ಲಿ ಢಾಳ ಢಾಳ ಕಾಣುತ್ತೆ. ಕರ್ನಾಟಕದ ವಿಚಾರದಲ್ಲಂತೂ ಅನುಮಾನಕ್ಕೆಡೆ ಇಲ್ಲದಂತೆ ನಾವಿದನ್ನು ನೋಡ್ಬೋದು. ಫೈನ್, ನಾನು ಈ ಸುತ್ತಲೂ ಹೋಗೋಕ್ಕಿಂತ ನೇರವಾಗಿ ಅಮೋಘ ವರ್ಷನ್ಗೆ ಹೋಗ್ತೀನಿ. ನಿನ್ನೆ ನಾನು ಮೂರನೇ ಗೋವಿಂದನ ಕುರಿತಂತೆ ಮಾತನಾಡ್ತಿದ್ದೆ. ಮೂರನೇ ಗೋವಿಂದ ಉತ್ತರ ಭಾರತದ ಜೈತ್ರ ಯಾತ್ರೆಯನ್ನು ಮುಗಿಸಿಕೊಂಡು ತನ್ನ ಊರಿಗೆ ವಾಪಸ್ ಬರಬೇಕಾದ್ರೆ, ಬಹುಶಃ ವೆಂಗಿಗೆ ಮತ್ತು ವೆಂಗಿಯವರನ್ನ ಸದೆಬಡಿಯೋಕ್ಕಿಂತ ಮುಂಚೆ, ದಕ್ಷಿಣದ ಪಲ್ಲವರನ್ನ ಸದೆಬಡಿಯೋಕ್ಕಿಂತ ಮುಂಚೆ ಊರಿಗೆ ಬಂದಾಗ ಅವನಿಗೆ ಊರಿನಲ್ಲಿ ಸಂಭ್ರಮ ಕಾದಿತ್ತಂತೆ. ಒಂದು ಊರಿನ ಜನ, ತನ್ನ ಕ್ಷೇತ್ರದ ಜನ, ಅವರು ಬಹಳ ಖುಷಿ ಪಟ್ಟಿದ್ದು ಒಂದು ವಿಜಯ ಯಾತ್ರೆ ಆಗಿದೆ, ಎರಡನೇದು ಪುತ್ರ ಹುಟ್ಟಿದ್ದಾನೆ ಅಂತ, ಗಂಡು ಮಗು ಆಗಿದೆ ಅಂತ. ಅವನಿಗೆ ಅಮೋಘ ವರ್ಷ ಅಂತ ಹೆಸರಿಟ್ಟು, ಅಮೋಘವಾದ ವರ್ಷಧಾರೆ ಅದು ಅಂತ. ಎಂಥ ವರ್ಷಧಾರೆ! ಒಂದು ಕಡೆ ಯುದ್ಧವನ್ನು ಗೆದ್ದು ಬಂದಿದ್ದೀವಿ ನಾವು ಕನ್ನಡಿಗರು, ಇಡೀ ಉತ್ತರ ಭಾರತಕ್ಕೆ ಎಚ್ಚರಿಕೆಯ ಸಂದೇಶವನ್ನು ಕೊಡ್ಲಿಕ್ಕೆ ಸಾಧ್ಯ ಆಗಿದೆ, ತೀರಾ ಹಿಮಾಲಯದ ತಪ್ಪಲಿನವರೆಗೂ ಹೋಗಿ ಬರ್ಲಿಕ್ಕೆ ಸಾಧ್ಯ ಆಗಿದೆ ಅಂತ ಅಮೋಘವಾದ ಆನಂದವನ್ನು ಕೊಟ್ಟಂತ, ಅಮೋಘವಾದ ಮಳೆಯನ್ನು ಸುರಿಸಿರುವಂತ ವರ್ಷಾಧಾರೆ, ಆನಂದದ ವರ್ಷಾಧಾರೆ ಆಗಿರೋದ್ರಿಂದ ಅಮೋಘ ವರ್ಷ ಅಂತ ಹೆಸರು ಕೊಟ್ಟರು. ಗೋವಿಂದ, ಮೂರನೇ ಗೋವಿಂದ ತಾನು ಎಲ್ಲ ಮುಗಿಸ್ಕೊಂಡು ಬಂದು 814 ಕ್ರಿಸ್ತಶಕ 814 ಇಸ್ವಿಗೆ ತೀರ್ಕೊಳ್ತಾನೆ. ಅಮೋಘ ವರ್ಷ ಹುಟ್ಟಿದ್ದು ಕ್ರಿಸ್ತಶಕ 800ರಲ್ಲಿ. ತಂದೆ ತೀರ್ಕೊಂಡಾಗ ಇವನಿಗೆ ಬರೀ 14 ವರ್ಷ. 14 ವರ್ಷ ಅಧಿಕಾರಕ್ಕೆ ಇರುವಂತ ಏನು ಭಾರಿ ದೊಡ್ಡ ವಯಸ್ಸೇನೂ ಅಲ್ಲ. ಆದರೆ ಅವನು 14ನೇ ವರ್ಷಕ್ಕೆ ಅಧಿಕಾರಕ್ಕೆ ಬಂದ ತಕ್ಷಣ ಅವನ ಸುತ್ತಮುತ್ತಲೂ ಇದ್ದ ಮಾಂಡಲಿಕರು ಯಾರು ಮೂರನೇ ಗೋವಿಂದನ ಕಾಲದಲ್ಲಿ ಇದ್ರು, ಅವರೆಲ್ಲರೂ ಹೆಂಗಿದ್ರು ಅಂತಂದ್ರೆ ಅವರೆಲ್ಲರೂ ಬಾಯಿ ಮುಚ್ಕೊಂಡೇ ಇದ್ರು. ರಾಜ ಸಮರ್ಥನಾಗಿದ್ದಾಗ ಮಾಂಡಲಿಕರು ಮಿಸಕಾಡೋದಿಲ್ಲ. ಆದ್ರೆ ಬಹಳ ಪ್ರಾಬ್ಲಮ್ ಯಾವಾಗ ಆಗುತ್ತೆ ಅಂತಂದ್ರೆ, ಸಮರ್ಥವಾದ ರಾಜ ಹೋದ ತಕ್ಷಣ ಒಂದ್ಸಲ ಅಲ್ಲೋಲ ಕಲ್ಲೋಲ ಆಗ್ಬಿಡುತ್ತೆ. ನೀವು ಇತಿಹಾಸದುದ್ದಕ್ಕೂ ನೋಡಿ, ತಂದೆ ಸಮರ್ಥನಾಗಿದ್ರೆ ಮಗ ಪತರುಗುಟ್ಟು ಹೋಗ್ಬಿಟ್ಟಿರ್ತಾನೆ. ಅವನು ತಂದೆಯ ಜೊತೆಗೆ ಯುವರಾಜನಾಗಿ ಬಂದು ಎಲ್ಲವನ್ನೂ ಮ್ಯಾನೇಜ್ ಮಾಡಿದ್ರೆ ಬಚಾವ್, ಇಲ್ಲ ಅಂತಂದ್ರೆ ಹೊಸದಾಗಿ ಬಂದ ತಕ್ಷಣ ಅವನ ವಿರುದ್ಧದ ಪಿತೂರಿಗಳು ಜೊತೆಯಲ್ಲಿರೋರಿಂದನೇ ಆಗತ್ತೆ. ಹೀಗಾಗಿ ಯಾವುದಾದ್ರೂ ಒಬ್ಬ ಸಮರ್ಥ ರಾಜ, ಸಮರ್ಥ ರಾಜಕಾರಣಿ ಬಂದ ಮೇಲೆ ಇಡೀ ಅವನ ಹೆಸರಿನಲ್ಲೇ ಎಲ್ಲವೂ ನಡೀತಾ ಇದೆ ಅಂತಂದ್ರೆ ಅವನನ್ನು ಕಳ್ಕೊಂಡ ತಕ್ಷಣ ಒಂದು ದೊಡ್ಡ ವ್ಯಾಕ್ಯೂಮ್ ಕ್ರಿಯೇಟ್ ಆಗುತ್ತೆ. ಆದರೆ ಇಲ್ಲಿ ಏನು ಆಶ್ಚರ್ಯಕರ ಸಂಗತಿ ಅಂದ್ರೆ, ಡೆಫಿನೆಟ್ಲಿ ಒಂದು ವ್ಯಾಕ್ಯೂಮ್ ಕ್ರಿಯೇಟ್ ಆಗುವಂತ ಸಂಗತಿ ಇತ್ತು. ಅಮೋಘ ವರ್ಷನ ವಿರುದ್ಧ ಯಾರ್ಯಾರು ಮೂರನೇ ಗೋವಿಂದನ ವಿರುದ್ಧ ಪಿತೂರಿ ಮಾಡಬೇಕು ಅಂತಿದ್ರು ಅವರೆಲ್ಲ ಅಮೋಘ ವರ್ಷನ ವಿರುದ್ಧ ಒಟ್ಟಾಗಬೇಕು ಅಂತ ನಿಶ್ಚಯ ಮಾಡಿದ್ರು. ಆದರೆ ಅವರ ಮಂತ್ರಿ ಪಾತಾಳಮಲ್ಲ ಮತ್ತು ಸೇನಾ ನಾಯಕ ಬಂಕೇಶ ಇವರಿಬ್ಬರು ಬಲವಾಗಿ ನಿಂತು ಯಾರ್ಯಾರು ಮಿಸುಕಾಡ್ತಾರೆ ಅಂತ ಅನ್ನಿಸ್ತೋ ಅವ್ರನ್ನೆಲ್ಲ ಮಟ್ಟ ಹಾಕಿ ನಿಲ್ಲಿಸಿ ಅಮೋಘ ವರ್ಷ ಆರಾಮಾಗಿ ಸಿಂಹಾಸನವನ್ನು ಏರಿ ಕೂತ್ಕೊಳ್ಳುವಂತೆ ಮಾಡಿದ್ರು. ಅಮೋಘ ವರ್ಷ ಜನಾನುರಾಗಿ. ಇಡೀ ಇತಿಹಾಸದಲ್ಲಿ ಅಮೋಘ ವರ್ಷನನ್ನ, ಬಹುಶಃ ಅಮೋಘ ವರ್ಷನಿಗೆ ಪರ್ಯಾಯವಾಗಿ ಮತ್ತೊಬ್ಬ ರಾಜನನ್ನು ಹುಡುಕೋದು ಕಷ್ಟ. ಎಷ್ಟು ಜನಾನುರಾಗಿ ಅಂತಂದ್ರೆ, ಜನ ಅವನನ್ನ ತನ್ನ ತಂದೆ ಅಂತ ಭಾವಿಸಿಕೊಳ್ಳುವಷ್ಟರ ಮಟ್ಟಿಗೆ ಅಮೋಘ ವರ್ಷ ಜನರ ಪ್ರೀತಿಯನ್ನು ಗಳಿಸಿದ್ದ. ಆ ಚಿಕ್ಕ ವಯಸ್ಸಿಗೆ ಬಂದಂಥವನು ಎಷ್ಟು ಬೆಳೆದಿರಬಹುದು ಅನ್ನೋದನ್ನ ಇಮ್ಯಾಜಿನ್ ಮಾಡೋದು ಕಷ್ಟ ಆಗುತ್ತೆ ಅಂತ. ಬಾದಾಮಿಯಲ್ಲಿದ್ದಂಥ ತನ್ನ ರಾಷ್ಟ್ರಕೂಟರ ರಾಜಧಾನಿಯನ್ನ ಮಾನ್ಯಖೇಟಕ್ಕೆ ವರ್ಗಾಯಿಸಿದ್ದು ಇದೇ ಅಮೋಘ ವರ್ಷ. ಮಳಖೇಡ ಅಂತ ಇವತ್ತಿಗೂ ನೀವು ಉತ್ತರ ಕರ್ನಾಟಕದ ಭಾಗಕ್ಕೆ ಹೋದರೆ ಆ ಜಾಗ ಇವತ್ತಿಗೂ ಇದೆ. ಮಳಖೇಡಕ್ಕೆ ವರ್ಗಾಯಿಸಿಕೊಂಡ ಆತ. ವರ್ಗಾಯಿಸಿಕೊಂಡವನು ತಾನು ನಿಧಾನವಾಗಿ ಗಡಿಯ ಭಾಗಗಳನ್ನು ಒಂದೊಂದನ್ನೇ ಬಲಪಡಿಸ್ಕೊಳ್ತಾ ಬಂದ. ಆದರೆ ಅವನೊಂದು ಚೆನ್ನಾಗೇನಿತ್ತು ಅಂತಂದ್ರೆ, ಯುದ್ಧದಲ್ಲೇ ಕಾಲ ಕಳಿಬಾರದು. ಜೈನ ಮತಾವಲಂಬಿ ಆಗಿದ್ದರಿಂದ ಆತ ಸಹಜವಾಗಿ ತಾನು ಎಲ್ಲರ ಜೊತೆ ಚೆನ್ನಾಗಿರಬೇಕು ಅನ್ನೋ ಎಲ್ಲ ಕಲ್ಪನೆ ಇಟ್ಕೊಂಡಿದ್ದವನಾಗಿದ್ದರಿಂದ ಆತ ಏನ್ ಮಾಡ್ದ, ತನ್ನ ಮಗಳು ಶಂಖ ಏನಿದ್ಲು ಆ ಶಂಖಾಳನ್ನ ಪಲ್ಲವರ ರಾಜಕುಮಾರನಿಗೆ ಮದುವೆ ಮಾಡಿಕೊಟ್ಟ. ಪಲ್ಲವರ ಕಡೆಯಿಂದ ತುಂಬಾ ಏನು ಅವರಿಗೆ ಗಲಾಟೆ ಯಾವಾಗಲೂ ಇರ್ತಿತ್ತು. ಆ ಪಲ್ಲವರ ರಾಜಕುಮಾರ ನಂದಿವರ್ಮನಿಗೆ ಮಗಳನ್ನು ಕೊಟ್ಟ ಮೇಲೆ ಆ ಕಡೆಯಿಂದ ಗಲಾಟೆ ತಪ್ಪಿತು. ಒಂದು ಗಡಿಯನ್ನ ಬಲಪಡಿಸ್ಕೊಂಡ. ಗಡಿಯನ್ನು ಬಲಪಡಿಸ್ಕೊಳ್ಳೋ ರೀತಿಗಳು ಹಿಂಗೂ ಇವೆ. ಆದರೆ ತುಂಬಾ ತಂಟೆಕೋರರಿದ್ರೆ ಯಾರೂ ಏನೂ ಮಾಡ್ಲಿಕ್ಕಾಗಲ್ಲ. ಈ ದೇಶದ ಪ್ರಧಾನಿ, ನಂಗೆ ಕೆಲವೊಂದ್ಸಲ ಮಜಾ ಅನ್ಸುತ್ತೆ,
ಎಷ್ಟರ ಮಟ್ಟಿಗೆ ನಾವು ಅಲರ್ಟ್ ಆಗಿರಬೇಕು ಅಂತಂದ್ರೆ, ಈ ದೇಶದ ಪ್ರಧಾನಿ ಏಕಾಏಕಿ, ಇವತ್ತಿಗೂ ವಿಪಕ್ಷಗಳು ಅದನ್ನು ಗಲಾಟೆ ಮಾಡ್ತಿರ್ತವೆ, ಏಕಾಏಕಿ ಒಂದಿನ ವಿದೇಶಕ್ಕೆ ಹೋದವರು ದಾರಿಯಲ್ಲಿ ಬರ್ತಾ ನವಾಜ್ ಶರೀಫರ ಮಗಳ ಮದುವೆಗೆ ಅಂತ ಇಳಿದು ಬಿಟ್ರು ಪಾಕಿಸ್ತಾನಕ್ಕೆ. ಯಾರೂ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಭಾರತದ ಪ್ರಧಾನಿಯೊಬ್ಬರು ಪಾಕಿಸ್ತಾನಕ್ಕೆ ಹೋಗ್ಬಿಡ್ಬೋದು ಅಂತ. ಪಾಕಿಸ್ತಾನಕ್ಕೆ ಹೋದ್ರು, ಆದರೆ ವಾಪಸ್ ಬರಬೇಕಾದ್ರೆ ಸೇನಾ ಮುಖ್ಯಸ್ಥರು ಹೇಳಿದ್ರು, ನಾನು ಹೋಗಿ ಬಂದಿರೋದನ್ನ ನೀವು ಗೆಲುವು ಅಂತೇನು ಭಾವಿಸಬೇಡಿ, ನಿಮ್ಮ ಕೆಲಸ ನೀವು ಕಂಟಿನ್ಯೂ ಮಾಡಿ, ನನ್ನ ಕೆಲಸ ನಾನು ಮಾಡ್ತಿರ್ತೀನಿ. ಅಂದ್ರೆ ಎಷ್ಟು ಎಚ್ಚರಿಕೆ ಇರಬೇಕು, ಮೈಯೆಲ್ಲ ಕಣ್ಣಾಗಿರಬೇಕು ಅಂತ ಹೊತ್ತಲ್ಲಿ ಈತ ತನ್ನ ಮಗಳು ಶಂಖಾಳನ್ನ ಮದುವೆ ಮಾಡಿಕೊಟ್ಟು, ಇದನ್ನ ತರಾಸೋರ ಸಾಧ್ಯ ಆದರೆ ನೃಪತುಂಗ ಕಾದಂಬರಿಯನ್ನು ಓದಿ, ಬಹಳ ಅದ್ಭುತವಾಗಿ ಬರೆದಿದ್ದಾರೆ. ನೃಪತುಂಗ ಕಾದಂಬರಿಯಲ್ಲಿ ತರಾಸು ಹೆಂಗೆ ಹೇಳ್ತಾರೆ ಅಂತಂದ್ರೆ, ಮಗಳನ್ನ ನೃಪತುಂಗ ಹೋಗಿ ಕೇಳ್ತಾನಂತೆ, ಮಗು ಮದುವೆ ಆಗೋದು ನಿನ್ನ ಆಸೆ ಆಕಾಂಕ್ಷೆಗಳ ಮೇಲೆ ಆಗಬೇಕು, ಆದರೆ ಏನು ಮಾಡಲಿ, ನಾನು ರಾಜ್ಯದ ಒಳಿತಿಗೋಸ್ಕರ ನಿನ್ನೊಂದು ಭಿಕ್ಷೆ ಕೇಳ್ತಿದ್ದೀನಿ, ಕೊಡಬಲ್ಲೆಯಾ ಅಂತ. ಹಂಗೆ ಕೇಳಿದಾಗ ಮಗಳು ಹೇಳ್ತಾಳಂತೆ, ಮಗಳು ಕೂಡ ತಂದೆಯೊಂದಿಗೆ ಅಷ್ಟೇ ಪ್ರೀತಿ ಭಾವದಿಂದ ಇದ್ದವಳು, ನೀನೇನು ಹೇಳಬೇಕಪ್ಪ, ನೀನು ಹೇಳು ಅಷ್ಟೇ, ನಾನು ಮಾಡ್ತೀನಿ ಅದನ್ನ ಅಂತ. ಈ ಥರ ಆಗಬೇಕು ಅಂತ ಕೇಳಿದಾಗ ಮರು ಮಾತಾಡ್ಲಿಲ್ವಂತೆ ಅವಳು. ಹಗಲು ರಾತ್ರಿ ಪ್ರಜೆಗಳ ಸೇವೆ ಅಂತ ನೀನು ಮಾಡ್ತಿರೋದನ್ನ ನೋಡುವಾಗ ನನಗೇನೂ ಮಾಡೋ ಅವಕಾಶ ಇಲ್ವಲ್ಲ ಅಂತ ನಾನು ಭಾವಿಸ್ಕೊಳ್ತಿದ್ದೆ, ಎಂಥ ಅವಕಾಶವನ್ನು ಕೊಟ್ಟೆ, ನಾನು ಮದುವೆ ಆಗ್ಲಿಕ್ಕೆ ಸಿದ್ಧ ಅಂತ ಮಗಳು ಹೇಳೋದು ಅಂತ. ಅವಳು ನಂದಿವರ್ಮನನ್ನ ಮದುವೆ ಆಗ್ತಾಳೆ. ಆದ ನಂತರ ಆ ಬಾಂಧವ್ಯ ಬಲವಾಗುತ್ತೆ, ಆ ಗಡಿಯ ಭಾಗದ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಆದರೆ ಈ ಹೊತ್ತಿಗೆ ಸರಿಯಾಗಿ ಪೂರ್ವ ಚಾಲುಕ್ಯರು ಏನ್ ಮಾಡ್ತಾರೆ, ಪೂರ್ವ ಚಾಲುಕ್ಯರು ಅಮೋಘ ವರ್ಷ ಬಂದಿದ್ದಾನೆ, ಅಮೋಘ ವರ್ಷ ತುಂಬಾ ಸ್ಟ್ರಾಂಗ್ ಆಗಿಲ್ಲ ಅಂತ ಭಾವಿಸಿಕೊಂಡು ವೆಂಗಿಹಳ್ಳಿ ಅಂತ ಒಂದು ಜಾಗದ ಮೇಲೆ ಅಟ್ಯಾಕ್ ಮಾಡ್ತಾರೆ. ವೆಂಗಿಹಳ್ಳಿ ಯಾಕೆ ಅಮೋಘ ವರ್ಷನಿಗೆ ಅತ್ಯಂತ ಪ್ರಿಯವಾದ್ದು ಅಂತಂದ್ರೆ, ಅಥವಾ ಇಡೀ ಆ ಭಾಗದ ಜನರಿಗೆ ಯಾಕೆ ಪ್ರಿಯವಾದ್ದು ಅಂತಂದ್ರೆ, ಅಮೋಘ ವರ್ಷ ಹುಟ್ಟಿದಾಗ ವೆಂಗಿಹಳ್ಳಿಯ ಒಬ್ಬ ಸೈನಿಕ ಅಮೋಘ ವರ್ಷ ಚೆನ್ನಾಗಿರ್ಲಿ, ಈ ರಾಷ್ಟ್ರಕ್ಕೆ ಒಳ್ಳೇದಾಗ್ಲಿ ಅಂತ ತನ್ನ ಕತ್ತನ್ನು ಕಡಿದು ಬಲಿದಾನ ಮಾಡ್ಕೊಂಡಿದ್ದಂತೆ. ಆಗ ಗಡಿ ಭಾಗದ ಆ ಹಳ್ಳಿಗಳನ್ನ ಅವನಿಗೆ ಕೊಟ್ಟು ಬಿಟ್ಟಿದ್ರು, ಅವನ ಮನೆಯವರಿಗೆ ಇದನ್ನು ಕೊಟ್ಟು, ಇದು ನಿಮಗೆ ಅವನ ಹೆಸರಲ್ಲಿ ಶಾಶ್ವತವಾಗಿರಲಿ ಅಂತ ಅದನ್ನು ಅವನಿಗೆ ಕೊಟ್ಟಿದ್ರು. ಯಾವಾಗ ಇದ್ರ ಮೇಲೆ ಆಕ್ರಮಣ ಮಾಡಿದ್ರು, ಅಮೋಘ ವರ್ಷನಿಗೆ ಸಹಿಸಿಕೊಳ್ಳಿಕ್ಕಾಗ್ಲಿಲ್ಲ, ಇಡೀ ರಾಜ್ಯದ ಜನತೆ ಸಿಡಿದೇಳ್ತು, ಏನಾದ್ರೂ ಮಾಡಬೇಕು ಅಂತ ನಿಶ್ಚಯ ಮಾಡಿ ಅವರು ದಾಳಿ ಮಾಡಿದ್ರು. ಆಗ ಚಾಲುಕ್ಯ ಚಕ್ರೇಶ ವಿಷ್ಣುವರ್ಧನನ ಹತ್ಯೆ ಆಯಿತು, ಅವನನ್ನು ಸಂಹಾರ ಮಾಡಲಾಯಿತು. ಅದಾದ ಮೇಲೆ ಅಮೋಘ ವರ್ಷನ ಗ್ರೇಟ್ನೆಸ್ ಏನು ಅಂತಂದ್ರೆ, ಅವನ ಮಗನನ್ನೇ ಸಿಂಹಾಸನದ ಮೇಲೆ ಕೂರಿಸಿ ನೀನೇ ನೋಡ್ಕೋ ಇದನ್ನ ಅಂತ ಹೇಳಿ ಕೊಟ್ಟು ಬರ್ತಾನೆ. ಅಮೋಘ ವರ್ಷನ ವಿಚಿತ್ರವಾದ ಕ್ಯಾರೆಕ್ಟರ್ ಇದು. ಯುದ್ಧ ಮಾಡುವಾಗ ಕಠೋರವಾಗಿ ಯುದ್ಧ ಮಾಡಿದವನು ಅವನ ಮಗನನ್ನೇ ಅಲ್ಲಿ ಕೂರಿಸ್ತಾನೆ. ಇದರ ಮೂಲಕ ಆ ಭಾಗದ ಸಂಬಂಧವನ್ನು ಬೆಸೆದುಕೊಂಡು ಆ ಗಡಿ ಭಾಗದ ಪ್ರಾಬ್ಲಮ್ನು ಸಾಲ್ವ್ ಮಾಡಿಕೊಂಡ. ಇದು ಅವನ ಬಹಳ ವಿಶಿಷ್ಟವಾದ ಸಂಗತಿ. ಈ ಹೊತ್ತಿಗೆ ರಾಜಧಾನಿಗೆ ಇವನು ವಾಪಸ್ ಬರಬೇಕಾದ್ರೆ ಎಷ್ಟು ಚೆನ್ನಾಗಿದೆ ನೋಡಿ, ಅವ್ರ ತಂದೆ ಯುದ್ಧವನ್ನು ಗೆದ್ದು ವಾಪಸ್ ಬರಬೇಕಾದ್ರೆ ಅಮೋಘ ವರ್ಷ ಹುಟ್ಟಿದ್ದ. ಈಗ ಇವನು ಯುದ್ಧವನ್ನು ಗೆದ್ದು ವಾಪಸ್ ಬರಬೇಕಾದ್ರೆ ಇವನಿಗೊಂದು ಗಂಡು ಮಗುವಾಗಿತ್ತು, ಕೃಷ್ಣ ಅಂತ ಹೆಸರಿಟ್ಟಿರೋದಕ್ಕೆ. ಅಕಾಲ ವರ್ಷ ಅಂತಲೂ ಕರೀತಾರೆ. ಅಂದರೆ ಆಗಬಹುದು ಗಂಡು ಮಗು ಹುಟ್ಟಬೇಕು ಅನ್ನೋ ಆಕಾಂಕ್ಷೆ ಅಂತೂ ಇತ್ತು, ಆದರೆ ಆಗಿರಲಿಲ್ಲ. ಅಂಥವನು ಹುಟ್ಟಿದ ಅನ್ನೋ ಕಾರಣಕ್ಕೋಸ್ಕರ ಆ ಹೆಸರು ಇಟ್ಟಿದ್ರು ಅಂತ ಹೇಳ್ತಾರೆ. ಆದರೆ ಕೃಷ್ಣ ಅಂತಾನೆ ಇತಿಹಾಸದಲ್ಲಿ ಒಂದು ತುಂಬ ಪಾಪ್ಯುಲರ್. ಅವನು ಹುಟ್ಟಿದಾಗ ಜಾತಕ ಬರೆಯುವಂಥ ಜೋಯಿಸರು ಬಂದು ಅವನ ಜಾತಕವನ್ನು ಬರೆದ್ಬಿಟ್ಟು ಮುಖ ಸಣ್ಣ ಆಗೋಯ್ತು ಅವ್ರದ್ದು. ಮತ್ತೆ ಲೆಕ್ಕಾಚಾರ ಮಾಡಿದರು, ಏನೂ ಹೇಳಲಿಕ್ಕೆ ಆಗಲಿಲ್ಲ ಅವ್ರಿಗೆ. ಆದರೆ ಯಾವತ್ತೂ ಸುಳ್ಳನ್ನು ಹೇಳುವಂಥ ಮನುಷ್ಯ ಅಲ್ಲದೆ ಇದ್ದಿದ್ದರಿಂದ ನಾಳೆ ಮಾತಾಡ್ತೀನಿ ಅಂತ ಎದ್ದೋಗ್ಲಿಕ್ಕೆ ಹೋದಾಗ ಅಮೋಘ ವರ್ಷ ಕೂರ್ಸ್ ಕೇಳ್ಕೊಂಡಂತೆ, ನೃಪತುಂಗ ಕೂರ್ಸ್ ಕೇಳಿದ್ದಂತೆ, ಹೇಳಿ ಪರವಾಗಿಲ್ಲ ಏನು ಹೇಳಬೇಕೋ ಹೇಳಿ ಅಂತ. ಆಗ ಜೋಯಿಸರು ಹೇಳಿದರು, ಈತ ಈ ರಾಷ್ಟ್ರಕೂಟರ ವಂಶಕ್ಕೆ ಕಳಂಕನಾಗ್ಬಿಡ್ತಾನೆ, ಈ ರಾಜ್ಯಕ್ಕೆ ರಾಹುವಾಗಿ ಕಾಡಿಬಿಡ್ತಾನೆ ಅಂತ. ಅಮೋಘ ವರ್ಷನಿಗೆ ಪಾಪ ಪುತ್ರನಾಗಿದ್ದು ಆ ಸಂತಾನ ಸಿಕ್ಕಿದ್ರ ಆನಂದ ಎಲ್ಲ ಸರ್ರ್ ಅಂತ ತಿಳಿದೋಯ್ತು. ಅವನ ರಾಣಿ ಲಕ್ಷ್ಮಿಗೂ ನಾನು ಇವನನ್ನು ಹೆರದೆ ಹೋಗಿದ್ರೆ ಚೆನ್ನಾಗಿತ್ತು ಅಂತ ಅನ್ನಿಸ್ತು. ಅವಳು ಹೇಳಿದ್ಲಂತೆ, ತಾರಾಸೂರು ಹೇಳೋದು, ನಾನು ಹೇಳುವಂಥ ಬಹುತೇಕ ಉಲ್ಲೇಖಗಳು ತಾರಾಸೂರು ಮಾಡುವಂಥದ್ದು. ನಂಗೆ ಆ ಕಾದಂಬರಿ ಭಾಳ ಹಿಡಿಸಿತ್ತು, ಹೀಗಾಗಿ ನಾನು ಪದೇ ಅದನ್ನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ನಂಗೆ ಹೇಳಿದಾಗ ಅವಳು ಹೇಳಿದ್ಲಂತೆ, ಅತ್ಯಂತ ಶ್ರೇಷ್ಠನಾಗಿರುವಂಥ ಕಡಿಮೆ ಆಯಸ್ಸಿರುವ ಮಗನಾದರೂ ಬಂದಿದ್ರೆ ಸಾಕಾಗಿತ್ತು, ಇವನನ್ನು ತಗೊಂಡು ಏನು ಮಾಡಬೇಕು ನಾನು ಅಂತ ತಾಯಿ ಕೇಳಿದ್ಲಂತೆ. ನೃಪತುಂಗ ಸಮಾಧಾನ ಮಾಡಿದ್ರು, ನೋಡೋಣ ಇದಕ್ಕೆ ಪರಿಹಾರ ಏನಿದೆ ಮಾಡೋಣ ಅಂತ ಹೇಳಿ ಪರಿಹಾರ ಹುಡುಕಿದ್ರೆ ಕೃಷ್ಣ ಮಾತ್ರ ಬೆಳೀತಾ ಅಹಂಕಾರಿಯಾಗಿ ಬೆಳೆದ. ತರಾಸು ತಮ್ಮ ಇದರಲ್ಲಿ ಹೇಳ್ತಾರೆ, ಕನೆಕ್ಷನ್ಸ್ ಎಷ್ಟು ಚೆನ್ನಾಗಿ ಕೊಡ್ತಾರೆ ಅಂತಂದರೆ, ಮುಂದಾಗುವ ಘಟನೆಗೆ ಬೀಜದಲ್ಲೇ ಇರುವಂಥ ಸಮಸ್ಯೆಯನ್ನು ಗುರುತಿಸ್ತಾರೆ. ಒಂದಿನ ರಾಜ ಬಂದಾಗ ಪುಟ್ಟ ಹುಡುಗ ಕೃಷ್ಣ ಕೇಳಿದಂತೆ, ಅಪ್ಪ ನನಗೆ ನಿನ್ನ ಹತ್ರ ಇರೋ ಕಿರೀಟ ಬೇಕು ಅಂತ.
ಅಪ್ಪ ಹೇಳಿದ್ರು, ಇಲ್ಲ ಮಗು, ಕಿರೀಟ ಕೊಡ್ಲಿಕ್ಕೆ ಆಗಲ್ಲ, ಕಿರೀಟ ರಾಜನಾದವನು ಮಾತ್ರ ಧರಿಸುವಂಥದ್ದು, ನೀನು ರಾಜನಾಗ್ತೀಯಲ್ಲ ಹಾಕ್ಕೊಡ್ತೀನಿ ಅಂತ. ಮಗ ಕೇಳಲೇ ಇಲ್ವಲ್ಲ, ಹಠ ಹಿಡಿದು ರಂಪಾಟ ಮಾಡಿ ಎಲ್ಲ ಮಾಡಿದರೂ ಕೂಡ ಯಾವ ಆಭರಣ ಕೊಟ್ಟರೂ ಬೇಡ ಅನ್ನಂತೆ. ಮುಂದೆ ಕಿರೀಟಕ್ಕೋಸ್ಕರ ಅವನು ಗಲಾಟೆ ಮಾಡ್ತಾನೆ ಅನ್ನೋದ್ರ ಸೂಕ್ಷ್ಮ ಸಂಗತಿಯನ್ನ ಕಾದಂಬರಿಕಾರರು ತುಂಬಾ ಚೆನ್ನಾಗಿ ಹಿಡ್ಕೊಡ್ತಾರೆ. ಅಮೋಘ ವರ್ಷನನ್ನ ಆಚಾರ್ಯರ ಬಳಿ ಕಳಿಸಲಾಯಿತು, ಅವನಿಗೆ ಅಧ್ಯಯನ ಮಾಡಿಸಿ ಅಂತ. ಆಚಾರ್ಯರು ಕೆಲವೇ ದಿನಗಳಲ್ಲಿ ವಾಪಸ್ ಬಂದು ರಾಜನಿಗೆ ಕೈ ಮುಗಿದು, ನನ್ನ ಹತ್ರ ಸಾಧ್ಯ ಇಲ್ಲ, ದಯಮಾಡಿ ಇವನನ್ನು ವಾಪಸ್ ತೆಗೆದುಕೊಳ್ಳಿ ಅಂತ, ನಿಮ್ಮ ಪುತ್ರ ಎಲ್ಲವನ್ನೂ ತಿಳ್ಕೊಂಡಿದ್ದಾನೆ ಅಂತ. ರಾಜನಿಗೆ ಗಾಬರಿ ಅಲ್ಲ, ಆಚಾರ್ಯರೇ ಕೈ ಮುಗಿದು ಬಂದ್ರೆ ಏನ್ ಮಾಡಬೇಕು? ರಾಜ ಕೇಳಿದ್ದಂತೆ ಏನ್ ಸಮಸ್ಯೆ ಆಗಿದೆ ಇವಂದು? ಹಂಗಂದ ತಕ್ಷಣ ಆಚಾರ್ಯರು, ದಯವಿಟ್ಟು ನನ್ನ ತಪ್ಪನ್ನು ಮನ್ನಿಸಿ, ಆದರೆ ಆತನಿಗೆ ತಾನು ರಾಜ ಎನ್ನುವ ಅಹಂಕಾರ ನೆತ್ತಿಗೇರಿದೆ. ನನಗೆ ಪಾಠ ಮಾಡೋಕ್ಕಿಂತ ಮುಂಚೆ, ನನಗೆ ಹೇಳೋಕ್ಕಿಂತ ಮುಂಚೆ ನಾನು ರಾಜಕುಲದವನು ಅಂತ ನೆನಪಿಟ್ಕೊಂಡು ಪಾಠ ಮಾಡಿ ಅಂತ ನನಗೆ ಹೇಳ್ತಾನೆ. ಈ ರೀತಿ ಗುರುವಿನ ಮೇಲೆ ಶ್ರದ್ಧೆ ಇಲ್ಲದವನಿಗೆ ಪಾಠ ಮಾಡೋದು ಬಹಳ ಕಷ್ಟ, ದಯಮಾಡಿ ಕ್ಷಮಿಸಿ ಅಂತ ಆಚಾರ್ಯರು ಕೇಳ್ಕೊಂಡ್ರಂತೆ. ಯೋಚನೆ ಮಾಡಿ, ಮಗ ಈ ರೀತಿ ಆಗ್ಬಿಡ್ತಾನೆ ಅಂತ ತಂದೆಗೆ ಗೊತ್ತಾದರೆ ತಂದೆಯ ಸಂಕಟಗಳು ಹೆಂಗಿರಬೇಕು? ಅದು ಒಂದು ಅದ್ಭುತವಾಗಿರುವ ಒಬ್ಬ ಶ್ರೇಷ್ಠವಾಗಿರುವಂಥ ರಾಜ, ಇಡೀ ಪ್ರಜೆಗಳನ್ನೇ ತನ್ನ ಮಕ್ಕಳು ಅಂತ ನೋಡ್ಕೊಳ್ತಾ ಇರುವಂಥ ರಾಜ, ತನ್ನ ಮಗ ಹೀಗಾಗ್ಬಿಟ್ರೆ ನಾಳೆ ಇವ್ರ ಕಥೆ ಏನು ಅಂತ ಗಾಬರಿ ಪಡ್ತಿದ್ದಾನೆ. ಈ ದೃಷ್ಟಿಯಿಂದ ಆತ ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಿರುವಾಗ, ಅತ್ತ ಸೇನಾನಾಯಕ ಬಂಕೇಶನ ಮಗ, ಆತ ಕೂಡ ಇದೇ ವಯಸ್ಸಿನವನು, ಹೆಚ್ಚು ಕಡಿಮೆ ಇದೇ ಏಜ್ನವರು, ಇಬ್ಬರೂ ಸೇರಿಕೊಂಡು ಗುಣಸೇನಾ ಆಚಾರ್ಯರ ಹತ್ರ ಬಳಿ ಇವನನ್ನು ಅಧ್ಯಯನಕ್ಕೆ ಬಿಡಬೇಕು ಅಂತ ಕರ್ಕೊಂಡು ಹೋದ್ರು. ಆಚಾರ್ಯರು ತುಂಬ ಪ್ರೀತಿಯಿಂದ ಇಟ್ಕೊಂಡ್ರು. ರಾಜಧಾನಿಯಿಂದ ದೂರ ಅವರ ಆಶ್ರಮಕ್ಕೆ ಬಿಟ್ಟಾಗ ಇವನಿಗೆ ನಾನು ರಾಜರ ಮನೆಯವನಲ್ಲ ಅನ್ನುವಂಥ ಯೋಗ್ಯತೆ ಗೊತ್ತಾಗಬೇಕು ಅಂತ. ಈ ಬೋರ್ಡಿಂಗ್ ಸ್ಕೂಲಿಗೆ ಕಳಿಸೋದು ಇವತ್ತಿಂದೇ ಕಥೆ ಅಲ್ಲ, ಇದು ಅವತ್ತಿಂದಲೂ ಇದೆ. ಅನೇಕ ಬಾರಿ ಬೋರ್ಡಿಂಗ್ ಸ್ಕೂಲಿಗೆ ಕಳಿಸೋದು ಯಾಕೆ ಅಂತಂದರೆ, ಮಕ್ಕಳನ್ನ ಮನೇಲಿ ಮ್ಯಾನೇಜ್ ಮಾಡ್ಲಿಕ್ಕೆ ಆಗಲ್ಲ ಅಂತ. ನನಗೊಬ್ಬ ತಂದೆ ತಾಯಿ ಬಂದು ಕೇಳಿದರು, ಒಂದೊಂದು ಪೇರೆಂಟ್ಸ್ ಮೀಟಿಂಗಲ್ಲಿ ಇದರಲ್ಲಿ ಪ್ರೋಗ್ರಾಮಲ್ಲಿ ಒಬ್ಬ ತಾಯಿ ಎದ್ದು ಕೇಳಿದ್ಲು, ಮಕ್ಕಳನ್ನು ಬೋರ್ಡಿಂಗ್ ಸ್ಕೂಲಿಗೆ ಕಳಿಸೋದು ಒಳ್ಳೆಯದೋ, ಡೇ ಸ್ಕಾಲರ್ಸ್ ಆಗಿ ಮನೆಯಿಂದಲೇ ಕಳಿಸೋದು ಒಳ್ಳೆಯದೋ ಅಂತ. ನಾನು ಸುಮ್ಮನೆ ಹೇಳಿದೆ ಅವರಿಗೆ, ಮಗು ನನ್ನ ಥರ ಆಗಲಿ ಪರವಾಗಿಲ್ಲ ಅಂತ ತಂದೆ ತಾಯಿಗೆ ನಿಮ್ಗೆ ಅನಿಸಿದರೆ ಮನೆಯಲ್ಲೇ ಇಟ್ಕೊಂಡು ಕಳಿಸಿ, ನನ್ನ ಥರ ಮಾತ್ರ ಆಗೋದು ಬೇಡಪ್ಪ ನೀನು ಅಂತ ಅನಿಸಿದರೆ ಬೋರ್ಡಿಂಗ್ ಸ್ಕೂಲಿಗೆ ಕಳಿಸ್ಬಿಡಿ ಅಂತ. ಭಾಳ ಜನ ತಂದೆ ತಾಯಿಗಳಿಗೆ ಪ್ರಾಬ್ಲಮ್ಮು, ನನ್ನ ಥರ ಮಾತ್ರ ಆಗೋದು ಬೇಡಪ್ಪ, ಇಲ್ಲಿ ನಡಿಬಾರ್ದೆಲ್ಲ ನಡೀತಿರುತ್ತೆ, ಇದನ್ನ ನೋಡಿ ಅವನು ಹೀಗಾದರೆ ಕಷ್ಟ ಅಂತಂದರೆ ದೂರ ಕಳಿಸ್ಬಿಡ್ತಾರೆ. ಆದರೆ ಅಮೋಘ ವರ್ಷ ನೃಪತುಂಗನ ಕಥೆಯಲ್ಲಿ ಭಿನ್ನವೇ. ಅವನಿಗೆ ಪಾಪ ನಂತರ ಆಗಲಿ ಅಂತ ಆಸೆ ಇತ್ತು, ಆದರೆ ಮಗ ಹಂಗಿರಲಿಲ್ಲ. ಮತ್ತು ಅವನ ಬಗ್ಗೆ ಆಚಾರ್ಯರು ಮೊದಲೇ ಹೇಳ್ಬಿಟ್ಟಿದ್ರಿಂದ ಹಿಂಗೆ ಆಗ್ತಾನೆ ಅಂತ ಅನಿವಾರ್ಯವಾಗಿ ಕಳಿಸ್ಬೇಕಾಗಿ ಬಂತು. ಕಳಿಸಿದ ನಂತರ ಸಮಾಧಾನ ಅವರಿಗೆ, ಸಮರ್ಥರಾಗಿರುವಂಥವ್ರ ಕೈಯಲ್ಲಿ ನನ್ನ ಮಗ ತಯಾರಾಗ್ತಿದ್ದಾನೆ ಅಂತ ರಾಜ್ಯದ ಕಡೆ ಗಮನ ಹರಿಸಿ ಕೂತರು. ಅಮೋಘ ವರ್ಷನ ಕುರಿತಂತೆ ತಿಳ್ಕೊಳ್ಬೇಕಾದಾಗ ನಾವು ಅರಬ್ಬಿಯಿಂದ ಬಂದ ಸುಲೇಮಾನ್ ಅನ್ನುವಂಥ ಒಬ್ಬ ವ್ಯಾಪಾರಿಯ ಬಗ್ಗೆ ಅರಿತುಕೊಳ್ಬೇಕು. ಈ ವ್ಯಾಪಾರಿ ಅನೇಕ ರಾಜಮನೆತನಗಳನ್ನೆಲ್ಲ ನೋಡ್ಕೊಂಡು ಬಂದವನು. ಇಲ್ಲಿ ಬಂದು ರಾಷ್ಟ್ರಕೂಟರ ಈ ರಾಜಮನೆತನವನ್ನು ನೋಡಬೇಕು ಅಂತ ಬಂದ. ಅಮೋಘ ವರ್ಷನ ಆಸ್ಥಾನವನ್ನು ನೋಡಿದ, ಅವನು ಗಾಬರಿಗೊಂಡ. ಅಮೋಘ ವರ್ಷನ ಪ್ರೀತಿಗೆ ಮರಳಾಗಿ ಆತ ತಾನು ಬರಿಬೇಕಾದ್ರೆ ಏನು ಹೇಳ್ತಾನೆ ಗೊತ್ತೇನು? ಜಗತ್ನಲ್ಲಿರುವಂಥ 4 ಶ್ರೇಷ್ಠ ರಾಜಮನೆತನಗಳು, ವಿಸ್ತಾರವಾಗಿರುವಂಥ ರಾಜಮನೆತನಗಳಲ್ಲಿ ಒಂದು ರೋಮ್, ಸಮಕಾಲೀನ ಸ್ಥಿತಿಗತಿಗಳಲ್ಲಿ ಹೇಳೋದು, ಒಂದು ರೋಮ್ದು, ಮತ್ತೊಂದು ಅರಬ್ದು, 3ನೇದು ಚೀನಿಯನ್ರದು, ಮತ್ತು 4ನೇದು ಅಮೋಘ ವರ್ಷ ನೃಪತುಂಗನದ್ದು. ಅಮೋಘ ವರ್ಷ ಏನು ಮಾಡ್ತಾನೆ ಅಂತಂದರೆ, ಅವನ ಪ್ರೀತಿಯನ್ನು ಗಳಿಸ್ಕೊಂಡು ಅವನು ಕೇಳ್ತಾನೆ, ಎಲ್ಲ ಕಡೆಯಿಂದ ಬಾರ್ಡರ್ ಸೀಲ್ ಆಗಿದೆ ನಮ್ಮದು, ಕನ್ಯಾಕುಬ್ಜದ ಮೀರವರ್ಮ ಮಾತ್ರ ಸಿಕ್ಕಾಪಟ್ಟೆ ಸ್ಟ್ರಾಂಗ್ ಇದ್ದಾನೆ, ಅವನು ತುಂಬ ದಾಳಿ ಮಾಡಲಿಕ್ಕೆ ಪ್ರಯತ್ನ ಪಡ್ತಿದ್ದಾನೆ ಅಂತ ಹೇಳ್ತಿದ್ದಾರೆ, ಸ್ವಲ್ಪ ಟ್ರೈ ಮಾಡ್ಬೋದಾ ಅಂತ ನೀನು ನೋಡಿಕೊಂಡು ಅಲ್ಲಿಗೆ ಹೋದಾಗ ಅವ್ರು ನಿಜವಾಗ್ಲೂ ನಮ್ಮ ಮೇಲೆ ದಾಳಿ ಮಾಡಲಿಕ್ಕೆ ಸಿದ್ಧವಾಗಿದ್ದಾರಾ ಅಂತ ನೀನೊಂದು ಸಹಾಯ ಮಾಡ್ಬೋದಾ ಅಂತ. ಆ ಸುಲೇಮಾನ್ ಹೇಳ್ತಾನೆ, ನಾನು ಯಾರಿಗೂ ಗೂಢಚರ್ಯ ಮಾಡಲ್ಲ, ಆದರೆ ನೀವು ನನಗೆ ಪ್ರಿಯರಾಗಿರೋದ್ರಿಂದ ಅಲ್ಲಿ ಹೋದಾಗ ಏನು ನಡೀತಾ ಇದೆ ಅನ್ನೋದನ್ನಂತೂ ಹೇಳ್ತೀನಿ ಅಂತ. ಅಲ್ಲಿಗೆ ಹೋಗಿ ಯುದ್ಧಕ್ಕೆ ತಯಾರಿ ನಡೀತಿದೆ, ಆದರೆ ನಿಮ್ಮ ಮೇಲೆ ಯುದ್ಧ ಮಾಡೋದಿಲ್ಲ ಅನ್ನೋದಂತೂ ಸತ್ಯ, ಇಷ್ಟು ನನಗೆ ಗೊತ್ತಾಗಿದೆ ಅಂತ ಹೇಳಿದಾಗ ನೃಪತುಂಗ ಬಹಳ ಫ್ರೀ ಆಗ್ಬಿಟ್ಟ. ಆಮೇಲೆ ಒಂದು ಹೆಣ್ಣು ಮಗು ನೃಪತುಂಗನಿಗೆ ಆಯಿತು. ಹೆಣ್ಣು ಮಗು ಆದ ಸಂದರ್ಭದಲ್ಲೇ ಅವನ ಮಗಳು ಶಂಖಾಗೊಂದು ಮಗು ಆಗಿತ್ತು. ಇವನ ಹೆಂಡತಿ ಏನು ಮಾಡಿದ್ಲು, 3 ತಿಂಗಳಾಗಿತ್ತು, ಮಗುವಾಗಿ 3 ತಿಂಗಳಾಗಿತ್ತು. ತಾನು ತನ್ನ ಮಗಳನ್ನು ನೋಡಲೇಬೇಕು ಅಂತ ಹೇಳಿ ಮಗಳನ್ನು ನೋಡಲಿಕ್ಕೆ ಅಂತ ಪಲ್ಲವರ ದಿಕ್ಕಿಗೆ ಹೊರಟ್ಲು. ದಾರಿಯಲ್ಲೇ ತೀರ್ಕೊಂಡ್ಳು. ಅತ್ಯಂತ ಪ್ರಿಯಳಾಗಿದ್ದಂಥ ಪತ್ನಿಯನ್ನು ಕಳ್ಕೊಂಡಂಥ ಅಮೋಘ ವರ್ಷ ನೃಪತುಂಗ ಹುಚ್ಚನ್ ಥರ ಆಗ್ಬಿಟ್ಟ.
ತನ್ನ ಅಂತಃಪುರದಿಂದ ಅಥವಾ ತಾನು ಇರಬೇಕಾಗಿರೋ ಜಾಗದಿಂದ ಆಚೆನೆ ಬರ್ತಿರ್ಲಿಲ್ಲ. ಕೆಲವ್ರನ್ನ ಮಾತ್ರ ಮಾತನಾಡಿಸೋದು. ಇಡೀ ರಾಜ್ಯಕ್ಕೆ ಅದೊಂಥರ ಕೆಟ್ಟ ಕಾಲ ಅದು. ಅಮೋಘ ವರ್ಷ ಹೀಗಿರುವಾಗ ಕೊನೆಗೆ ಆಚಾರ್ಯರೇ ಬಂದು ಅಮೋಘ ವರ್ಷನಿಗೆ ಹೇಳಿದ್ರು, ಆಚಾರ್ಯರು ಹೇಳ್ತಾರೆ, ಅಮೋಘ ವರ್ಷ ನೀನು ಮಾಡ್ತಿರೋದು ತಪ್ಪು, ಹೀಗಿರೋದು ಸರಿಯಲ್ಲ, ನೀನು ಮತ್ತೆ ಸಿದ್ಧನಾಗಿ ಈ ರಾಜ್ಯದ ಜನತೆಗಳನ್ನ ನೋಡ್ಕೊಳ್ಳೋ ಜವಾಬ್ದಾರಿನ ಹೊರಬೇಕು ಅಂತ ಅವ್ರು ಹೇಳಿದ ಮೇಲೆ ಅಮೋಘ ವರ್ಷ ಸಿದ್ಧನಾಗಿ ಬರೋ ವೇಳೆಗೆ ಸರಿಯಾಗಿ ಈ ಎಲ್ಲ ಘಟನೆಗಳ ಆಧಾರವನ್ನು ನೋಡ್ಕೊಂಡಿರುವಂತ ಅದೇ ಮಿಹಿರವರ್ಮ, ಕನ್ಯಕುಬ್ಜದ ಮಿಹಿರಭೋಜ, ಅವನು ಆಕ್ರಮಣಕ್ಕೆ ಅಂತ ಸಿದ್ಧನಾಗಿ ಬರ್ತಾನೆ. ಅವನ ಆಕ್ರಮಣಕ್ಕೆ ಸಿದ್ಧನಾಗಿರುವಂತ ವಿಚಾರ ಇದೇ ಸುಲೇಮಾನ್ ಇವರಿಗೆ ಸ್ವಲ್ಪ ಮುಂಚಿತವಾಗಿ ತಿಳಿಸ್ತಾನೆ, ನಿಮ್ಮ ಮೇಲೆ ಈ ಬಾರಿ ಆಕ್ರಮಣ ಅಂತ. ಎಲ್ಲ ಸಜ್ಜಾಗಿರುವಂತ ಅಮೋಘ ವರ್ಷ ಏನ್ ಮಾಡ್ತಾನೆ, ತಾನೇ ಸೇನೆಯನ್ನು ಲೀಡ್ ಮಾಡಬೇಕು ಅಂತ ನಿಶ್ಚಯ ಮಾಡ್ತಾನೆ. ಆದರೆ ಒಬ್ಬ ಒಳ್ಳೆ ಸೇನಾಪತಿಯನ್ನು ಹುಡುಕಬೇಕಲ್ಲ. ಆಗ ತಾನೇ ತನ್ನ ಮಗ ಕೃಷ್ಣನ ಅಧ್ಯಯನ ಮುಗಿದಿದೆ, ಅವನ ಜೊತೆ ಬಂಕೇಶನ ಮಗ ಲೋಕಾದಿತ್ಯನ ಅಧ್ಯಯನವೂ ಮುಗಿದಿದೆ, ಇನ್ನೊಂದಷ್ಟು ಸಮರ್ಥವಾಗಿರುವಂತಹ ಮಾಂಡಲಿಕರು ಇಲ್ಲಿ ಕೂತಿದ್ದಾರೆ. ಯಾರನ್ನಾದ್ರೂ ಸೇನಾಧಿಪತಿ ಮಾಡಬಹುದು, ಆದರೆ ಯಾರನ್ನ ಮಾಡಬೇಕು ಅಂತ ಗೊಂದಲ. ಯಾರು ಒಬ್ಬರನ್ನ ಮಾಡಿದ್ರು ಕೂಡ ಉಳಿದವರಿಗೆಲ್ಲ ಬೇಜಾರಾಗುತ್ತೆ. ಹೀಗೆ ಬೇಜಾರಾದವರು ಯುದ್ಧದಲ್ಲಿ ನಮ್ಮ ಜೊತೆ ನಿಂತ್ಕೊಳ್ಳದೆ ಅಲ್ಲೋಗಿ ನಿಂತು ಬಿಟ್ರೆ ಭಾರಿ ದೊಡ್ಡ ಕಷ್ಟ ಆಗುತ್ತೆ, ಏನ್ ಮಾಡಬೇಕು ಅಂತ ಅನ್ಕೊಂಡಾಗ ಆಚಾರ್ಯರೇ ಬಂದೊಂದು ಐಡಿಯಾ ಕೊಟ್ಟರು. ಐಡಿಯಾ ಏನು ಹೇಳಿದ್ರು ಅಂತಂದ್ರೆ, ದಾರಿಯುದ್ದಕ್ಕೂ ಗಿಡಗಳನ್ನು ಹಾಕಿಸ್ಬಿಡಿ ನಮ್ಮ ಆಸ್ಥಾನಕ್ಕೆ ಬರುವಂತ ಜಾಗದಲ್ಲಿ. ಆಗ ಯಾರ್ಯಾರು ಬರ್ತಾರೆ ಅನ್ನೋದನ್ನು ಗಮನಿಸಿ ಅವ್ರು ಹೇಗೆ ಬರ್ತಾರೆ ಅನ್ನೋದರ ಆಧಾರದ ಮೇಲೆ ಸೇನಾಧಿಪತಿಯನ್ನು ಗುರುತಿಸಬಹುದು ಅಂತ. ಒಬ್ಬೊಬ್ಬರೇ ಬಂದ್ರು. ಈಗ ಲೋಕಾದಿತ್ಯ ಏನಿದ್ದಾನೆ ಆತ ಬಂಕೇಶರ ಮಗ. ಆತ ಕೊನೆಯಲ್ಲಿ ಬರಬೇಕಾದ್ರೆ ಕೆಳಗೆ ನೋಡ್ತಾನೆ, ದಾರಿಯುದ್ದಕ್ಕೂ ಸಸಿ ಇದೆ, ಎಲ್ಲೆಲ್ಲಿ ಜಾಗ ಇದೆಯೋ ಅದನ್ನೇ ಹುಡ್ಕೊಂಡು ಬಂದು ರಾಜನ ಮುಂದೆ ನಿಂತ್ಕೊಂಡ. ರಾಜರು ಕೇಳಿದ್ರು, ಯಾಕೆ ಹಂಗೆ ಮಾಡಿದೆ? ಬೇರೆಯವರೆಲ್ಲ ತುಳ್ಕೊಂಡು ಸಹಜವಾಗಿ ಬಂದಿದ್ರಲ್ಲ, ನಿನಗೇನಾಗಿತ್ತು ಅಂತ ಕೇಳಿದ್ರೆ ಅವನು ಹೇಳ್ದ, ಸಸಿಗಳು ಅಂತಂದರೆ ಪ್ರಜೆಗಳಿದ್ದಂತೆ, ಯಾವತ್ತೂ ಕೂಡ ಪ್ರಜೆಗಳನ್ನು ತುಳಿಯುವಂತಿಲ್ಲ, ಅದು ನಮ್ಮ ಜವಾಬ್ದಾರಿ ಅಂದ ತಕ್ಷಣ ರಾಜ ತಬ್ಬಿಕೊಂಡು ಹೇಳಿದಂತೆ, ಸೇನಾಪತಿ ಆಗ್ಲಿಕ್ಕೆ ನೀನೇ ಯೋಗ್ಯ, ಈ ಯುದ್ಧ ನೀನು ಲೀಡ್ ಮಾಡ್ತೀಯಾ, ನಾನು ಮುಂದೆ ಇರ್ತೀನಿ, ಸೇನೆಯನ್ನು ನೀನು ಲೀಡ್ ಮಾಡ್ತೀಯಾ ಅಂತ ಅವನನ್ನು ತಯಾರು ಮಾಡಿದ. ಆದರೆ ಇಷ್ಟೊತ್ತಿಗೆ ದೊಡ್ಡ ರಾದ್ದಾಂತ ನಡೆದೋಗಿತ್ತು. ಆಸ್ಥಾನಕ್ಕೆ ಕೃಷ್ಣ ಮಗ ಬಂದವನೇನ್ ಮಾಡ್ದ, ಧಿಮಾಕ್ ಇನ್ನೂ ಇಳಿದಿರಲಿಲ್ವಲ್ಲ, ತಂದೆಯ ಪಕ್ಕದಲ್ಲಿರುವಂತ ಸಿಂಹಾಸನದ ಮೇಲೆ ಹೋಗಿ ಕೂತ್ಬಿಟ್ಟ. ಅಲ್ಲಿದ್ದಂತ ಕರ್ಣಿಕರು ಬಂದು ಹೇಳಿದ್ರು, ಇದು ನಿನಗಲ್ಲ, ಯುವರಾಜನಿಗೆ ಮಾತ್ರ ಇರುವಂತದ್ದು, ನೀನಿನ್ನೂ ಯುವರಾಜನಾಗಿ ಪಟ್ಟಾಭಿಷಕ್ತನಾಗಿಲ್ಲದೆ ಇರೋದ್ರಿಂದ ನೀನು ಬಂದು ಎಲ್ಲರ ತರ ಕೂತ್ಕೋಬೇಕು, ಅಲ್ಲಿ ಕೂತ್ಕೊಳ್ಳುವಂತಿಲ್ಲ ಅಂದ್ಬಿಟ್ರು. ಮೊದಲೇ ತಲೆಗೆ ಏರಿಸ್ಕೊಂಡಿದ್ದವನು ಹಿಂಗೆ ಯಾರೋ ಬಂದು ಹೇಳಿದ್ರೆ ಸಹಿಸ್ಕೊಳ್ಳೋದು ಹೆಂಗೆ? ಆತ ಕೂಗಾಡ್ದ, ನೀವ್ಯಾರು ಹೇಳಲಿಕ್ಕೆ ನನಗೆ, ನನ್ನ ತಂದೆನೇ ಏನೂ ಹೇಳೋದಿಲ್ಲ ಅಂತಂದಾಗ ಅಮೋಘ ವರ್ಷ ಹೇಳಿದ್ರು, ಮಾತಾಡ್ಲಿಕ್ಕಿಲ್ಲ ಕೃಷ್ಣ, ಇದು ಆಸ್ಥಾನ, ಅವ್ರು ಹೇಳದಂತೆ ಇಲ್ಲಿ ನಡಿಬೇಕು, ಸಾಧ್ಯ ಆದರೆ ಅಲ್ಲಿ ಕೂತ್ಕೋ, ಇಲ್ಲಾಂದ್ರೆ ಇಲ್ಲಿಂದ ಆಚೆ ಹೋಗು ಅಂತ. ಅವನು ಕೆಂಪಾಗಿ ಆಚೆಗೆ ಹೋದ. ಈ ಸಂದರ್ಭವನ್ನೇ ಅನೇಕರು ಕಾಯ್ತಾ ಇದ್ರು. ಅಲ್ಲಿದ್ದಂಥ ಶಂಕರಗಣ ಅಂತ ಒಬ್ಬ ಅತ್ಯಂತ ಆಪ್ತನಾಗಿದ್ದವನು ಅಥವಾ ಮಾಂಡಲಿಕನಾಗಿದ್ದವನು ಈ ಸಂದರ್ಭವನ್ನು ನೋಡಿಕೊಂಡ. ಕೃಷ್ಣನ ಸ್ನೇಹವನ್ನು ಬೆಳೆಸಿ ನಿಧಾನವಾಗಿ ವಿಷ ಉಣಿಸ್ಲಿಕ್ಕೆ ಶುರು ಮಾಡ್ದ. ವಿಷ ಏನು ಗೊತ್ತೇನೋ, ಬಹಳ ಸಿಂಪಲ್. ನೋಡು, ರಾಜನ ಮಗನಾಗಿರೋ ನಿನಗೆ ಆ ಕುರ್ಚಿಯನ್ನ ಬೇಡ ಅಂತ ಹೇಳಿದ್ದು ಯಾರೋ ಒಬ್ಬ ಆರ್ಡಿನರಿ ಅಧಿಕಾರಿ, ಅವನ ಮಾತನ್ನು ಕೇಳಿ ನಿನಗೆ ಓಡಿಸ್ಬೇಕಾ? ನಿಮ್ಮಪ್ಪ ಮೋಸ್ಟ್ಲಿ ನಿನಗೆ ಅಧಿಕಾರ ಕೊಡೋಂಗಿಲ್ಲ ಅಂದ. ನಿನಗೆ ದೊಡ್ಡ ಬಂತು, ನನಗೆ ಕೊಡದೆ ಇನ್ಯಾರಿಗೆ ಕೊಡ್ತಾರೆ? ಬಂಕೇಶನ ಮಗನಿಗೆ ಕೊಡೋ ಚಾನ್ಸಸ್ ಇದೆ ಅಂದ. ಲೋಕಾದಿತ್ಯನಿಗೆ ಯಾಕೆ ಕೊಡೋ ಚಾನ್ಸಸ್ ಅಂತಂದ್ರೆ, ನೋಡು ಅದನ್ನ ಆ ದಾರಿ ಬಂದಲ್ಲಿ ಇವನು ಹೇಳ್ದ ಕರೆಕ್ಟ್ ಆಗಿದೆಯಲ್ಲ, ಅವನದನ್ನು ತುಳ್ಕೊಳ್ಳದೆ ಬಂದ, ಅದಕ್ಕೋಸ್ಕರ ಕೊಟ್ಟರು ಅಂದಾಗ ಈ ಶಂಕರಗಣ ಕೇಳಿದಂತೆ ಐಡಿಯಾ ಕೊಟ್ಟಿದ್ಯಾರ ಅದನ್ನ, ಈ ಥರದೊಂದು ಮಾಡಿ ಅಂತ. ಆಚಾರ್ಯರು ತಾನೆ, ನೀನು ಆಚಾರ್ಯರ ಶಿಷ್ಯ, ಅವನು ಆಚಾರ್ಯರ ಶಿಷ್ಯ. ಆಚಾರ್ಯರು ಐಡಿಯಾ ಕೊಟ್ಟು ಹಿಂಗ್ ಮಾಡುವಂತಾನು ಅವನಿಗೆ ಹೇಳಿ ಕಳಿಸಿದ್ದಾರೆ. ಯಾಕೆ ಅಂದ್ರೆ ಅವನೇ ರಾಜನಾಗಬೇಕು ಅಂತ ಇವರೆಲ್ಲರ ಮನಸ್ಸಿನಲ್ಲಿದೆ ಅಂತ. ಎಷ್ಟು ಹುಳಿ ಹಿಂಡಬೇಕೋ ಅಷ್ಟು ಹುಳಿ ಹಿಂಡಾಯ್ತು. ಇವನು ಒಳಗೆ ಬೆಂಕಿ ಹತ್ತಿಸ್ಕೊಂಡಿದ್ದ, ಹೇಗಾದ್ರೂ ಮಾಡಿ ನಮ್ಮ ಅಪ್ಪನನ್ನ ಕೊಂದಾದ್ರೂ ಅಧಿಕಾರವನ್ನು ಪಡಿಬೇಕು ಅಂತ. ಆದರೆ ಅಗತ್ಯ ಇರಲಿಲ್ಲ, ಯಾಕೆಂದ್ರೆ ಅಪ್ಪ ಯುದ್ಧಕ್ಕೆ ಹೋಗ್ತಾರಲ್ಲ, ಆ ಸಂದರ್ಭವನ್ನು ನೋಡಬೇಕು ಅಂತ ಕಾಯ್ಕೊಂಡು ಕೂತಿದ್ದ. ಇವರಿಗೆ ಸರಿಯಾಗಿ ನೊಳಂಬ ವೆಂಗಿ ಅಂತ ಇನ್ನೊಬ್ಬ, ಆತ ಮಾಂಡಲಿಕನಾಗಿದ್ರೂ ಕೂಡ ಗಂಗರ ಪರವಾಗಿ ಅಡ್ವೊಕೇಟ್ ಮಾಡ್ತಿದ್ದ. ಗಂಗರನ್ನ ಹೇಗಾದ್ರೂ ಮಾಡಿ ಇಲ್ಲಿ ಅಧಿಪತ್ಯಕ್ಕೆ ತರುವಂತೆ ಮಾಡಬೇಕು ಅನ್ನೋ ಪ್ರಯತ್ನ ಇದ್ದವನು, ಅವನು ಇವ್ರ ಜೊತೆ ಸೇರ್ಕೊಂಡ. ಹೇಗಾದ್ರೂ ಸಮಯ ನೋಡಿ ಒಂದೋ ಈ ರಾಜವಂಶವನ್ನ ತನ್ನ ತೆಕ್ಕೆಗೆ ತೆಗೆದುಕೋಬೇಕು, ಅಥವಾ ಕೃಷ್ಣನನ್ನೇ ಮುಗಿಸಿ ಈ ರಾಜವಂಶಕ್ಕೆ ಗಂಡು ಸಂತಾನ ಇಲ್ಲದಂತೆ ಮಾಡಬೇಕು ಅಂತ ಎಲ್ಲ ಪ್ರಯತ್ನಗಳನ್ನು ಶುರು ಮಾಡಿದರು. ಅತ್ತ ಅವನು ಯುದ್ಧಕ್ಕೆ ಹೋಗಿ ಯುದ್ಧ ತೀವ್ರತರವಾಗಿ ನಡೀತಾ ಇರುವಾಗ, ಇತ್ತ ಬಂಕೇಶ ಯಾರು ಸೇನಾಧ್ಯಕ್ಷರಿದ್ರು ಅವರು ಗಂಗರನ್ನ ಬರದೇ ಇರುವಂತೆ ಅವರನ್ನು ತಡಿತಾ ತಲಕಾಡಿನ ಕಡೆಗೆ ನುಗ್ತಾ ಇರುವಾಗ, ಕೃಷ್ಣ ಏನ್ ಮಾಡ್ದ,
ಈ ಶಂಕರಗಣನ ಜೊತೆಗೆ ಹೋಗಿ, ಶಂಕರಗಣ ಬಹಳ ಬುದ್ಧಿವಂತ, ಅವನು ಯೋಚನೆ ಮಾಡಿದ್ರೆ ಹೇಗಿದ್ರು ಮುಂದಿನ ರಾಜ ಆಗ್ತಾನೆ ಇವನು, ನನ್ನ ತಂಗಿ ಇವನಿಗೆ ಕೊಟ್ಬಿಟ್ರೆ ರಾಷ್ಟ್ರಕೂಟರ ಸಾಮ್ರಾಜ್ಯದ ಒಡತಿ ನನ್ನ ತಂಗಿ ಆಗ್ತಾಳೆ ಅಂತ ಅಲ್ಲೇ ಒಂದು ಮದುವೆನೂ ಮಾಡಿಸ್ಬಿಟ್ಟ ಅವನು. ಮದುವೆ ಮಾಡಿಸಿ ಈ ವೆಂಗಿ ಯಾರಿದ್ದಾನೋ, ನೊಳಂಬ ವೆಂಗಿ, ಅವನು ಇವನು ಕೊಲ್ತಾನೆ ಅಂತ ಗೊತ್ತಾದಾಗ ತಾನೇ ರಕ್ಷಣೆ ಕೊಟ್ಟ. ಅಷ್ಟೊತ್ತಿಗೆ ಅಲ್ಲಿಗೆ ಹೋಗಿ ಈ ಸೇನೆಯಿಂದ ಇವರು ದಾಳಿ ಮಾಡ್ತಾ ಇರುವಾಗ ಅಲ್ಲಿ ಯುದ್ಧವನ್ನು ಗೆದ್ದ ಅಮೋಘ ವರ್ಷನಿಗೆ ಇಲ್ಲಿನ ಸುದ್ದಿ ಬಂತು, ಸ್ವತಃ ಮಗನೇ ತನ್ನ ವಿರುದ್ಧ ತಿರುಗಿ ಬಿದ್ದಿದ್ದಾನೆ ಅಂತ. ತಂದೆ ಆದವನು ಹೇಗೆ ಸ್ವೀಕಾರ ಮಾಡ್ಬೋದು ಇಮ್ಯಾಜಿನ್ ಮಾಡಿ. ಅವನಿಗೆ ಎಷ್ಟು ಗಾಬರಿ ಆಯ್ತು ಅಂತಂದ್ರೆ, ಯಾವುದನ್ನ ರಾಹು ಆಗ್ತಾನೆ ಅಂತ ಅವತ್ತು ಹೇಳಿದ್ರೋ ಅದು ಹಾಗೆ ಹೋಯ್ತಲ್ಲ. ನಾನು ಕಾದಿದ್ದೇ ತಪ್ಪಾಯ್ತೇನೋ ಇಷ್ಟು ದಿನಗಳ ಕಾಲ, ನಾನು ಹೇಗೆ ಮುಖ ತೋರಿಸ್ಲಿ ನನ್ನ ಜನತೆಗೆ. ಅವನಿಗೆ ಎಷ್ಟು ಪ್ರಶ್ನೆಗಳು ಹುಟ್ಟಿರ್ಬೋದು ದೇವರೇ ಬಲ್ಲ. ತಕ್ಷಣ ಸಂದೇಶ ಹೋಯಿತು ಬಂಕೇಶನಿಗೆ, ಈ ಕೂಡಲೇ ರಾಜಧಾನಿ ಕಡೆ ಬಾ, ಅಲ್ಲೊಂದು ವಿದ್ರೋಹದ ಚಟುವಟಿಕೆ ನಡೀತಾ ಇದೆ, ಅದನ್ನು ಮಟ್ಟ ಹಾಕಬೇಕು, ಯಾರೇ ಇರಲಿ ಬಂಧಿಸಿ ತಂದು ನನ್ನ ಎದುರಿಗೆ ನಿಲ್ಲಿಸಬೇಕು ಅಂತಂದು. ಗಾಬರಿಗೊಂಡಂತ ತಲಕಾಡನ್ನು ವಶಪಡಿಸ್ಕೊಳ್ಳೋ ಸ್ತುತಿಯಲ್ಲಿದ್ದಂಥ ಆತ ಅಲ್ಲಿ ಬೇರೆಯವರಿಗೆ ಬಿಟ್ಟು ತಾನು ತಕ್ಷಣ ರಾಜಧಾನಿ ಕಡೆಗೆ ಬಂದ. ರಾಜಧಾನಿ ಕಡೆ ಬಂದು ಈ ಶಂಕರಗಣ ಎಲ್ಲಿದ್ನೋ ಆ ಕೋಟೆಯನ್ನು ಮುತ್ತಿಗೆ ಹಾಕ್ದ. ಶಂಕರಗಣನಿಗೆ ತಾನು ಮಾಡಿದ ತಪ್ಪೇನು ಅಂತ ಗೊತ್ತಾಯ್ತು, ನೊಳಂಬೆ ವೆಂಗಿ ಜೊತೆ ಸೇರಿ ತಪ್ಪಾಯಿತು ಅಂತ ಗೊತ್ತಾಯಿತು. ಆದರೆ ತಾನು ಶರಣಾಗತನಾಗಬಾರ್ದು ಅಂತ ತನ್ನ ಇವನಿಗೆ ಕೃಷ್ಣನಿಗೆ ಎಲ್ಲವನ್ನೂ ಹೇಳಿ ತಾನು ಯುದ್ಧ ಮಾಡ್ತಾ ಮಾಡ್ತಾ ಪ್ರಾಣ ಬಿಟ್ಟ. ಕೃಷ್ಣನಿಗೆ ಪಶ್ಚಾತ್ತಾಪದ ಬೇಗೆ ಎಂಥ ತಪ್ಪು ಮಾಡಿಬಿಟ್ಟೆ ನಾನು, ಎಂಥ ಕೆಲಸ ಆಗೋಯ್ತಲ್ಲ ಅಂತ. ಅದರಲ್ಲೂ ಬಂಕೇಶ ಇವೆಲ್ಲವನ್ನು ಹೇಳಿದ ನಂತರ, ಲೋಕಾದಿತ್ಯನ ತಂದೆ ಎಲ್ಲವನ್ನು ಹೇಳಿದ ನಂತರ ಅವನು ಎಷ್ಟು ಕುಸಿದು ಹೋಗ್ಬಿಟ್ಟ ಅಂತಂದರೆ, ನಾನು ತಪ್ಪು ಮಾಡಿಬಿಟ್ಟೆ, ರಾಜದ್ರೋಹದ ಆರೋಪ, ನೀವೇನು ಮಾಡಿದರೂ ಸ್ವೀಕಾರ ಮಾಡ್ತೀನಿ ಅಂತಂದಾಗ ಗೌರವಯುತವಾಗಿ ಅವನನ್ನು ರಾಜ್ಯಕ್ಕೆ ಕರ್ಕೊಂಡು ಬರಲಾಯಿತು. ಆದರೆ ಈಗ ಅವನು ರಾಜದ್ರೋಹಿ, ರಾಜನ ಮಗ ಅಲ್ಲ. ಈ ಜಾಗದಲ್ಲಿ ಇವತ್ತಿನ ರಾಜಕಾರಣಿಗಳಿದ್ದಿದ್ರೆ ನನ್ನ ಮಗ ಅನ್ನೋ ಕಾರಣಕ್ಕೋಸ್ಕರ ಏನು ಬೇಕಿದ್ರೂ ಆಗಿರ್ಬೋದಿತ್ತು. ನನ್ನ ಮಗ ಮುಖ್ಯವಾಹಿನಿಗೆ ಬರಲಿ ಅನ್ನೋ ಕಾರಣಕ್ಕೋಸ್ಕರ ಏನೆಲ್ಲ ಮಾಡಿದವ್ರನ್ನ ನಾವು ನೋಡಿದ್ದೀವಿ. ನನ್ನ ಮಗ ಅಧಿಕಾರವನ್ನು ಅನುಭವಿಸಲಿ, ನನ್ನ ನಂತರ ನನ್ನ ಮಗನೇ ಇಲ್ಲಿ ಕೂತ್ಕೊಳ್ಳಿ ಅಂತ ಹೇಳ್ಕೊಳ್ಳಿಕ್ಕೋಸ್ಕರ ಇದ್ದ ಬದ್ದ ಗೌರವವನ್ನೆಲ್ಲ ಕಳ್ಕೊಂಡಿಂಥವ್ರನ್ನ ಉದ್ದಕ್ಕೂ ನೋಡ್ಕೊಂಡು ಬಂದಿದ್ದೀವಿ. ಅದು ಇವತ್ತಿಂದಲ್ಲ, ಸ್ವತಃ ಧೃತರಾಷ್ಟ್ರ ಇದ್ದಿದ್ದೆಲ್ಲವನ್ನೂ ತಾನು ಏನು ಗಳಿಸ್ಕೊಂಡಿದ್ನೋ ಅಳೆದು ಬೆಳೆದ ಸ್ವಲ್ಪವನ್ನು ಕೂಡ ತನ್ನ ಮಗನಿಗೋಸ್ಕರ ಎಲ್ಲವನ್ನೂ ಕಳ್ಕೊಂಡ್ಬಿಟ್ನಲ್ಲ. ಧೃತರಾಷ್ಟ್ರ ಹಿಂಗೆ ನೆನಪಾಗ್ತಾನಲ್ಲ ಇವತ್ತು. ಅಮೋಘ ವರ್ಷ ಎಂಥ ಕೆಲಸ ಮಾಡಿದ ಗೊತ್ತಾ? ಅಮೋಘ ವರ್ಷ ಬಂದ, ಅವನೇ ನಿರ್ಣಯ ಕೊಡಬೇಕು ರಾಜದ್ರೋಹಕ್ಕೆ ಏನು ಮಾಡಬೇಕು ಅಂತ. ನಡ್ಕೊಂಡು ಬಂದಾಗ ಸಿಂಹಾಸನವನ್ನೇರಿ ಅಥವಾ ನ್ಯಾಯಪೀಠವನ್ನೇರಿ ಕೂತ್ಕೊಳ್ಳೋಕ್ಕಿಂತ ಮುಂಚೆ ಸಮಗ್ರ ಜನತೆಗೂ ಕೈ ಮುಗಿದು ಕೇಳ್ಕೊಂಡ, ಇವತ್ತು ನಾನು ನ್ಯಾಯ ಕೊಡಬೇಕಾಗಿರೋದು ನನ್ನ ಮಗನ ವಿರುದ್ಧ, ಅದು ರಾಜದ್ರೋಹದ ಆಪಾದನೆಗೆ. ಯಾರಿಗಾದರೂ ನನ್ನ ತೀರ್ಪಿನಲ್ಲಿ ಅನುಮಾನ ಇದ್ದರೆ ನಾನು ಕೂತ್ಕೊಳ್ಳಲ್ಲ, ಬೇರೆ ಯಾರನ್ನಾದರೂ ಕೂರಿಸ್ಬೋದು ಅಂತ. ಏನು ಅದ್ಭುತ! ಅವನು ಮನಸ್ಸು ಮಾಡಿದ್ದಿದ್ರೆ ನನ್ನ ಮಗ ಮಾಡಿದ್ದೇನು ತಪ್ಪಿಲ್ಲ ಬಿಡಿ ಅಂತ ಹೇಳಿದ್ರೆ ಏನು ನಷ್ಟ ಇರಲಿಲ್ಲ. ಒಂದು ಕಡೆ ಮಗ ಪಶ್ಚಾತ್ತಾಪದಿಂದ ಬೆಂದು ಕಣ್ಣೀರು ಸುರಿಸ್ತಾ ಇದ್ದಾನೆ, ಎಂತ ತಪ್ಪು ಮಾಡಿದೆ ಅಂತ. ಆದರೆ ಅಮೋಘ ವರ್ಷ ಹೇಳ್ತಾನೆ, ನೀವು ಬೇಡ ಅಂತಂದ್ರೆ ನಾನು ಪಕ್ಕದಲ್ಲಿ ಕೂತ್ಕೊಳ್ತೀನಿ, ಬೇರೆ ಯಾರನ್ನಾದ್ರೂ ನೀವೆಲ್ಲರೂ ಒಪ್ಪಬಹುದಾದವ್ರನ್ನ ಕೂರಿಸ್ಬೋದು. ಆಚಾರ್ಯರೆದ್ದು ಹೇಳಿದ್ರು, ಇದುವರೆಗೂ ನಿಮ್ಮ ಎಲ್ಲ ತೀರ್ಪನ್ನು ನೋಡಿದ್ದೀವಿ, ಪ್ರಜೆಗಳನ್ನು ಮಕ್ಕಳಂತೆ ಕಾಣುವ ನಿಮ್ಮ ಗುಣ ನಮ್ಗೆ ಗೊತ್ತಿರೋದ್ರಿಂದ ನೀವು ಯಾವ ತೀರ್ಪನ್ನು ಕೊಟ್ಟರೂ ಒಪ್ಪಿಕೊಳ್ತೇವೆ ಅಂತ. ಹೋಗಿ ಕುಳಿತ, ಎಲ್ಲ ವಿಚಾರ ಚರ್ಚೆ ಆಯಿತು. ಮಾಡಿದ್ದೆಲ್ಲವೂ ಎಲ್ಲರ ಮುಂದೆ ಚರ್ಚೆ ಆದ ನಂತರ ಬಂಕೇಶ ನಿಂತ್ಕೊಂಡು ಅಡ್ವೊಕೇಟ್ ಮಾಡ್ತಿದ್ದಾನೆ. ಮಾಡಿದ ನಿಜ, ಆದರೆ ಪಶ್ಚಾತ್ತಾಪ ಆಗಿದೆ, ಕಣ್ಣೀರಿಡ್ತಿದ್ದಾನೆ, ತಾನು ಮಾಡಿದ ತಪ್ಪು ಅಂತ ಗೊತ್ತಾಗ್ತಿದೆ ಅಂದ ತಕ್ಷಣ ತೀರ್ಪು ಕೊಡುವ ಸಮಯ ಬಂತಲ್ಲ. ಅಮೋಘ ವರ್ಷ ಹೇಳ್ತಾನೆ, ರಾಜದ್ರೋಹದ ಆಪಾದನೆ ಯಾರ ಮೇಲಿದೆಯೋ ಅವರನ್ನು ಚಿತ್ರಹಿಂಸೆಗೆ ಗುರಿಪಡಿಸಿ ಸಾಯಿಸಬೇಕು. ಜನ ಒಮ್ಮೆ ಗಾಬರಿ ಆಗಿಬಿಟ್ರು. ತನ್ನ ಮಗನನ್ನು, ಏಕೈಕ ಪುತ್ರನನ್ನು ಈ ಥರದ ಶಿಕ್ಷೆ ಕೊಡೋದ, ಏನಾಗಿದೆ ನೃಪತುಂಗನಿಗೆ? ಹಂಗೆ ಅಂದ್ಕೊಳ್ಬೇಕೆ ನೃಪತುಂಗ ಹೇಳಿದ. ಆದರೆ ಜನಕ್ಕೆ ಸಮಾಧಾನ, ಹಬ್ಬ ಉಳಿಸ್ತಾನೆ ಮೋಸ್ಟ್ಲಿ ಅಂತ. ಜನ ಕಾಯ್ತಾ ಕೂತಿರುವಾಗ ತರಾಸರು ಭಾಳ ಸುಂದರವಾಗಿ ಬರೆದಿದ್ದಾರೆ. ನನಗಿದು ಅವ್ರು ಬರೆದಿರುವಂಥ ಪ್ರತಿ ಸಾಲು ಕಣ್ಮುಂದೆ ಕಾಣುತ್ತೆ. ಜನ ಎಲ್ಲ ಕಾತರದಿಂದ ಕಾಯ್ತಾ ಕೂತಿದ್ರಂತೆ. ಹಂಗೆ ಕಾಯ್ತಾ ಕೂತಿದ ತಕ್ಷಣ ಅವ್ರು ಹೇಳಿದ್ರಂತೆ, ಆದರೆ ಕೃಷ್ಣ ಪಶ್ಚಾತ್ತಾಪ ಪಟ್ಟಿರೋದ್ರಿಂದ ಆತನಿಗೆ ಚಿತ್ರಹಿಂಸೆಯ ಸಾವಿಲ್ಲ, ನೇಣಿಗೆ ಹಾಕಿದರೆ ಸಾಕು ಅನ್ನೋದು. ಜನ ಕಣ್ಣೀರಿಟ್ರು. ಈ ಥರದ ಒಬ್ಬ ನ್ಯಾಯ ಕೊಡುವಂಥ ಒಬ್ಬ ರಾಜ ಇರಬಲ್ಲ. ಇಡೀ ಇತಿಹಾಸದ ಪುಸ್ತಕದಲ್ಲಿ ಮತ್ತೊಬ್ಬ ರಾಜನ ನೋಡ್ಕೋದು ಕಷ್ಟ, ನಮ್ಮ ಇತಿಹಾಸದಲ್ಲಿ ಮಾತ್ರ ಸಿಗುವಂಥದ್ದು. ಜಗತ್ತಿನ ಯಾವುದೇ ಇತಿಹಾಸವನ್ನು ತೆಗೆದು ನೋಡಿದ್ರು ಹೀಗೆ ತನ್ನ ಮಗನಿಗೆ ಚಿತ್ರಹಿಂಸೆಯ ಶಿಕ್ಷೆ ಕೊಡಬೇಕು, ಅವನು ನೇಣಿಗೆ ಏರಿಸಬೇಕು. ಯಾಕೆಂದ್ರೆ ರಾಜದ್ರೋಹದ ಆಪಾದನೆ ಅವನ ಮೇಲಿದೆ ಅಂತ.
ಯಾರು ಹೇಳಿದ ರೆಕಾರ್ಡ್ ಇಲ್ಲ. ಆದರೆ ನೃಪತುಂಗ ಹಂಗೊಂದು ಹೇಳಿದ. ಹಂಗೆ ಹೇಳಿದ ಮೇಲೆ ಜನ ಕೂಗ್ಲಿಕ್ಕೆ ಶುರು ಮಾಡಿದರು, ಜನ ಅಳ್ಳಿಕ್ಕೆ ಶುರು ಮಾಡಿದರು. ಅಷ್ಟೊತ್ತಿಗೆ ಅವನು ಮದುವೆ ಆಗಿದ್ದ ಹೆಣ್ಣುಮಗಳಿದ್ಲಲ್ಲ, ಶಂಕರಗಣನ ಹೆಂಡತಿ, ಶಂಕರಗಣನ ತಂಗಿ, ಆಕೆ ಬಂದು ಅಮೋಘ ವರ್ಷನ ಮುಂದೆ ಕೈ ಮುಗಿದು ಕೇಳಿಕೊಂಡ್ಲು, ನಾನು ಇವನ ಕೈ ಹಿಡಿದ ಪತ್ನಿ, ಧರ್ಮಪತ್ನಿ, ಇವನು ಹೋದ್ಮೇಲೆ ನಾನೇನು ಮಾಡಬೇಕು? ಇವನ ಜೊತೆಯಲ್ಲಿ ಇವನ ಈ ರಾಜದ್ರೋಹದ ವಿಚಾರದಲ್ಲಿ ನಂದೂ ಸಣ್ಣ ಪಾಲಿರೋದ್ರಿಂದ ನನ್ನನ್ನು ಮರಣದಂಡನೆಗೆ ಒಪ್ಪಿಸ್ಬಿಡಿ ಅಂತ ಕೇಳಿದಾಗ ಆವಾಗ ಗೊತ್ತಾಯ್ತು ಇವನಿಗೆ ಮದುವೆ ಆಗಿದೆ ಅವನದ್ದು ಅಂತ. ರಾಜ ಹೇಳಿದ್ನಂತೆ, ನೋಡಮ್ಮ, ನಿನಗೆ ಶಿಕ್ಷೆ ಕೊಡುವ ಯಾವ ಅಧಿಕಾರವೂ ನನಗಿಲ್ಲ, ಅದರಲ್ಲಿ ನಾನು ಭಾಗಿಯಾಗಲ್ಲ, ಆದರೆ ಇವನಿಗೆ ಮಾತ್ರ ಈ ಶಿಕ್ಷೆ ಅಂತಂದಾಗ ಅವನು ನೊಂದಿರುವಂಥದ್ದು ಗೊತ್ತಾಯ್ತಲ್ಲ. ಜನ ಕೂಗ್ಲಿಕ್ಕೆ ಶುರು ಮಾಡಿದ್ರಂತೆ, ಇಲ್ಲ ಅವನಿಗೆ ಶಿಕ್ಷೆ ಕೊಡಬಾರ್ದು, ಬಿಡುಗಡೆ ಕೊಡಬೇಕು ಅಂತ ಜನ ಕೇಳ್ತಿದ್ದಾರೆ. ತಂದೆಯಾದವನು ನೇಣಿಗೆ ಹಾಕಬೇಕು ಅಂತ ಹೇಳಿದರೆ ಜನ ಹೇಳ್ತಿದ್ದಾರೆ ಹಾಕಬಾರ್ದು ಅಂತ. ಆಗ ಆಚಾರ್ಯರು ಎದ್ದು ನಿಂತ್ಕೊಂಡು ಹೇಳಿದ್ರಂತೆ, ರಾಜ, ನೀನು ಪ್ರಜಾರಂಜನೆಗೋಸ್ಕರ ಅಲ್ಲಿ ಕೂತಿರೋನು. ನಿನ್ನ ಕರ್ತವ್ಯ ಏನು ಅಂತಂದರೆ ಪ್ರಜೆಗಳ ಆಕಾಂಕ್ಷೆಯನ್ನು ನಡೆಸೋದಷ್ಟೇ ನಿನ್ನ ಕರ್ತವ್ಯ. ನೀನು ತೀರ್ಪು ಕೊಟ್ಟು ಮುಗೀತಲ್ಲ, ಈಗ ಪ್ರಜೆಗಳ ಆಕಾಂಕ್ಷೆ ಏನಿದೆ ಅಂತಂದರೆ ಅವನನ್ನು ಮುಕ್ತಗೊಳಿಸಬೇಕು ಅಂತ ಆಕಾಂಕ್ಷೆ ಇದೆ. ಈ ಆಕಾಂಕ್ಷೆ ನೀನು ಒಪ್ಪಿಕೊಂಡು ಅವರ ತೀರ್ಪಿನಂತೆ ನೀನು ತೀರ್ಪು ಕೊಡಬೇಕು ಅಂತ ಆಚಾರ್ಯರು ಹೇಳಿದ ಮೇಲೆ ಬೇರೆ ದಾರಿ ಕಾಣದೆ ಆಚಾರ್ಯರ ಆಜ್ಞೆಯಂತೆ ನನ್ನ ಮಗನನ್ನು ನಿಮ್ಮೆಲ್ಲರ ಅನುಮತಿಯ ಮೇರೆಗೆ, ನಿಮ್ಮೆಲ್ಲರ ಅಪೇಕ್ಷೆಯ ಮೇರೆಗೆ ಮುಕ್ತಗೊಳಿಸಲಾಗಿದೆ ಅಂತ ಮುಕ್ತಗೊಳಿಸಿದ. ಏನು ಅದ್ಭುತವಾದ ಘಟನೆ ನೋಡಿ ಇದು. ಆನಂತರ ಮನೆಗೆ ತುಂಬಿಸಿಕೊಂಡ. ಮುಂದೆ ಕೃಷ್ಣ ಎಷ್ಟು ಚೆನ್ನಾಗಿ ಹೇಳ್ತಾನೆ ಅಂತಂದರೆ, ಅದು ಅವರು ಹೇಳ್ತಾರೆ ಅಂತಂದರೆ ತರಾಸು ಅವರು, ಅವನು ಅಂದ್ಕೊಂಡಂತೆ ಇದೇನಿದೆ ಜೀವ, ಈ ಜೀವನ ಇದು ಈ ಜನತೆ ಕೊಟ್ಟಿರುವಂಥದ್ದು. ಅವರೇನಾದರೂ ಭಿಕ್ಷೆ ಕೊಟ್ಟಿರಲಿಲ್ಲ ಅಂತಂದಿದ್ದರೆ ಅವತ್ತೇ ನೇಣಿಗೇರ್ತಿದ್ದೆ. ಈ ಜೀವವನ್ನು ಇವರಿಗೋಸ್ಕರ ಸವಿಸ್ತೀನಿ ಅಂತ ಕೃಷ್ಣ ಮುಂದಿನ ಉದ್ದಕ್ಕೂ ಕೂಡ ಅದ್ಭುತವಾದ ರಾಜನಾಗಿ ಮೆರೆದ ಅಂತ ಹೇಳ್ತಾರೆ. ಸೊ ಅಮೋಘ ವರ್ಷನ ಬದುಕು ಕೊನೆಗಾಲದಲ್ಲಿ ಅವನು ಸಹಜವಾಗಿರುವಂಥ ಒಂದು ಗಲಾಟೆಗಳಾದವು. ಅದು ಬಿಟ್ಟರೆ ಅಮೋಘ ವರ್ಷ ಸಹಜವಾಗಿ ತೀರ್ಕೊಂಡ. ಆದರೆ ತೀರ್ಕೊಳ್ಳೋಕ್ಕಿಂತ ಮುಂಚೆ ವೈರಾಗ್ಯದ ಪ್ರಜ್ಞೆ ಹೇಗೆ ಬಂದಿತ್ತು ಅಂತಂದರೆ, ತುಂಬ ಶ್ರೇಷ್ಠ ರಾಜರು ಹಾಗೆ ಆಗ್ತಾರೆ. ಒಂದು ಅಕಾಲ ಮೃತ್ಯುವಿಗೆ ತುತ್ತಾಗ್ಬಿಡ್ತಾರೆ, ಅಥವಾ ವೈರಾಗ್ಯದ ತುದಿಗೇರ್ಬಿಡ್ತಾರೆ. ಇನ್ನಂಗೆ ಇವೆಲ್ಲ ಬೇಕಾಗಿಲ್ಲ ಅಂತ. ಅದು ಚಂದ್ರಗುಪ್ತ ಮೌರ್ಯನ ನೀವು ನೋಡ್ಬೋದು. ಶಿವಾಜಿ ಮಹಾರಾಜರಲ್ಲೂ ಕೂಡ ವೈರಾಗ್ಯದ ತುದಿ ಹೆಂಗಿತ್ತು ಅಂತಂದರೆ, ತಾನು ತನ್ನ ಸಾಮ್ರಾಜ್ಯವನ್ನ ಇನ್ನು ಸಾಕಪ್ಪ ನನಗೆ ಯಾಕಿದು ಅಂತ ರಾಮದಾಸರಿಗೆ ಜೋಳಿಗೆಯಲ್ಲಿ ಬರೆದು ಹಾಕ್ಬಿಟ್ಟಿದ್ರಂತೆ ಗುರುಗಳಿಗೆ. ಸಮರ್ಥ ರಾಮದಾಸರು ಜೋಳಿಗೆಯಲ್ಲಿರುವಂತಹ ಪತ್ರವನ್ನು ನೋಡಿದ್ರು, ಇಡೀ ಸಾಮ್ರಾಜ್ಯ ನಿಮ್ಮ ಪದತಲಕ್ಕೆ. ಅವ್ರು ಬಹಳ ಬುದ್ಧಿವಂತರು. ಆ ಬರೆದಿರುವಂಥ ಪತ್ರವನ್ನು ಶಿವಬಾನ ಕೈಲಿ ವಾಪಸ್ಸಿಟ್ಟು, ಶಿವಬಾ ಇನ್ನು ಮುಂದೆ ನನ್ನ ರಾಜ್ಯವನ್ನು ಚೆನ್ನಾಗಿ ನೋಡ್ಕೊ ಅಂದ್ರಂಥವ್ರು. ಎಷ್ಟು ಚೆನ್ನಾಗಿದೆ ನೋಡಿ. ಅಂದರೆ ವೈರಾಗ್ಯದ ತುದಿ ಹೇಗೆ ಅಂತಂದರೆ ಪ್ರತಿಯೊಬ್ಬನಿಗೂ ಸಹಜವಾಗಿ ಬರುತ್ತೆ. ನನಗೆ ಯಾರೋ ಇತ್ತೀಚೆಗೆ ಹೇಳ್ತಿದ್ರು, ಮೋದಿ ಗಡ್ಡ ಬಿಟ್ಟಿರೋದು ನೋಡಿದರೆ ಏನೋ ಸನ್ಯಾಸಿ ಆಗ್ಬಿಡ್ತಾರಂತ ಭಯ ಆಗ್ತಿದೆ ಅಂತ. ತುಂಬ ಜನರಿಗೆ ಹಂಗಿದೆ. ಆದರೆ ಅಸಹಜ ಅಲ್ಲ ಅದು ಅಂತ. ಒಬ್ಬ ಸಮರ್ಥನಾಗಿರುವಂಥ ರಾಜ ತುಂಬ ಆಳ್ವಿಕೆ ಮಾಡಿದ ನಂತರ, ಇವೆಲ್ಲವನ್ನು ನೋಡಿದ ನಂತರ ತನಗೆ ಸಾಕು ಅನ್ನೋ ಕಾರಣಕ್ಕೆ ಒಂದು ತೀವ್ರತರವಾದ ವೈರಾಗ್ಯಕ್ಕೆ ಹೋದರೆ ಯಾರೋ ಆಶ್ಚರ್ಯ ಪಡಬೇಕಾಗಿಲ್ಲ ಅಂತ. ಆ ಥರದೊಂದು ವೈರಾಗ್ಯದ ತುದಿ ಅಮೋಘ ವರ್ಷನಿಗಿತ್ತು ಅಂತ ಅವ್ರು ಹೇಳ್ತಾರೆ. ಅಷ್ಟೇ ಸುಮ್ಮನಾಗದೆ ಅಮೋಘ ವರ್ಷ ಏನು ಮಾಡ್ದ, ಗಂಗರಿಂದ ತುಂಬ ಕಾಟ ಆಗ್ತಿತ್ತಲ್ಲ, ಹೀಗಾಗಿ ತನ್ನ ಎರಡನೇ ಮಗಳನ್ನು ಗಂಗರಿಗೆ ಕೊಟ್ಟು ಮದುವೆ ಮಾಡಿ, ಗಂಗರ ರಾಜಕುಮಾರನಿಗೆ ಕೊಟ್ಟು ಮದುವೆ ಮಾಡಿ ಆ ಭಾಗವನ್ನು ಸುಭಿಕ್ಷೆಗೊಳಿಸಿ ಶಾಂತಗೊಳಿಸುವಂಥ ಪ್ರಯತ್ನವನ್ನು ಮಾಡಿದ. ಇದು ರಾಷ್ಟ್ರಕೂಟರ ಕುರಿತಂತೆ ಹೇಳುವಂತ ಮಾತುಗಳು. ರಾಷ್ಟ್ರಕೂಟರು ಈ ಥರ ಪ್ರವರ್ಧಮಾನಕ್ಕೆ ಬರೋ ಕಾಲದಲ್ಲೇ, ಇದೇ ಸಂದರ್ಭದಲ್ಲೇ ಕಲ್ಯಾಣದ ಚಾಳುಕ್ಯರು ಕೂಡ ಪ್ರವರ್ಧಮಾನಕ್ಕೆ ಬರ್ಲಿಕ್ಕೆ ಶುರುವಾಗಿದ್ದು. ಕಲ್ಯಾಣದ ಚಾಳುಕ್ಯರು ಬಸವ ಕಲ್ಯಾಣದ ಭಾಗದಲ್ಲಿ ಎರಡು ಚಾಳುಕ್ಯರು, ನಾನು ನಿನ್ನೆ ಒಂದು ಚಾಳುಕ್ಯರ ಬಗ್ಗೆ ಮಾತನಾಡ್ತಿದ್ದೆ, ಅವರು ಬಾದಾಮಿಯ ಚಾಳುಕ್ಯರು ಅಂತ ಕರೆಯಲ್ಪಡ್ತಾರೆ. ಬಾದಾಮಿಯಿಂದ ಆಳದವರು. ಇವರು ಕಲ್ಯಾಣದಿಂದ ಆಳದವರು. ಬಸವ ಕಲ್ಯಾಣವನ್ನ ತಮ್ಮ ಕೇಂದ್ರವನ್ನಾಗಿಸಿಕೊಂಡವರು. ಅದೇ ಪರಂಪರೆಯ ಮುಂದಿನ ಪೀಳಿಗೆ ತಾವು ಅಂತ ಇವ್ರು ಹೇಳ್ಕೊಳ್ತಾರೆ. ಸೊ ಈ ಕಲ್ಯಾಣದ ಚಾಳುಕ್ಯರ ಕಾಲದಲ್ಲಿ ಅದು ವೈಭವದ ಕಾಲವೇ. ನಾವು ಯಾರನ್ನ ನೆನಪಿಸ್ಕೊಳ್ದೆ ಹೋದ್ರು 6ನೇ ವಿಕ್ರಮಾದಿತ್ಯನ ನೆನಪಿಸ್ಕೊಳ್ಳೇಬೇಕು. ಯಾಕೆ ಅಂತಂದ್ರೆ 6ನೇ ವಿಕ್ರಮಾದಿತ್ಯ ಯಾವ ಪರಿ ಕರ್ನಾಟಕದ ಸಾರ್ವಭೌಮ ನೆನೆಸಿಕೊಂಡಿದ್ದ ಅಂತಂದ್ರೆ, ನಾವೇನು ವಿಕ್ರಮ ಶಕೆ ಅಂತ ಇಡೀ ದೇಶ ಇವತ್ತು ಬಳಸ್ತೀವಿ, ಅದು ಶುರು ಮಾಡಿದ್ದವನೇ.
ಅವನಿಂದಾಗಿಯೇ ಒಂದು ಶಕ, ಒಂದು ಯುಗವೇ ಶುರುವಾಯಿತು ಅಂತ ಭಾವಿಸುವಷ್ಟರ ಮಟ್ಟಿಗೆ ಇಡೀ ದೇಶ ಅದನ್ನ ನೆನಪಿಸಿಕೊಳ್ಳುವಷ್ಟರ ಮಟ್ಟಿಗೆ ಅವನು ತುಂಬಾ ಗಂಭೀರವಾಗಿರುವಂಥ ಒಂದು ವಾತಾವರಣವನ್ನು ನಿರ್ಮಾಣ ಮಾಡಿದ್ದ ಅಂತ ಹೇಳ್ತಾರೆ. ಅವನ ಕಾಲದಲ್ಲಿ ಎಲ್ಲ ಕಡೆಯೂ ಶಾಂತಿ ನೆಲೆಸುವಂತೆ ಮಾಡಿದ್ದ ಅಂತ ಹೇಳ್ತಾರೆ. ಅವನ ಕಾಲದಲ್ಲಿ ಅವನು ಸಾಹಿತ್ಯಕ್ಕೆ, ಕಲೆಗೆ ಅಲ್ಲದೆ ಅವನು ದೇವಸ್ಥಾನಗಳಿಗೆ, ಇವುಗಳಿಗೆ ಸಾಕಷ್ಟು ಜನರನ್ನ ಎತ್ತರಕ್ಕೆ ಬೆಳೆಯುವಂತ ಪ್ರಯತ್ನವನ್ನ ಮಾಡಿದ್ದ ಅಂತ ಹೇಳ್ತಾರೆ. ಇವರ ಜೊತೆಗೆ ಅಥವಾ ಇವರ ನಂತರ ಒಂದು 2 ಶತಮಾನಗಳ ಈ ಅಂತರದಲ್ಲಿ ಕಲಚೂರಿಗಳು ಅಧಿಕಾರಕ್ಕೆ ಬಂದಿದ್ರು. ಕಲಚೂರಿಗಳು ಉತ್ತರ ಭಾರತದವರಾದರೂ ಕೂಡ ನಾನು ಯಾಕಿಲ್ಲ ಅವ್ರದ್ದು ವಿಶೇಷ ಉಲ್ಲೇಖ ಮಾಡ್ತೀನಿ ಅಂತಂದ್ರೆ, ಇಲ್ಲಿಗೆ ಬಂದು ಕನ್ನಡಿಗರಾದಷ್ಟೇ ಅಲ್ಲದೆ 2ನೇ ಬಿಜ್ಜಳನ ಆಸ್ಥಾನದಲ್ಲಿ ಭಂಡಾರಿಯಾಗಿ ಇದ್ದವರು ಬಸವಣ್ಣವರು. ಅದು ಕಳಚೂರಿಗಳ ಕಾಲಕ್ಕಿದ್ದಿತ್ತು. ಈ ಎರಡೂ ಕಾಲಘಟ್ಟವನ್ನ ನಾವು ಗಮನಿಸೋದಾದ್ರೆ ತುಂಬಾ ವಿಶೇಷವಾಗಿರುವಂತಹ ಕೆಲವು ಸಂಗತಿಗಳನ್ನ ನಾನು ಉಲ್ಲೇಖ ಮಾಡಬೇಕು ಅಂದ್ಕೊಳ್ತೀನಿ. ಮೊದಲನೇದು, ಮತಪಂಥಗಳಲ್ಲಿ ಯಾವತ್ತೂ ಕಾದಾಟ ಇರಲಿಲ್ಲ. ನಮ್ಮ ಯಾವುದೇ ರಾಜರುಗಳ ಕಾಲಘಟ್ಟದಲ್ಲಿ ಮತಪಂಥಗಳಲ್ಲಿ ಕಾದಾಟ ಇರಲಿಲ್ಲ. ಆದರೆ ಚೋಳರ ಜಾಗದಲ್ಲಿ ಚೋಳರು ಎಲ್ಲೆಲ್ಲಿ ಆಕ್ರಮಣ ಮಾಡ್ತಾರೋ ಅಲ್ಲಿ ತಮ್ಮ ಮತವನ್ನು ಹೇರ್ತಿದ್ರು, ಅನ್ಯ ಮತವನ್ನ ಧ್ವಂಸಗೊಳಿಸ್ತಿದ್ರು ಅಂತ ವಿಷ್ಣುವರ್ಧನನ ಕಾಲಕ್ಕೆ ನಮ್ಗೆ ತಿಳಿದು ಬರುತ್ತೆ. ಆದರೆ ಕರ್ನಾಟಕದಲ್ಲಿ ಆಳಿದ ಪ್ರತಿಯೊಬ್ಬ ರಾಜನೂ ಕೂಡ ಎಲ್ಲ ಮತದವರನ್ನು ಪ್ರೀತಿಯಾಗಿ ಗೌರವಿಸ್ತಾ ಇದ್ದ. ಅದು ಜೈನರಾಗಿದ್ದವರು ವೈದಿಕರಾಗೋದು ಶೈವರಾಗೋದು, ಶೈವರಾಗಿರೋರು ಶ್ರೀ ವೈಷ್ಣವರಾಗೋದು, ಇದೆಲ್ಲವೂ ಕೂಡ ಬಹಳ ಅಚ್ಚರಿ ಪಡುವಂತ ಸಂಗತಿ ಏನಾಗಿರಲಿಲ್ಲ. ಎಲ್ಲರನ್ನೂ ಕೂಡ ಸಮಾನವಾಗಿ ಕಾಣುವಂತ ವ್ಯವಸ್ಥೆ ಪ್ರತಿ ರಾಜರಲ್ಲೂ ಇತ್ತು. ಈ ಕಾಲದಲ್ಲೂ ನೋಡ್ತೀವಿ. ಚಾಲುಕ್ಯರ ಕಾಲದ ವೈಶಿಷ್ಟ್ಯ ನಂಗೆ ಬಹಳ ಖುಷಿ ಅನ್ಸೋದೇನು ಅಂತಂದ್ರೆ, ಇವತ್ತೇನು ವಿಮೆನ್ ಎಂಪವರ್ಮೆಂಟ್ ಅಂತ ನಾವು ಮಾಡ್ತೀವಲ್ಲ, ಚಾಲುಕ್ಯರ ಕಾಲದಲ್ಲಿ ಹೈಯೆಸ್ಟ್ ಆರ್ಡರ್ ಅಲ್ಲಿ ನೋಡ್ಲಿಕ್ಕೆ ಸಿಕ್ಕಿತ್ತು. ಅಕ್ಕಾದೇವಿ ಅಂತ ಒಬ್ಬ ಹೆಣ್ಮಗಳು ಬರ್ತಾಳೆ, ಚಾಲುಕ್ಯ ತೈಲಪನ ಮೊಮ್ಮಗಳು. ಚಾಲುಕ್ಯ ತೈಲಪ ಆಳ್ತಾ ಇರಬೇಕಾದಾಗ ಚಾಲುಕ್ಯ ತೈಲಪನ ಈ ಮೊಮ್ಮಗಳು ಅಕ್ಕಾದೇವಿ ಯಾವುದೋ ಒಬ್ಬ ಮಾಂಡಲಿಕ, ಯಾವುದೋ ಒಬ್ಬ ಪುಂಡತನದಿಂದ ತಾನು ದಂಗೆ ಎದ್ಬಿಟ್ಟ. ಚಾಲುಕ್ಯ ತೈಲಪರು ವಯಸ್ಸಾಗಿತ್ತಲ್ಲ, ತಾನೇ ಹೋಗ್ತೀನಿ ಅವನನ್ನು ಮಟ್ಟ ಹಾಕ್ಲಿಕ್ಕೆ ಅಂದಾಗ ಈ ಹೆಣ್ಮಗಳು ಹೇಳಿದ್ಲಂತೆ, ತಾತ ಇದಕ್ಕೆಲ್ಲ ನೀನು ಯಾಕೆ, ನಾನು ಹೋಗ್ತೀನಿ ಅಂತ. ಇವಳು ಬರ್ತಿದ್ದಾಳೆ ಅಂತ ಗೊತ್ತಾದ ತಕ್ಷಣ ದಂಗೆ ಎದ್ದವನಿಗೆ ಆನಂದವೋ ಆನಂದ. ಒಂದು ಹೆಣ್ಣು ಬರ್ತಾಳಲ್ಲ, ಏನ್ ಮಹಾ ಅಂತ, ಅವಳನ್ನು ತರೆದು ಬಿಸಾಡೋದು ಎಷ್ಟು ಕೆಲಸ ಅಂತ ನಾನು ಯಾವಾಗಲೂ ಅನ್ಕೊಳ್ತೀನಿ. ಹೆಣ್ಣನ್ನು ಅತ್ಯಂತ ತುಚ್ಛವಾಗಿ ಕಾಣುವವನು ರಾಕ್ಷಸನೇ ಆಗಿರಬೇಕು ಅಂತ. ಇದು ನಾನು ಕಂಡುಹಿಡಿದಿರೋದಲ್ಲ. ನೀವು ದುರ್ಗಾ ಸಪ್ತಶತಿ ಓದುವಾಗ ಗೊತ್ತಾಗುತ್ತೆ. ದುರ್ಗಾ ಸಪ್ತಶತಿಯಲ್ಲಿ ಅದು ಮಹಿಷನಿರ್ಬೋದು, ಶುಂಭ ನಿಶುಂಭರಿರ್ಬೋದು, ಧೂಮ್ರಲೋಚನರಾದಿಯಾಗಿ ಎಲ್ಲ ರಾಕ್ಷಸರು ನೀನೊಬ್ಬ ಹೆಣ್ಣು, ನೀನೇನ್ ಮಹಾ ಅಂತ ಅನ್ಕೊಳ್ತಿದ್ರೆ, ದೇವತೆಗಳು ಮಾತ್ರ ಆಕೆಯನ್ನು ಪ್ರಾರ್ಥಿಸಿ ನೀನು ನಮ್ಮನ್ನು ರಕ್ಷಿಸಬಲ್ಲೆ ಅಂತ ಕೇಳ್ಕೊಳ್ತಾರಲ್ಲ. ಹೆಣ್ಣನ್ನ ಗೌರವಿಸುವ ಗುಣ ದೇವತೆಗಳಲ್ಲಿ ಮಾತ್ರ ಇರ್ಲಿಕ್ಕೆ ಸಾಧ್ಯ. ಅವರನ್ನು ತುಚ್ಛವಾಗಿ ಕಾಣುವ ಗುಣ ರಾಕ್ಷಸಿ ವೃತ್ತಿ ಅಂತ ಇದು ಅನಾದಿ ಕಾಲದಿಂದಲೂ ನೋಡ್ಕೊಂಡು ಬಂದಿರುವಂಥದ್ದು. ಈ ಅಕ್ಕಾದೇವಿ ಯಾವಾಗ ಅವನನ್ನ ತಾನು ಎದುರಿಸಬೇಕು ಅಂತ ಹೋಗ್ತಾಳೋ, ಅವಳನ್ನು ನೋಡಿರುವಂತ ದೃಷ್ಟಿ ಹಂಗಾದ್ರೂ ಈಕೆ ಎರಡೂ ಕೈಗಳಲ್ಲಿ ಕತ್ತಿಯನ್ನ ಹಿಡಿದು ಅವನ ಸೇನೆಯನ್ನ ಧ್ವಂಸಗೊಳಿಸಿ ಅವನ ಎದುರಿಗೆ ನಿಂತಾಗ ಅವನ ಕೈ ಮುಗಿದು ನಿಂತ್ಕೊಂಡು ಹೇಳಿದ್ನಂತೆ, ನೀನು ಬರೀ ಅಕ್ಕಾದೇವಿ ಅಲ್ಲ ತಾಯಿ, ರಣಭೈರವಿ ಅಕ್ಕಾದೇವಿ ಅಂತ ಹೆಸರಿಡಬೇಕಿತ್ತು ನಿನಗೆ ಅಂತ. ಇದು ಚಾಲುಕ್ಯರ ಕಾಲದಲ್ಲಿ ನಡೆದಂತ ಘಟನೆಗಳು. ಇವನ್ ಕಲ್ಚೂರಿಗಳ ಕಾಲದಲ್ಲೂ ಕೂಡ ಉಮಾದೇವಿ ಅನ್ನುವಂಥ ಹೆಣ್ಮಗಳು ಇದೇ ರೀತಿ ರಾಜ್ಯಭಾರವನ್ನು ಮಾಡ್ತಿದ್ಲು. ಆನಂತರ ಈ ನೃತ್ಯದ ಪ್ರದರ್ಶನದ ವಿಚಾರ ಬಂದಾಗ ಅದು ಸಾವಳದೇವಿ ಇರ್ಬೋದು, ಚಾಂದಲದೇವಿ ಇರ್ಬೋದು. ಒಬ್ಬರು ಕಲಚೂರಿಗಳ ಕಾಲದಲ್ಲಿ, ಇನ್ನೊಬ್ಬರು ಚಾಲುಕ್ಯರ ಕಾಲದಲ್ಲಿ ಸಾರ್ವಜನಿಕವಾಗಿ ನೃತ್ಯದ ಪ್ರದರ್ಶನವನ್ನು ಮಾಡ್ತಾ ಇದ್ರು. ಯಾವುದನ್ನ ಮನೆಯಲ್ಲಿ ಕೂಡಿಡೋದು ಭಾರತೀಯ ಸಂಪ್ರದಾಯ ಅಂತ ಹೇಳ್ತಾರೋ ಅದು ಇರಲಿಲ್ಲ. ಅವರು ರಾಜ್ಯಾಡಳಿತವನ್ನೂ ನಿರ್ವಹಣೆ ಮಾಡ್ತಿದ್ರು. ಅಗತ್ಯ ಬಿದ್ದಾಗ ಸಾರ್ವಜನಿಕವಾಗಿ ತಾವು ನೃತ್ಯ ಪ್ರದರ್ಶನವನ್ನೂ ಮಾಡ್ತಾ ಇದ್ರು. ಇದು ಭಾರತೀಯ ಪರಂಪರೆಯೊಳಗೆ ಸೇರಿಕೊಂಡು ಬಂದಿದೆ. ಇದನ್ನು ಬಿಟ್ಟು ಉಳಿದಿದ್ದು ಏನ್ ಹೇಳ್ತಾರೋ ಅದು ಕಾಲಕ್ರಮದಲ್ಲಿ ನಮ್ಮಲ್ಲಿ ಆಗಿರುವಂತ ಬದಲಾವಣೆಗಳು, ಅಥವಾ ನೀವು ಹಿಂಗೆ 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 ಅಂತ ಹೇಳಿ ನಾವು ಹಂಗೆ ಮಾಡ್ಕೊಂಡಿದ್ದೀವಿ. ಬಿಟ್ರೆ ಆ ಕಾಲಘಟ್ಟದಲ್ಲಿ ಇದು ಬಹಳ ಚೆನ್ನಾಗಿತ್ತು. ದೇವಾಲಯದ ಶಿಲ್ಪಗಳ ವಿಚಾರದಲ್ಲಿ ಚಾಲುಕ್ಯರ ಕಾಲಘಟ್ಟ ಅತ್ಯಂತ ಶ್ರೇಷ್ಠವಾದ್ದು ಅಂತ ನಾನು ಹಿಂದೆಯೂ ಹೇಳಿದ್ದೀನಿ. ಲಕ್ಕುಂಡಿಯಲ್ಲಿ ಕಾಶಿ ವಿಶ್ವೇಶ್ವರ ದೇವಸ್ಥಾನ ಒಂದಿದೆ. ಲಕ್ಕುಂಡಿ ದೇವಸ್ಥಾನಗಳ ಸಮುಚ್ಚಯ ಗದಗ್ನ ಹತ್ತಿರದಲ್ಲಿದೆ. ಯಾರಾದರೂ ಹೋಗಲಿಲ್ಲ ಅಂತಂದ್ರೆ ದಯಮಾಡಿ ಹೋಗಿ ಬನ್ನಿ. ನಾವೆಲ್ಲ ಬೆಂಗಳೂರು ಬಿಟ್ಟು ಆಚೆಗೆ ಬಹಳ ಬಾರಿ ಹೋಗಿರೋದೇ ಇಲ್ಲ. ಸ್ವಲ್ಪ ಲಕ್ಕುಂಡಿ ಕಡೆಗೆ ಹೋಗಿ ಬನ್ನಿ. ನೀವು ದೇವಸ್ಥಾನಗಳು ಹೀಗಿರ್ಬೋದು ಅನ್ನೋ ಕಲ್ಪನೆಯನ್ನು ಮರ್ತೇ ಬಿಡ್ತೀರಾ. ಏನು ಅದ್ಭುತವಾದ ದೇವಸ್ಥಾನಗಳು, ಒಂದೆರಡಲ್ಲ. ಮತ್ತೆ ದೇವಸ್ಥಾನಗಳ ಸಮುಚ್ಚಯವೇ ಇದೆ ಅಲ್ಲಿ. ಅಷ್ಟು ದೇವಸ್ಥಾನಗಳು ಅಲ್ಲಿ. ಹುಡುಕಿದ ಕಡೆಯೆಲ್ಲ, ಕಂಡ ಕಡೆಯೆಲ್ಲ ದೇವಸ್ಥಾನಗಳೇ ಕಾಣುವಟ್ಟು ದೇವಸ್ಥಾನಗಳದ್ದೇ ಅದೊಂದು ಊರು ಅಂತ ಹೇಳ್ಬೋದು. ಅಷ್ಟು ದೇವಸ್ಥಾನಗಳಿವೆ. ಅದು ಈ ಕಾಲಘಟ್ಟದಲ್ಲಿ ಆಗಿದ್ದು. ಇನ್ನೊಂದು ದೇವಸ್ಥಾನ ಇದೆ, ಇಟಗಿಯ ಮಹಾದೇವನ ಮಂದಿರ. ದೇವಾಲಯಗಳ ಚಕ್ರವರ್ತಿ ಅಂತ ಕರೀತಾರೆ ಅದನ್ನು.
ಅಷ್ಟು ಸುಂದರವಾಗಿರುವಂಥ ದೇವಾಲಯ. ಇದು ಅವರ ಕಾಲಘಟ್ಟದಲ್ಲಿ ಆಗಿದ್ದು. ಇನ್ನು ಕೈಗಾರಿಕೆಗಳು ಹೇಗಿದ್ವು ಅಂತ ಕೇಳೋದಕ್ಕೆ ಸೂರ್ಯನಾಥ್ ಕಾಮತ್ರು ಬಹಳ ಚೆನ್ನಾಗಿರುವಂಥ ಒಂದು ಮಾತು ಹೇಳ್ತಾರೆ. ಅವ್ರು ಹೇಳ್ತಾರೆ, ಈ ಕಾಲಘಟ್ಟದಲ್ಲಿ, ಅದು ಕಳಚೂರಿಗಳ ಕಾಲಘಟ್ಟದಲ್ಲಿ ವಿಶೇಷವಾಗಿ ನಾವು ಗಮನಿಸೋದಾದ್ರೆ ಕೈಗಾರಿಕೆಗಳು ಹೇಗಿದ್ವು ಅಂತ ಕೇಳಿದ್ರೆ, ಅಲ್ಲಿ ವಚನಕಾರರ ಹೆಸರಿನಿಂದ ಇರುವಂತ ಒಂದೊಂದು ವೃತ್ತಿಯನ್ನು ಗಮನಿಸಿದರೆ ಸಾಕು ಅಂತ. ಡೋಹರ ಕಕ್ಕಯ್ಯ ಅಂತ ಬಂದಿದೆ, ಮಾದರ ಚೆನ್ನಯ್ಯ ಅಂತ ಬರುತ್ತೆ. ಒಬ್ಬೊಬ್ಬರದು ಒಂದೊಂದು ವೃತ್ತಿ ಸೇರ್ಕೊಳ್ಳೋದ್ರಿಂದ ಅವರೆಲ್ಲರ ವೃತ್ತಿ ಕೂಡ ಅಷ್ಟೇ ವಿಶೇಷವಾಗಿದ್ದಾಗಿತ್ತು ಅಂತ ಈ ವಿಚಾರದಲ್ಲಿ ಹೇಳ್ತಾರೆ. ಇನ್ನು ಸಾಹಿತ್ಯದ ವಿಚಾರಕ್ಕೆ ಬಂದ್ರೆ, ಜೈನ ವಿದ್ವಾಂಸ ವಾದಿರಾಜರ ಯಶೋಧರ ಚರಿತಂ, ಪಾರ್ಶ್ವನಾಥ ಚರಿತಂ ಈ ಕಾಲಕ್ಕೆ. ಬಿಲ್ಹಣ ನಾವು ತುಂಬಾ ಮಾತನಾಡ್ತೀವಲ್ಲ, ಕಾಶ್ಮೀರದವನು ಮೂಲತಃ. ಆದರೆ 6ನೇ ವಿಕ್ರಮಾದಿತ್ಯ ಆಳ್ತಿದ್ದಾನೆ ಅಂತ ಗೊತ್ತಾದಾಗ ಬಿಲ್ಹಣ ವಿಶೇಷವಾದ ಅನುಮತಿ ಪಡ್ಕೊಂಡು ನಾನು ನಿಮ್ಮ ಆಶ್ರಯ ಬಯಸಬಹುದಾ ಅಂತ ಬಂದು ಆತ ಕರ್ನಾಟಕದಲ್ಲಿ ವಾಸಿಸಿದ್ದ. ಯಾಕೆ ಅಂತಂದ್ರೆ ಸಾಹಿತ್ಯಕ್ಕೆ, ಕಲೆಗೆ ವಿಶೇಷವಾದಂಥ ಗೌರವ ಇಲ್ಲಿ ಸಿಗುತ್ತೆ ಅಂತ ಬಿಲ್ಹಣನಿಗೆ ಗೊತ್ತಿತ್ತು ಅಂತ ಹೇಳ್ತಾರೆ. ಇನ್ನು ವಿಜ್ಞಾನೇಶ್ವರರು ಬರೆದ ಮಿತಾಕ್ಷರ, ನಮ್ಮಲ್ಲಿ ಅನೇಕ ಬಾರಿ ಏನಾಗುತ್ತೆ ಅಂತಂದ್ರೆ ಇವೆಲ್ಲವನ್ನು ಮರೆತು ಬಿಟ್ಟಿದ್ದೀವಿ, ಹಿಂಗಾಗಿ ಮತ್ತೆ ನೆನಪಿಸ್ಕೊಡ್ತಿದ್ದೀನಿ. ಮಿತಾಕ್ಷರ ಅನ್ನೋದು ಒಂಥರ ಕಾನೂನಿನ ಪುಸ್ತಕ ಇದ್ದಂತೆ. ಈ ಕಾನೂನಿನ ಪುಸ್ತಕ ಏನಿದೆಯೋ ಅದರ ರಚನೆ ಮಾಡಿದ ವಿಜ್ಞಾನೇಶ್ವರರು ಅವರು ಇದೇ ಕಾಲಘಟ್ಟದಲ್ಲಿದ್ದವರು ಮತ್ತು ಕರ್ನಾಟಕದವರು. ಹೆಚ್ಚು ಕಡಿಮೆ ಇಡೀ ದೇಶದಲ್ಲಿ ಯಾವುದನ್ನ ಆಧಾರಭೂತ ಗ್ರಂಥ ಅಂತ ಭಾವಿಸಿಕೊಂಡು ಅನುಸರಿಸಲಾಗುತ್ತೋ ಅದರ ನಿರ್ಮಾಣಗೊಂಡಿದ್ದು ಕೂಡ ಕರ್ನಾಟಕದಲ್ಲಿ. ರನ್ನ ಇದೇ ಕಾಲಘಟ್ಟದಲ್ಲಿದ್ದವನು. ಅವನು ಗದಾಯುದ್ಧ ಮತ್ತು ಅಜಿತ ಪುರಾಣ ಬರೆದಿದ್ದ ಇದೇ ಸಂದರ್ಭದಲ್ಲಿ. ದುರ್ಗಸಿಂಹನ ಪಂಚತಂತ್ರ ಕನ್ನಡಕ್ಕೆ ಬಂದಿದ್ದ ಇದೇ ಕಾಲದಲ್ಲಿ. ವಚನ ಸಾಹಿತ್ಯ ಅಂತೂ 30 ಸ್ತ್ರೀಯರನ್ನು ಸೇರಿದಂತೆ 300 ವಚನಕಾರರು ಆ ಕಾಲಘಟ್ಟದಲ್ಲಿ ಇದ್ರು ಅಂತ. ಯಾವ ತರದ ವೈಭವದ ಕನ್ನಡ ಇರಬಹುದು ಅಂತ ಒಂದು ಕ್ಷಣ ಯೋಚನೆ ಮಾಡಿ. ಕನ್ನಡಕ್ಕೆ ಅತ್ಯಂತ ಶ್ರೇಷ್ಠವಾದ ಪಟ್ಟ ದೊರಕಿದ್ದು ಈ ಕಾಲಘಟ್ಟದಲ್ಲಿ. ಕದಂಬರ ಕಾಲದಲ್ಲಿ ನಮ್ಮ ಕನ್ನಡದ ಮನೆತನ ಶುರುವಾಗಿರ್ಬೋದು, ರಾಜರು ಶುರುವಾಗಿರ್ಬೋದು. ಆದರೆ ಚಾಳುಕ್ಯರ ಕಾಲಕ್ಕೆ ಕನ್ನಡದ ಚಿಂತನೆಗಳು ತುತ್ತ ತುದಿಯನ್ನು ಮುಟ್ಟಿದ್ರು. ಅದೇ ಗೌರವವನ್ನು ಹೊಯ್ಸಳರು ಅದೇ ಸಂದರ್ಭದಲ್ಲಿ ಕೊಟ್ಟಿದ್ರು. ಆದರೆ ಮುಂದೆ ಇದೇ ಕನ್ನಡದ ಮೇಲೆ ಅಥವಾ ಈ ಸಂಸ್ಕೃತಿಯ ಮೇಲೆ ಆಘಾತ ಮಾಡಲಿಕ್ಕೆ ಅಂತ ಮುಸಲರ ದಾಳಿಯಾದಾಗ ಈ ಸಂಸ್ಕೃತಿ ಉದ್ಧ್ವಸ್ತಗೊಂಡು ಹೋಗುತ್ತೆ, ಇನ್ನು ಕನ್ನಡದ ಸಂಸ್ಕೃತಿ ಉಳಿಯೋದೇ ಇಲ್ಲ ಅಂತ ಗೊತ್ತಾದಾಗ, ಯಾವ ರಾಜರುಗಳು ಇಲ್ಲ ಅಂತ ಆಗಿದ್ದಾಗ ವಿಜಯನಗರದಲ್ಲಿ ಒಂದು ಸಾಮ್ರಾಜ್ಯ ಹುಟ್ಟಿತು. ಇವ್ರನ್ನೆಲ್ಲ ಬಡಿದು ನಿಲ್ಲಿಸಿ ಮತ್ತೆ ಕನ್ನಡದ ಸಂಸ್ಕೃತಿಯನ್ನು ಕಟ್ಟಿಕೊಡ್ತು. ಇದೊಂಥರ ಸಂಸ್ಕೃತಿಯ ಪ್ರವಾಹ ಬಹಳ ವಿಚಿತ್ರವಾದ್ದು. ಕೆಲವೊಂದ್ಸಲ ಇದನ್ನೇ ನಾವು ನೋಡ್ತಾ ಕೂತ್ಬಿಟ್ರೆ ಏನು ಅದ್ಭುತ ಅಂತ ಅನ್ಸುತ್ತೆ. ಈ ಸಾರೆ ಜಹಾಸೆ ಹೆಚ್ಚ ಬರೆದಿರುವಂಥ ಕವಿ ಇಕ್ಬಾಲ್ ಅಹಮದ್ ನಾವು ಬಹಳ ಪ್ರೀತಿಯಿಂದ ಹಾಡ್ತೀವಿ. ನಾನು ಅದನ್ನು ಪ್ರೀತಿಯಿಂದಲೇ ಹಾಡ್ತಿದ್ದೆ ಪೂರ್ಣ ಪಾಠ ಓದುವವರೆಗೆ. ಪೂರ್ಣ ಪಾಠ ನೋಡಿದ್ರೆ ನೀವು ಗಾಬರಿ ಆಗ್ತೀರಿ. ಅದರಲ್ಲಿ ಒಂದು ಕಡೆ ಏನು ಹೇಳ್ತಾರೆ ಅಂತಂದರೆ, ನಾವು ಇಸ್ಲಾಮಿನ ಹಡಗು ಜಗತ್ತನ್ನೆಲ್ಲ ಗೆದ್ದು ಬಂತು, ಆದರೆ ಗಂಗಾ ನದಿಗೆ ಬಂದು ಮುಳುಗೆ ಹೋಯ್ತು, ವಾಪಸ್ ಅದನ್ನು ಕಟ್ಟಬೇಕಾದಂಥ ಅಗತ್ಯ ಇದೆ ಅಂತಾರೆ. ಸಾರೆ ಜಹಾಸೆ ಹೆಚ್ಚಾದ ಒಂದು ಸ್ಟ್ಯಾನ್ಸ ಹಾಗೆ ಬರುತ್ತೆ. ಅದು ಪೂರ್ತಿ ಅದೇ ಥರದ ಕಲ್ಪನೆ. ಸ್ಟಾರ್ಟಿಂಗ್ನಲ್ಲಿ ಹಂಗಿದೆ, ಬಿಟ್ಟರೆ ಇನ್ನೆಲ್ಲವೂ ಅದೇ. ಸಾರೆ ಜಹಾಸೆ ಅಚ್ಚ ಹಿಂದೂ ಸಿತಾ ಹಮಾರ ಅನ್ನೋದು ಮುಂದೆ ದೇಶ ವಿಭಜನೆ ಆದಾಗ ಅವರದನ್ನ ಪಾಕಿ ಸಿತಾ ಹಮಾರ ಅಂತ, ಪಾಕಿಸ್ತಾನ ಹಮಾರ ಅಂತ ಮಾಡಿಕೊಂಡ್ರು ಅಂತಾನು ಹೇಳಲಾಗ್ತದೆ. ಅಂದರೆ ಎಲ್ಲೋ ಒಂದು ಕಡೆ ನಾವು ಏನನ್ನ ಅನ್ಕೊಳ್ತೀವಲ್ಲ, ಈ ಸಂಸ್ಕೃತಿಯ ಪ್ರವಾಹ ಹೆಂಗಿದೆ ಅಂತಂದ್ರೆ ಆಘಾತಗಳ ಮೇಲೆ ಆಘಾತವನ್ನು ತಡ್ಕೊಂಡಿದ್ದಷ್ಟೇ ಅಲ್ಲ, ತನ್ನೊಳಗಿಂದ ಒಬ್ಬ ಶ್ರೇಷ್ಠ ಪುತ್ರನನ್ನ ಸೃಷ್ಟಿ ಮಾಡಿ ಈ ಸಂಸ್ಕೃತಿಯನ್ನು ಪುನರ್ಸ್ಥಾಪಿಸುವಂತೆ ಮಾಡ್ತು. ಯಾವಾಗಿನ್ ಕಳೆದೇ ಹೋಗುತ್ತೆ ಅನ್ಕೊಳ್ತೀವೋ ಹಾಗೆಲ್ಲ ಹೀಗೆ ನಡೆದಿದೆ. ಆದರೆ ವಿಜಯನಗರಕ್ಕೆ ಹೋಗೋಕ್ಕಿಂತ ಮುಂಚೆ ಒಮ್ಮೆ ಹೊಯ್ಸಳರನ್ನ ವಿಸಿಟ್ ಮಾಡಿಬಿಡೋದು ಬಹಳ ಒಳ್ಳೇದು. ಹೊಯ್ಸಳರದ್ದು ಹೇಗೆ ಅಂತಂದ್ರೆ, ಅವರು ಕೂಡ ಮಾಂಡಲಿಕರಾಗೇ ಇದ್ದವರು. ತಮ್ಮನ್ನು ತಾವು ಗುಜರಾತಿಗಳು ಅಂತ ಕರ್ಕೊಳ್ತಾರೆ. ನಾನು ನಿನ್ನೆ ಹೇಳಿದ್ನಲ್ಲ, ನಮಗೆಲ್ಲ ಅದೊಂದಿತ್ತು ಮಾತ್ರ. ನಾವೆಲ್ಲ ಉತ್ತರ ಭಾರತದವರು ಅಂತ ಹೇಳ್ಕೊಳ್ಳುವಂಥದ್ದು, ಅಥವಾ ಈ ಈ ಈ ಸಂಶೋಧನೆ ಮಾಡಿದ ಪ್ರತಿಯೊಬ್ಬರಿಗೂ ಈ ಮೂಲದಲ್ಲಿ ಹಿಂಗೆ ಬಂದಿರ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಭಾವನೆ ಇತ್ತೋ ಏನೋ ಗೊತ್ತಿಲ್ಲ. ಹೀಗಾಗಿ ಪ್ರತಿಯೊಂದನ್ನು ಬೇರೆ ಎಲ್ಲದ್ರೂ ಮೂಲ ಹುಡುಕೋದು. ಆದರೆ ಈ ಹೊಯ್ಸಳರು ಮೂಲತಃ ಮಲೆನಾಡಿನ ಭಾಗದವರಾಗಿದ್ದು, ಅಲ್ಲಿನ ಎಲ್ಲ ಸಣ್ಣ ಪುಟ್ಟ ಮಾಂಡಲಿಕರನ್ನ ಗೆದ್ದು ನಿಂತುಕೊಂಡು ಅವರು ಮಲೆಪರೊಳ್ ಗಂಡ ಅನ್ನುವಂಥ ಹೆಸರಿನಿಂದ ಖ್ಯಾತರಾಗಿದ್ರು ಅಂತ. ಈ ಇಡೀ ಹೊಯ್ಸಳ ಸಂಕುಲಕ್ಕೆ ಅಥವಾ ಹೊಯ್ಸಳ ಸಾಮ್ರಾಜ್ಯಕ್ಕೆ ಅಡಿಪಾಯ ಹಾಕಿದ್ದು ಹೊಯ್ಸಳ. ಸಳ ಅನ್ನುವಂಥದ್ದೇ, ಸಳ ಅನ್ನುವಂಥ ವ್ಯಕ್ತಿ. ಈ ಸಳ ಹೇಗಿದ್ದ ಅಂತಂದ್ರೆ, ಸುದತ್ತಾಚಾರ್ಯರು ಅನ್ನುವಂಥ ಒಬ್ಬ ಜೈನ ಮುನಿಗಳು ಈ ಸಳ ತನ್ನ ಊರಾಗಿರುವಂತ, ತನ್ನ ಊರಿನ ಒಂದು ವಾಸಂತಿಕಾ ದೇವಿಯ ಪೂಜೆಗೆ ಅಂತ ತನ್ನ ಊರಿಗೆ ಬಂದಿದ್ದಾಗ ಅಲ್ಲಿ ತಕ್ಷಣಕ್ಕೊಂದು ಹುಲಿ ಬಂತಂತೆ. ಆ ಹುಲಿಯನ್ನ ಆ ಸುದತ್ತಾಚಾರ್ಯರು ನೋಡಿ ಹೇಳಿದ್ರಂತೆ, ಹೊಯ್ಸಳ
ನಾವೆಲ್ಲ ಈ ಕತೆ ಕೇಳಿದ್ದೀವಿ. ಹೊಯ್ಸಳ ಅಂತ ಕರೆದ್ರು, ಅದು ಹೊಯ್ಸಳ ಆಯ್ತು, ಆತ ಹುಲಿಯನ್ನ ಕೊಂದ, ಹೀಗಾಗಿ ಹೊಯ್ಸಳ ಅನ್ನುವಂಥ ಹೆಸರು ಬಂತು, ಅದೇ ಲಾಂಛನ ಅವ್ರಿಗೆ ಉಳ್ಕೊಳ್ತು ಅಂತ ಒಂದು ಕತೆ. ಇದು ಕೆಲವು ಶಾಸನಗಳಲ್ಲೂ ಉಲ್ಲೇಖ ಆಗಿದೆ. ಆದರೆ ಇತಿಹಾಸಕಾರರು ಹೇಳ್ತಾರೆ ಇಲ್ಲಿ ಹುಲಿ ಅಂತಂದ್ರೆ ಅಕ್ಷರಶಃ ಹುಲಿನೇ ಆಗಬೇಕು ಅಂತಿಲ್ಲ. ಇವರು ಚೋಳರನ್ನ ಈ ಕರ್ನಾಟಕದಿಂದ ಓಡಿಸಿದ್ದರಿಂದಾಗಿ, ಚೋಳರ ಲಾಂಛನ ಏನಿತ್ತು ಆ ಹುಲಿ, ಚೋಳರನ್ನ ಓಡಿಸಿದ್ದರಿಂದಾಗಿ ಹುಲಿಯನ್ನ ಕೊಂದ ಸಮರ್ಥಶಾಲಿಗಳು ಅನ್ನೋ ಕಾರಣಕ್ಕೆ ಇವರಿಗೆ ಆ ಚಿಹ್ನೆ ಬಂದಿರಬಹುದು ಅಂತಾನು ಕೂಡ ಒಂದು ಅಭಿಪ್ರಾಯ ಇದೆ. ಸಾಧ್ಯತೆಗಳಿವೆ. ನೀವು ಇಡೀ ಈ ವಿಚಾರದಲ್ಲಿ ಬಂದ್ರೆ, ಅವರಲ್ಲಿ ರಾಜ ಬಂದ ನಂತರ ತುಂಬಾ ಒಬ್ಬ ಪ್ರಭಾವಿ, ಒಬ್ಬ ತರುಣ ಅಧಿಕಾರಕ್ಕೆ ಬಂದಿದ್ದು ಬಲ್ಲಾಳ. ಬಲ್ಲಾಳ ಅಧಿಕಾರಕ್ಕೆ ಬಂದಾಗ ಅವನಿಗೆ ಹೆಲ್ತ್ ಚೆನ್ನಾಗಿರಲಿಲ್ಲ, ವಯಸ್ಸು ಚಿಕ್ಕದಾಗಿತ್ತು, ಆದರೆ ತುಂಬ ಸಮರ್ಥಶಾಲಿ. ಅವನ ಹೆಲ್ತ್ ಎಷ್ಟು ಕೆಟ್ಟದಾಗಿತ್ತು ಅಂತಂದರೆ ಯಾವಾಗ ಅದು ಹಾಳಾಗುತ್ತೆ ಅಂತ ಹೇಳಲಿಕ್ಕೆ ಬರ್ತಿರಲಿಲ್ಲ. ಅವನ ತಮ್ಮಂದಿರಲ್ಲಿ ಒಬ್ಬ ವಿಷ್ಣುವರ್ಧನನ್ನ ಒಂದು ಜಾಗದ ಪ್ರದೇಶ ನೀನು ನೋಡ್ಕೋ ಅಂತ ಅವನಿಗೆ ಒಪ್ಪಿಸಿಕೊಡ್ಲಾಗಿತ್ತು. ಅಕಾಲ ಮೃತ್ಯುವಿಗೆ ತಂದೆ ತಾತ ಇಬ್ರು ಒಳಗಾಗಿದ್ದರಿಂದ ಬಲ್ಲಾಳನ ಜವಾಬ್ದಾರಿ ತುಂಬಾ ದೊಡ್ಡದಾಗಿತ್ತು. ಈಗ ಬಲ್ಲಾಳ ತನ್ನ ರಾಜ್ಯವನ್ನ ಕಾಪಾಡ್ಕೋಬೇಕು ಅಂತ ಪ್ರಯತ್ನ ಪಟ್ಟು ರಾಜ್ಯವನ್ನು ಸುಭಿಕ್ಷವಾಗಿ ಇಡಿಸಿದ್ದಾನೆ. ಅಷ್ಟು ಹೊತ್ತಿಗೆ ಈ ಹೊಯ್ಸಳರು ಯಾರ ಮಾಂಡಲಿಕರಾಗಿ ಕೆಲಸ ಮಾಡ್ತಿದ್ರು, ಬಲ್ಲಾಳ ಅಧಿಕಾರಕ್ಕೆ ಬಂದಾಗಲೂ ಹೊಯ್ಸಳರು ಚಾಳುಕ್ಯರ ಮಾಂಡಲಿಕರು. ಚೋಳರನ್ನ ಎದುರು ಹಾಕೊಂಡು ಚಾಳುಕ್ಯರ ಜೊತೆಯಲ್ಲಿ ನಿಂತಿದ್ರಿಂದ ಚೋಳರ ಪರವಾಗಿದ್ದವರೆಲ್ಲ ಇವರಿಗೆ ಪದೇ ಪದೇ ಕಿರಿಕಿರಿ ಕೊಡ್ತಿದ್ರು. ಅಂಥದ್ರಲ್ಲಿ ಚಾಳುಕ್ಯರು ಏನ್ ಮಾಡಿದ್ರು, ಈಗಲೇ ಇವ್ರನ್ನ ಮುಗಿಸ್ಬಿಟ್ರೆ ಇವರ ಸಮಸ್ಯೆ ಪರ್ಮನೆಂಟ್ಲಿ ಸಾಲ್ವ್ ಆಗತ್ತೆ ಅಂತ ಚಾಳುಕ್ಯರ ರಾಜ ಇವ್ರ ಮೇಲೆ ಆಕ್ರಮಣ ಮಾಡಲಿಕ್ಕೆ ಅಂತ ಬಂದ. ಅವನಿಗೆ ಗೊತ್ತಿತ್ತು ಬಲ್ಲಾಳನಿಗೆ ಹುಷಾರಿಲ್ಲ, ವಿಷ್ಣುವರ್ಧನ ದೂರದಲ್ಲೆಲ್ಲೋ ಇದ್ದಾನೆ, ಹೀಗಾಗಿ ಬಲ್ಲಾಳನನ್ನ ಈಗ ಸೋಲಿಸೋದು ಸುಲಭ ಅಂತ ಅವ್ರು ಏನ್ ಮಾಡಿದ್ರು, ಆಕ್ರಮಣ ಮಾಡಲಿಕ್ಕೆ ಅಂತ ನಿಂತಾಗ ಹುಷಾರಿಲ್ಲದೆ ಮಲಗಿದ್ದ ಬಲ್ಲಾಳ ಕೂತ ಜಾಗದಲ್ಲಿ ಅವನು ಘೋಷಣೆ ಹೊರಡಿಸಿದಂತೆ, ಈ ಬಾರಿ ಯುದ್ಧಕ್ಕೆ ನಾನೇ ಹೋಗ್ತೀನಿ. ಎಷ್ಟು ದಿನ ಅಂತ ಹುಷಾರಿಲ್ಲದೆ ಕೂತ್ಕೊಳ್ಳೋದು, ಯುದ್ಧಕ್ಕೆ ಹೋಗ್ತೀನಿ, ನನ್ನ ತಾಕತ್ತನ್ನು ತೋರಿಸ್ತೀನಿ, ಮುಂದಿನದನ್ನು ನೋಡ್ಕೊಳ್ಳೋಣ ಅಂತ ಎಲ್ರಿಗೂ ಗೊತ್ತಾಗೋಕ್ಕಿಂತ ಮುಂಚೆ ಯುದ್ಧಕ್ಕೆ ಸಿದ್ಧತೆ ಮಾಡ್ಕೊಂಡ, ಯುದ್ಧಕ್ಕೆ ಅಂತ ಹೊರಟು ನಿಂತ. ಕೆಲವೊಮ್ಮೆ ಈ ತರದ ಆಕ್ರೋಶಗಳಿರುತ್ತಲ್ಲ, ಅದೊಂದು ಅಡ್ರಿನಲ್ ಫ್ಲೋ ಜಾಸ್ತಿ ಮಾಡಿಸ್ಬಿಡತ್ತೆ. ಎಂಥ ಫ್ಲೋ ಇದ್ದಿರ್ಬೋದು ಅವನಿಗೆ ಅಂತಂದರೆ, ತನ್ನ ಅಣ್ಣ ಯುದ್ಧಕ್ಕೆ ಹೋಗ್ತಿದ್ದಾನೆ ಹುಷಾರಿಲ್ಲದೆ ಅಂತ ಗೊತ್ತಾದಾಗ ವಿಷ್ಣುವರ್ಧನ ಧಾವಿಸಿಕೊಂಡು ಸೇನೆಯೊಂದಿಗೆ ಬರ್ಲಿಕ್ಕೆ ಹೋಗ್ತಿದ್ದ. ಅಷ್ಟೊತ್ತಿಗೆ ಯಾರು ಆಕ್ರಮಣ ಮಾಡಿದ್ರು ಆ ಚಾಳುಕ್ಯರ ಮೇಲೆ, ಈತ ಏರಿ ಹೋಗಿ ಆ ಚಾಳುಕ್ಯರ ರಾಜನನ್ನು ಹೇಗೆ ಬಡದ ಅಂದರೆ, ಆ ಚಾಳುಕ್ಯರ ರಾಜ ತಾನು ಮುಂದೇನೂ ಮಾಡ್ಲಿಕ್ಕಾಗದೆ ತಪ್ಪಿಸ್ಕೊಂಡು ಹೋಗಿ ಕುದುರೆಯ ಮೇಲೆ ಏರ್ಕೊಂಡು ತಪ್ಪಿಸ್ಕೊಂಡೋದಂತೆ ಹೋಗಬೇಕಾದ್ರೆ ಅವನ ಕುತ್ತಿಗೆ ಕೈ ಹಾಕಿ ಅವನದೊಂದು ಸರ ಇವನ ಕೈಗೆ ಸಿಕ್ತು. ಅಷ್ಟಲ್ಲೇ ಅವನು ತಪ್ಪಿಸ್ಕೊಂಡು ಹೋದ. ಅವನ ಬಗ್ಗೆ ಬರೆದಂಥ ಮತ್ತೆ ತರಾಸೂರೇ ವಿಷ್ಣುವರ್ಧನ ಬಗ್ಗೆ ಭಾಳ ಚೆನ್ನಾಗಿದೆ. ಹೊಯ್ಸಳೇಶ್ವರ ವಿಷ್ಣುವರ್ಧನ, ಅದರಲ್ಲಿ ತರಾಸು ಹೇಳ್ತಾರೆ, ಯಾವಾಗ ಅದು ಸರ ಕೈಗೆ ಸಿಕ್ತು ಅವನು ಅನ್ಕೊಂಡಂತೆ ಗೌರವಕ್ಕಿಂತ ಪ್ರಾಣವೇ ದೊಡ್ಡದ್ದು ಅಂತ ಹೇಳ್ಕೊಳ್ಳುವಂತ ಹೇಳಿ ಮೊದಲು ಜಾಗ ಖಾಲಿ ಮಾಡಿ ನೀನಂತ ಅವನ ಮುಖ ಕೂಡ ನೋಡಬಾರ್ದು ಅಂತ ಅನ್ಕೊಂಡಂತೆ ವಾಪಸ್ ಬಂದ. ಮೊದಲೇ ಹುಷಾರಿರಲಿಲ್ಲ, ಯುದ್ಧದಲ್ಲಿ ಗಾಯಗಳು ಬೇರೆ ಆಗಿದ್ವು. ಹಾಗೆ ಗಾಯಗಳಾಗಿದ್ದಂಥ ಈ ಬಲ್ಲಾಳ ತಾನು ಮಲ್ಕೊಂಡಿದ್ದಾಗ ವಿಷ್ಣುವರ್ಧನ ಬಂದ. ಬಿಟ್ಟಿ ಅಂತ ಪ್ರೀತಿಯಿಂದ ಕರೀತಿದ್ರು ಅವನಿಗೆ. ಬಿಟ್ಟಿದೇವ ಬಂದಾಗ ತನ್ನ ರಾಣಿಯರನ್ನೆಲ್ಲ ಕಳಿಸಿದಂಥ ಬಲ್ಲಾಳ ವಿಷ್ಣುವರ್ಧನನ್ನ ಪಕ್ಕಕ್ಕೆ ನಿಲ್ಲಿಸ್ಕೊಂಡು ಕೈ ಹಿಡ್ಕೊಂಡು ಕೇಳ್ಕೊಂಡಂತೆ, ಬಿಟ್ಟಿ ನನಗೊಂದು ಮಾತು ಕೊಡ್ತೀಯಾ? ವಿಷ್ಣುವರ್ಧನ ಮರು ಮಾತಾಡಲಿಲ್ಲ. ಏನು ಹೇಳು, ಏನಾಗಬೇಕೋ ನಾನು ಮಾಡ್ತೀನಿ, ನಿಂಗೆ ಮಾತು ಕೊಟ್ಟೆ ನಾನು ಅಂತ. ಇವನು ಕೇಳಿದ, ಏನು ಅಂತ ಕೇಳ್ದೇನೆ ಕೊಟ್ಟಿಯಲ್ಲೋ? ಬಿಟ್ಟಿದೇವ ಹೇಳಿದಂತೆ, ನೀನು ಏನು ಕೇಳ್ತೀಯೋ ರಾಜ್ಯದ ಹಿತದೃಷ್ಟಿಯಿಂದನೇ ಇರುತ್ತೆ, ನೀ ಏನು ಕೇಳಿದ್ರು ನಾನು ಮಾಡ್ಲಿಕ್ಕೆ ಸಿದ್ಧ ಅಂತ ಅಣ್ಣನಿಗೆ ಬಲವಾಗಿ ನಿಂತಾಗ ಅವನು ಕೇಳ್ಕೊಂಡಂತೆ, ಏನೂ ಇಲ್ಲ, ಈ ಚಾಳುಕ್ಯರು ಮತ್ತು ಚೋಳರು ನಮ್ಮನ್ನು ತೀರಾ ಸಾಮಾನ್ಯರು ಅಂತ ತಿಳ್ಕೊಂಡಿದ್ದಾರೆ. ನನಗೆ ಒಂದೇ ಒಂದು ಆಸೆ ಇದೆ, ಇಬ್ಬರನ್ನೂ ಮಟ್ಟ ಹಾಕಬೇಕು, ಇಬ್ಬರೂ ತಲೆಯ ಮೇಲೆ ನಮ್ಮ ಲಾಂಛನ ಹೊತ್ಕೊಂಡು ತಿರುಗಾಡಬೇಕು, ಹಂಗೆ ಮಾಡಬೇಕು, ಮಾಡ್ತೀಯಾ ಅಂತ. ಸುಲಭದ ಕೆಲಸ ಅಲ್ಲ. ಮಾಂಡಲಿಕರಾಗಿದ್ದವರು ಇವರು. ಏಕಾಏಕಿ ಇವರಿಬ್ಬರನ್ನೂ ಕೂಡ ಬಲವಾಗಿರುವಂಥ ಎರಡು ಸಾಮ್ರಾಜ್ಯವನ್ನ ಎದುರಿಸಬೇಕು ಅಂತ ನಿಶ್ಚಯ ಮಾಡಿದಾಗ ತಮ್ಮ ಮುಲಾಜಿಲ್ದೆ ಮಾತು ಕೊಟ್ಟ, ನಿನ್ನ ಮಾತನ್ನು ನಡೆಸ್ಕೊಡೋದು ನನ್ನ ಜವಾಬ್ದಾರಿ ಅಂದ ತಕ್ಷಣ ಅಣ್ಣ ಹೇಳಿದ್ನಂತೆ, ಇವತ್ತು ಯಾಕೋ ನನಗೆ ನನ್ನ ದಿನ ಮುಗೀತು ಅಂತ ಅನ್ನಿಸ್ತಿದೆ, ಒಳಗಿದ್ದದನ್ನೆಲ್ಲ ಹೇಳ್ಕೊಳ್ಬೇಕು ಅಂತ ಭಾವನೆ ಬಂತು, ಅದಕ್ಕೆ ಎಲ್ಲವನ್ನೂ ಹೇಳ್ಕೊಂಡ್ಬಿಟ್ಟೆ, ನನ್ನ ಮಾತು ಮುಗೀತು, ಇನ್ನು ನೀನು ಹೊರಡ್ಬೋದು ಅಂತ ಹೇಳಿ ಆತ ಅಸು ನೀಗಿದ ಅಂತ ಹೇಳ್ತಾರೆ. ವಿಷ್ಣುವರ್ಧನ ಅಧಿಕಾರಕ್ಕೆ ಬಂದ ಮರುದಿನ ಅವನಿಗಿದ್ದಂಥ ದೊಡ್ಡ ಜವಾಬ್ದಾರಿ ಏನು ಅಂತಂದರೆ, ಅಣ್ಣನ ಮಾತನ್ನು ಈಡೇರಿಸಬೇಕು ಅಂತಂದರೆ ಚೋಳರನ್ನ ಮತ್ತು ಈ ಚಾಲುಕ್ಯರನ್ನ ಸದೆಬಡಿಬೇಕು. ಮೊದಲ ಸಾಧ್ಯತೆ ಚೋಳರನ್ನೇ ಸದೆಬಡಿಯೋದು. ಯಾಕೆ ಅಂದರೆ ಈ ಚೋಳರು ತಮಿಳುನಾಡಿನಿಂದ ಆ ದಿಕ್ಕಿನಿಂದ ಬಂದು
ಕನ್ನಡದ ಭೂಭಾಗವನ್ನು ವಶಪಡಿಸಿಕೊಂಡು ಕನ್ನಡದ ಸಂಸ್ಕೃತಿಯನ್ನು ನಾಶ ಮಾಡಿಟ್ಟಿದ್ದಾರೆ. ಅವರನ್ನಲ್ಲಿಂದ ಓಡಿಸಿ ಕನ್ನಡದ ಸಂಸ್ಕೃತಿಯನ್ನು ಪುನರ್ಸ್ಥಾಪಿಸುವ ಕೆಲಸ ನನ್ನದ್ದು ಅಂತ ತಲಕಾಡಿನ ದಿಕ್ಕಿನ ಕಡೆ ಮುಖ ಮಾಡಿ ನಿಂತುಕೊಂಡ. ಅದಕ್ಕೆ ಬೇಕಾಗಿರುವಂಥ ತಯಾರಿ ಮಾಡಿಕೊಂಡ. ಆ ಯುದ್ಧವನ್ನು ಹೇಗೆ ಗೆದ್ದ ಅನ್ನೋದನ್ನು ನಾನು ನಾಳೆ ನಿಮ್ಮ ಜೊತೆ ಹಂಚಿಕೊಳ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್.